ಇಂಜಿನಿಯರಿಂಗ್ ಮತ್ತೆ ಅವರು ಇಂಜಿನಿಯರಿಂಗ್ ಪದವೀಧರರು. ಮತ್ತೆ ಹಿಸ್ ಹೋಲಿನೆಸ್ ಪರಮ ಪೂಜ್ಯ ಭಕ್ತಿ ವಿಕಾಸ ಸ್ವಾಮಿ ಮಹಾರಾಜರಿಂದ 2011ರಲ್ಲಿ ಅವರು ಹರಿನಾಮ ದೀಕ್ಷೆನ ತಗೊಂಡಿದ್ದಾರೆ. ಗುರು ಮಹಾರಾಜ್ ಅವ್ರಿಗೆ ಕೊಟ್ಟಿದ್ದಾರೆ. ಮತ್ತೆ ಅವರು ಇಸ್ಕಾನ್ ಇಂಡಿಯಾ ಸ್ಕಾಲರ್ ಬೋರ್ಡ್ ಅಲ್ಲಿ 2024ರಿಂದ ಸೇವೆ ಮಾಡ್ತಾ ಇದ್ದಾರೆ. ಮತ್ತೆ ಪ್ರಭುಜಿ ಅವರು ಬಹಳ ಗುರುಕುಲ ಶಿಕ್ಷಣ ವ್ಯವಸ್ಥೆಯಲ್ಲಿ ಬಹಳ ರಿಸರ್ಚ್ ಮಾಡ್ತಾ ಇದ್ದಾರೆ. ಮತ್ತೆ ಅಲ್ಲದೆ ಪ್ರಭುಜಿ ಅವರು ಅಸ್ಟ್ರಾಲಜರ್ ಮತ್ತೆ ಯಾಗಯಜ್ಞಗಳನ್ನ ಅದರಲ್ಲಿ ಪಾಲ್ಗೊಳ್ತಾರೆ. ಅದರಲ್ಲೆಲ್ಲ ಅವರು ಪ್ರಭುಜಿ ಅವರು ಬಹಳ ಮುಂದೆ ಇದ್ದಾರೆ. ಇದು ಒಂದು ರಾಮಪ್ರಮೇಯ ಪ್ರಭು, ಶ್ರೀಮಾನ್ ರಾಮಪ್ರಮೇಯ ಪ್ರಭುಜಿ ಅವ್ರ ಬಗ್ಗೆ ಒಂದು ಕಿರುಪರಿಚಯ. ಮತ್ತೆ ಇವತ್ತು ನಮ್ಗೆಲ್ಲ ಹಿಸ್ ಹೋಲಿನೆಸ್ ಭಕ್ತಿ ವಿಕಾಸ ಸ್ವಾಮಿ ಗುರು ಮಹಾರಾಜ್ ಬಗ್ಗೆ ತಿಳಿಸ್ಕೊಡೋದಿಕ್ಕೆ ಪ್ರಭುಜಿ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಹರೇ ಕೃಷ್ಣ ರಾಮಪ್ರಮೇಯ ಪ್ರಭುಜಿ, ನಿಮ್ಗೆ ಸುಸ್ವಾಗತ ಪ್ರಭು. ನೀವು ಇನ್ನ ಕಂಟಿನ್ಯೂ ಮಾಡಿ ಪ್ರಭು. ಹರೇ ಕೃಷ್ಣ ಪ್ರಭು, ಧನ್ಯವಾದ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಂ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ಯಾಕೋ ನನ್ನ ವಿಡಿಯೋ ಆನ್ ಆಗ್ತಾ ಇಲ್ಲ. ಹರೇ ಕೃಷ್ಣ ಪ್ರಭುಜಿ, ಒಂದ್ಸರಿ ವಿಡಿಯೋ ಆಫ್ ಮಾಡ್ಬಿಟ್ಟು ಆನ್ ಮಾಡಿ ಪ್ರಭು, ಅವಾಗ ಆನ್ ಆಗ್ಬೋದು. ಒಂದ್ ಸ್ವಲ್ಪ ನಾನು ಬಿಟ್ಟು ಮತ್ತೆ ಜಾಯ್ನ್ ಆಗ್ತೀನಿ, ಕ್ಷಮಿಸಿ ಒಂದ್ ಸ್ವಲ್ಪ ತೊಂದರೆಗೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಂ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನೈ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಂಶ್ಚ. हे कृष्ण करुणा सिंधु दीनबंधु जगतपते गोपेश गोपिका कांत राधा कांत नमोस्तुते. तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिंधुभ्येव च पतितानां पावनेभ्यो वैष्णवेभ्यो नमो नमः. श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद. हरे कृष्ण 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 हरे हरे, हरे राम 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 हरे. ಬಹಳ ಧನ್ಯವಾದಗಳು ನಮಗೆ ಈ ಸುವರ್ಣ ಅವಕಾಶ ಗುರುವಾರದ ದಿನ ಕೊಟ್ಟಿದ್ದೀರಾ. ಗುರುಗಳ ಗುಣಗಾನ ಮಾಡ್ಲಿಕ್ಕೆ, ಅವರ ಮೇಲೆ ಧ್ಯಾನ ಮಾಡ್ಲಿಕ್ಕೆ. ಶಾಸ್ತ್ರಗಳು ಹೇಳ್ತಾವೆ, ತದ್ವಿಜ್ಞಾನಾರ್ಥಂ ಶ್ರೀ ಗುರುಂ ಏವಾಭಿಗಚ್ಚೇತ್ ಸಮಿತ್ ಪಾಣಿಂ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ. ಅಂದ್ರೆ ಶಾಸ್ತ್ರಜ್ಞಾನಕ್ಕೋಸ್ಕರ ಒಬ್ಬ ವ್ಯಕ್ತಿ ಅಧಿಕೃತ ಗುರುವಿನ ಹತ್ರ ಹೋಗ್ಬೇಕು. ಯಾವ ತರ ಗುರು ಇರ್ಬೇಕು? ಅವರು ಶ್ರೋತ್ರಿಯ ಮತ್ತೆ ಬ್ರಹ್ಮನಿಷ್ಠವಾಗಿರ್ಬೇಕು. ಅಂದ್ರೆ ಅವರಿಗೆ ಆಧ್ಯಾತ್ಮಿಕ ಜ್ಞಾನ ಪೂರ್ಣವಾಗಿರ್ಬೇಕು. ಆಧ್ಯಾತ್ಮಿಕ ಜ್ಞಾನವನ್ನು ಸರಿಯಾಗಿ ತಿಳ್ಕೊಂಡಿರ್ಬೇಕು. ಆಧ್ಯಾತ್ಮಿಕ ಜ್ಞಾನ ಅಂದ್ರೆ ಪರಂಪರೆಯ ಜ್ಞಾನ. ಈ ವೇದ ಜ್ಞಾನ ಏನಿದೆ ನೇರವಾಗಿ ಭಗವಂತನಿಂದ ಪರಂಪರೆಯಲ್ಲಿ ಬಂದಿದೆ. ಬ್ರಹ್ಮನ ಮುಖಾಂತರ ನಾರದ, ವ್ಯಾಸ, ಮಧ್ವಾಚಾರ್ಯ ಈ ತರ ಮಾಡ್ತಾ ಮಾಡ್ತಾ ಬಹಳ ಆದ ಆಚಾರ್ಯರು, ಜಯತೀರ್ಥರಾಗ್ಲಿ, ವ್ಯಾಸತೀರ್ಥರಾಗ್ಲಿ, ಈ ತರ ಆಚಾರ್ಯಗಳ ಮುಖಾಂತರ ಪರಂಪರೆಯಲ್ಲಿ ಈ ಜ್ಞಾನ ಬಂದಿದೆ. ಈಗ ಏನ್ ಸಮಸ್ಯೆ ಇಲ್ಲಲ್ಲ? ನನ್ನ ಧ್ವನಿ ಎಲ್ಲ ಸರಿಯಾಗಿ ಕೇಳಿಸ್ತಾ ಇದೆಯಲ್ಲ? ಏನಾದ್ರೂ ಸಮಸ್ಯೆ ಇದ್ರೆ ಹೇಳಿ. ಪ್ರಭು, ಕೇಳಿಸ್ತದೆ ಪ್ರಭು. ಆದ್ರೆ ನಾವು ಸರಳವಾಗಿ ಹೇಳ್ಬಿಡ್ತೇವೆ ಏನಂತೆ, ಪರಂಪರೆಯಲ್ಲಿ ಈ ಜ್ಞಾನ ಬಂದಿದೆ ಅಂತ. ಆದ್ರೆ ಈ ಪರಂಪರೆ ಸರಳವಾಗಿತ್ತ? ಇಲ್ಲ. ಪ್ರತಿಯೊಂದು ಪೀಳಿಗೆಯಲ್ಲಿ, ಪ್ರತಿಯೊಂದು ಸ್ತರದಲ್ಲಿ ಆಚಾರ್ಯರು ಮಾಯೆಯ ಪರೀಕ್ಷೆಗೆ ಒಳಗಾಗಿರ್ತಾರೆ.
ಯಾಕಂದ್ರೆ ಸಾಮಾನ್ಯವಾಗಿ ಜೀವ ಈ ಜಗತ್ತಿನಲ್ಲಿ ಕೃಷ್ಣನನ್ನ ಮರೆತು ಹೋಗಿರೋ ಕಾರಣಕ್ಕೆ ಇಲ್ಲಿದೆ. ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ, ಒಂದು ದೊಡ್ಡ ಸಮುದಾಯದಲ್ಲಿ ಸಾಮಾನ್ಯವಾಗಿ ಜನ ಎಲ್ಲರೂ ಕೃಷ್ಣನನ್ನ ಮರ್ತಿರ್ತಾರೆ. ಆ ಸಂದರ್ಭದಲ್ಲಿ ಒಬ್ಬ ಗುರು ಪರಂಪರೆಯ ಜ್ಞಾನವನ್ನು ಕೊಡ್ಬೇಕು, ಕೃಷ್ಣನ ಸ್ಮರಣೆಯನ್ನು ತರಿಸ್ಕೊಡ್ಬೇಕು. ಅದು ಎಷ್ಟು ಕಷ್ಟ ಇರುತ್ತೆ, ಯಾಕಂದ್ರೆ ಅವರು ಯಥಾರ್ಥ ಜ್ಞಾನವನ್ನು ಕೊಡ್ಬೇಕು. ನಮ್ಮ ಆಚಾರ್ಯ ಪರಂಪರೆಯಲ್ಲಿ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಆಗ್ಲಿ, ಬಲದೇವ್ ವಿದ್ಯಾಭೂಷಣ ಆಗ್ಲಿ, ಭಕ್ತಿ ವಿನೋದ್ ಠಾಕೂರ್ ಆಗ್ಲಿ, ಭಕ್ತಿ ಸಿದ್ಧಾಂತ ಸರಸ್ವತಿ ಆಗ್ಲಿ, ನಮ್ಮ ಶ್ರೀಲ ಪ್ರಭುಪಾದರಾಗ್ಲಿ, ಎಲ್ಲರೂ ಈ ವೈದಿಕ ಜ್ಞಾನವನ್ನು ಕೊಡ್ಲಿಕ್ಕೆ ಬಹಳ ಕಷ್ಟಪಟ್ಟಿದ್ದಾರೆ. ಪರಂಪರೆಯಲ್ಲಿ ಬರುವಂತ ಜ್ಞಾನ ಅಷ್ಟು ಸುಲಭವಾದದ್ದಲ್ಲ, ಬಹಳ ಕಷ್ಟಪಟ್ಟು ಈ ಜ್ಞಾನವನ್ನು ಇಲ್ಲಿವರೆಗೆ ತಗೊಂಡ್ಬಂದಿದ್ದಾರೆ. ಅದೇ ತರ ಪ್ರಭುಪಾದರು ಆದ್ಮೇಲೆ ಪ್ರಭುಪಾದರು ಅನುಯಾಯಿಗಳು ಕೂಡ ಬಹಳ ಅದ್ಭುತವಾದ ಕಾರ್ಯಗಳನ್ನ ಮಾಡಿದ್ದಾರೆ ಈ ಪರಂಪರೆಯ ಜ್ಞಾನವನ್ನು ಯಥಾರ್ಥವಾಗಿ ಕೊಡ್ಲಿಕ್ಕೆ. ಅದರಲ್ಲಿ ಏನು ಕಷ್ಟ ಇರಲಿಲ್ಲ ಅಂತಿಲ್ಲ, ಸುಮಾರು ಕಷ್ಟಗಳಿದ್ದು. ಎಲ್ಲಕ್ಕಿಂತ ಮುಂಚೆ ಏನಂದ್ರೆ, ಇವರೆಲ್ಲರೂ ನವಯುವಕರು, ಕೃಷ್ಣ ಭಕ್ತಿಯಲ್ಲಿ ಬಂದು 10 ವರ್ಷ ಆಗಿರ್ಬೋದು, 12 ವರ್ಷ ಆಗಿರ್ಬೋದು, 8 ವರ್ಷ ಆಗಿರ್ಬೋದು, ಈ ತರ ಬಹಳ ಹೊಸದಾಗಿ ಕೃಷ್ಣ ಭಕ್ತಿಗೆ ಪರಿಚಯ ಆಗಿತ್ತು. ಅದೇ ಸಮಯದಲ್ಲಿ ಪ್ರಭುಪಾದರು 1977ರಲ್ಲಿ ಜಗತ್ತು ಬಿಟ್ಟೋದಾಗ ಮಹಾದ ದೊಡ್ಡ ಜವಾಬ್ದಾರಿ ಬಂದಿತ್ತು ಅವ್ರ ಹೆಗಲ ಮೇಲೆ. ಈ ಕೃಷ್ಣ ಭಾವನಾಮೃತ ಸಂಘವನ್ನು ಮುಂದೆ ವರೆಸ್ಬೇಕು ಅನ್ನುವಂತ ಬಹಳ ದೊಡ್ಡ ಜವಾಬ್ದಾರಿ ಇತ್ತು. ಆ ಸಮಯದಲ್ಲಿ ಸಮಸ್ಯೆಗಳದೇನು ಕಡಿಮೆನೇ ಇರ್ಲಿಲ್ಲ. ಬಹಳಷ್ಟು ಪ್ರಕಾರದ ಊಹೆಗಳು, ಬಹಳಷ್ಟು ಪ್ರಕಾರದ ಮಾನಸಿಕ ಕಲ್ಪನೆಗಳು ಕೃಷ್ಣ ಭಾವನಾಮೃತ ಸಂಘದಲ್ಲೂ ಕೂಡ ಬಂತು. ಉದಾಹರಣೆಗೆ ಒಂದು ಅಂದ್ರೆ, ಇಲ್ಲ ನಮ್ಗೆ ಗುರುಗಳೇ ಬೇಡ, ನಾವು ಹರೇ ಕೃಷ್ಣ ಮಾಡ್ತೀವಿ ಅನ್ನುವಂತ ವಿಚಾರ ಕೂಡ ಬಂದಿದೆ. ಈ ತರ ಬಹಳಷ್ಟು ವಿಚಾರಗಳು ಬಂದಿದ್ದಾವೆ. ಇದನ್ನೆಲ್ಲ ಎದುರಿಸಿ ಪ್ರಭುಪಾದರು ಅನುಯಾಯಿಗಳು ಈ ಕೃಷ್ಣ ಭಾವನಾಮೃತ ಸಂಘವನ್ನು ಬಹಳ ಜೋರಾಗಿ ಚೆನ್ನಾಗಿ ಮುಂದುವರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಬಹಳ ಆಧ್ಯಾತ್ಮಿಕ ಶಕ್ತಿ ಬೇಕು. ಪ್ರಭುಪಾದರು ಇರೋ ಕಾಲದಲ್ಲಿ ಇಡೀ ಕೃಷ್ಣ ಭಾವನಾಮೃತ ಸಂಘವನ್ನು ಒಬ್ಬರೇ ನಡ್ಸ್ಕೊಂಡು ಹೋಗ್ತಾ ಇದ್ರು, ಅಷ್ಟು ಆಧ್ಯಾತ್ಮಿಕ ಶಕ್ತಿ ಅವರಲ್ಲಿತ್ತು. ಪ್ರಭುಪಾದರು ಈ ಜಗತ್ತು ಬಿಟ್ಟು ಹೋದ್ಮೇಲೆ ಈ ನವಯುವಕರ ಹೆಗಲ ಮೇಲೆ ಈ ಭಾರ ಬಂತು. ಅದು ಸರಳವಾಗಿರ್ಲಿಲ್ಲ, ಕಷ್ಟ. ಅದರಲ್ಲಿ ಬಹಳಷ್ಟು ಪರೀಕ್ಷೆಗಳು ಕೂಡ ಇತ್ತು. ಈಗ ನಾವು ದಕ್ಷಿಣ ಭಾರತದಲ್ಲಿ ಕಲ್ಲಿನ ದೇವಸ್ಥಾನಗಳಿರ್ತವೆ, ಹಳೆಯ ದೇವಸ್ಥಾನಗಳು, 1000, 2000, 5000 ವರ್ಷದ್ದು ಕಲ್ಲಿನ ದೇವಸ್ಥಾನಗಳಿರ್ತವೆ. ಆ ಕಲ್ಲಿನ ದೇವಸ್ಥಾನಗಳಲ್ಲಿ ಕಂಬಗಳಿರ್ತಾವೆ, ಪಿಲ್ಲರ್ಸ್. ಆ ಪಿಲ್ಲರ್ಸ್ ಎಷ್ಟು ಸ್ಟ್ರೇಟ್ ಆಗಿರ್ತವೆ ಅಷ್ಟು ಆ ದೇವಸ್ಥಾನ ಸರಿಯಾಗಿ ನಿಂತಿರುತ್ತೆ. ಆ ಜೋಡಿಸೋ ಟೈಮಲ್ಲೇ, ಪಿಲ್ಲರ್ಸ್ ಹಾಕೋ ಟೈಮಲ್ಲೇ ಸ್ವಲ್ಪ ಕ್ರಾಸ್ ಆಗಿಬಿಟ್ರೆ ಏನಾಗುತ್ತೆ, ಆ ರಿಸ್ಕ್ ತುಂಬಾ ಇರುತ್ತೆ. ಯಾವಾಗ ಆ ದೇವಸ್ಥಾನ ಕುಸಿದ್ ಬೀಳುತ್ತೆ ಅನ್ನೋ ರಿಸ್ಕ್ ಇರುತ್ತೆ. ಅದಕ್ಕೆ ಅದು ಪೂರ್ತಿ ಸ್ಟ್ರೇಟ್ ಆಗಿ ಹಾಕಿದ್ರೆ ಅಷ್ಟೇ ಅದು ಬರುತ್ತೆ. ಅದೇ ತರ ನಮ್ಮ ಗುರು ಪರಂಪರೆಯ ಸಂದೇಶ ತುಂಬಾ ತೂಕ ಇರುವಂತ ಸಂದೇಶ. ಅದಕ್ಕೆ ಗುರು ಅಂತಂತಾರೆ. ಗುರು ಅಂದ್ರೆ ಲಘು ವಿರುದ್ಧ. ಲಘು ಅಂದ್ರೆ ತೂಕ ಕಡಿಮೆ, ಗುರು ಅಂದ್ರೆ ತೂಕ ಜಾಸ್ತಿ. ಅದಕ್ಕೆ ಆ ತೂಕ ಜಾಸ್ತಿ ಇರುವಂತ ಸಂದೇಶ ಇದೆ ಇದು. ಅದನ್ನ ಗಟ್ಟಿಯಾಗಿ ಹಿಡಿಬೇಕಂದ್ರೆ ಪರಂಪರೆಯಲ್ಲಿರುವಂತ ವ್ಯಕ್ತಿ ಬಹಳ ಪ್ರಾಮಾಣಿಕವಾಗಿರ್ಬೇಕು, ಆವಾಗಲೇ ಅವ್ರ ಕೈಯಿಂದ ಸಾಧ್ಯವಾಗುತ್ತೆ. ಆ ತರಹ ಬಹಳಷ್ಟು ಪ್ರಾಮಾಣಿಕವಾದ ಶಿಷ್ಯಂದ್ರು ಶ್ರೀಲ ಪ್ರಭುಪಾದರಿಗೆ ಬಂದಿದ್ದಾರೆ. ಅದರಲ್ಲಿ ಒಬ್ರು ಅಂದ್ರೆ ಶ್ರೀಮಾನ್ ಪರಮ ಪೂಜ್ಯ ಭಕ್ತಿ ವಿಕಾಸ್ ಸ್ವಾಮಿ ಮಹಾರಾಜ್. ಭಕ್ತಿ ವಿಕಾಸ್ ಸ್ವಾಮಿ ಮಹಾರಾಜ್ ಅವರು 1975ರಲ್ಲಿ ಕೃಷ್ಣ ಭಾವನಾಮೃತ ಸಂಘಕ್ಕೆ ಸೇರಿದ್ರು. ಅದು ಬಹಳ ರೋಚಕವಾದ ಘಟನೆ ಇದೆ. ಒಂದ್ಸರಿ ಏನಾಗಿತ್ತಂದ್ರೆ, ಅವರು ಸೈಕಲ್ ಓಡಿಸ್ತಾ ಇದ್ರು. ಸಾಯಂಕಾಲ ಏನಾಯ್ತಂದ್ರೆ ಅವ್ರ ಸೈಕಲ್ ಡ್ಯಾಮೇಜ್ ಆಯ್ತು, ಏನೋ ಚೈನ್ ಕಿತ್ತೋಯ್ತೋ ಏನೋ ಪ್ರಾಬ್ಲಮ್ ಆಯ್ತು. ಈಗ ರಾತ್ರಿ ಆಗ್ಬಿಟ್ಟಿದೆ, ಎಲ್ಲಿ ಹೋಗ್ಬೇಕು, ಮನೆಗಂತೂ ಹೋಗ್ಲಿಕ್ಕೆ ಆಗಲ್ಲ, ಎಲ್ಲೋ ಒಂದ್ ಕಡೆ ಇರ್ಲಿಕ್ಕೆ ವ್ಯವಸ್ಥೆ ಆಗುತ್ತೇನೋ, ಏನಾದ್ರೂ ಒಂದು ವ್ಯವಸ್ಥೆ ಆಗುತ್ತೇನೋ ಅಂತ ಒಂದು ಬಾಗಿಲನ್ನು ತಟ್ಟಿದ್ರು. ನೋಡಿ, ಬಹುನಾಮ್ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರತ್ಪದ್ಯತೆ ವಾಸುದೇವ ಸರ್ವಂ ಇತಿ ಮಹಾತ್ಮ ಸುದುರ್ಲಭ. ಇಂಥ ಬಹಳಷ್ಟು ಜನ್ಮ ತಗೊಂಡಿದ್ಮೇಲೆ ಅವರಿಗೆ ವಾಸುದೇವ ಸರ್ವಂ ಅಂತ ಆಗತ್ತೆ. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ದಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ ತತ್ರಪ್ತಂ ಬುದ್ಧಿ ಸಂಯೋಗಂ ಲಭತೆ ಪೌರೋದೇಕಂ. ಹಿಂದಿನ ಜನ್ಮದ್ದು ಅವ್ರು ಏನು ಕಾರ್ಯಗಳನ್ನ ಮಾಡಿರ್ತಾರೆ ಆ ಪ್ರಕಾರ ವ್ಯವಸ್ಥೆ ಭಗವಂತ ಮಾಡ್ಕೊಡ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಮಹಾರಾಜರು ಒಂದು ಬಾಗಿಲನ್ನು ತಟ್ಟಿದ್ರು. ಅದು ಇಂಗ್ಲೆಂಡ್ ಅಲ್ಲಿರುವಂತ ಒಂದು ಇಸ್ಕಾನ್ ದೇವಸ್ಥಾನ ಇತ್ತು. ಅವರು ಡೋರ್ ಓಪನ್ ಮಾಡಿದ್ರು. ಇಲ್ಲ, ನನಗೆ ಈ ತರ ಆಗಿದೆ, ಆಯ್ತು ನಮ್ ಜೊತೆಗಿರಿ ಅಂತ ಹೇಳಿದ್ರು. ಆ ದಿನ ರಾತ್ರಿ ಇದ್ರು ಮಹಾರಾಜರು ಅಲ್ಲಿ. ಇದ್ರೆ ಬೆಳಗ್ಗೆ 3:30ಗೆ ಎಬ್ಬಿಸ್ಬಿಟ್ಟಿದ್ದಾರೆ. 3:30ಗೆ ಎಬ್ಬಿಸಿ ಮಹಾರಾಜರು ಅಂತಿದ್ರು, ಸಾಮಾನ್ಯವಾಗಿ ಆ ಟೈಮಲ್ಲಿ ನಾವು ಮಲಗ್ಲಿಕ್ಕೆ ಹೋಗ್ತೇವಿ, ಆ ಟೈಮಲ್ಲಿ ಇವ್ರು ಎಬ್ಸಿದ್ದಾರೆ ಅಂತ. 3:30ಗೆ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡ್ಬೇಕು ಆ ಇಂಗ್ಲೆಂಡ್ ಚಳಿಯಲ್ಲಿ. ಈ ಸ್ನಾನ ಮಾಡಿ 4:15ಗೆ ಒಂದ್ ಕಡೆ ಬರ್ತಾರೆ. ಅಲ್ಲಿ ನೋಡ್ತಾ ಇದ್ದಾರೆ ಜನ ನರ್ತನೆ ಮಾಡ್ತಾ ಇದ್ದಾರೆ, ಹಾಡು ಹಾಡ್ತಾ ಇದ್ದಾರೆ. ಆವಾಗ ಅವ್ರಿಗೆ ಅನಿಸ್ತು, ಎಲ್ಲಕ್ಕಿಂತ ಮುಂಚೆ ಅನಿಸ್ತು, ಈ 3:15ಗೆ ಹೇಳ್ತಿದ್ದಾರೆ ಅಂದ್ರೆ ಏನೋ ಒಂದ್ ಸ್ವಲ್ಪ ಹುಚ್ಚರಿರ್ಬೋದೇನೋ ಅಂತ ಅನಿಸ್ತು. ಆಮೇಲೆ ತಣ್ಣೀರು ಸ್ನಾನ ಮಾಡ್ತಾರೆ, ಇದೆಲ್ಲ ವಿಚಿತ್ರ ಆಗುತ್ತೆ. ಆದ್ರೆ ಯಾವಾಗ
ಪ್ರಕೋಷ್ಠದಲ್ಲಿ ಬಂದ್ರು, ಅಲ್ಲಿ ನೋಡ್ತಾ ಇದ್ದಾರೆ, ಅವರು ನರ್ತನೆ ಮಾಡ್ತಾ ಇದ್ದಾರೆ, ಹಾಡು ಹಾಡ್ತಾ ಇದ್ದಾರೆ, ಬಹಳ ಸಂತುಷ್ಟಿ ಆನಂದದಲ್ಲಿದ್ದಾರೆ. ಅವ್ರಿಗನ್ನಿಸ್ತು ಏನೋ ಇದೆ ಇವರಲ್ಲಿ, ಈ ತರ ಸುಲಭವಾಗಿ ಆನಂದ ಬರಲ್ಲ ಜಗತ್ತಿನಲ್ಲಿ. ಅವರು ಇಷ್ಟು ಬೇಗ ಎದ್ದು ಇಷ್ಟು ತಪಸ್ಸೆ ತಗೊಳ್ತಾ ಇದ್ದಾರೆ, ಖಂಡಿತವಾಗಿ ಇದರಲ್ಲಿ ಏನಾದ್ರೂ ಫಲ ಇರಬೇಕು. ಅದಕ್ಕೆ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ ಪ್ರಯತ್ನ ಮಾಡ್ಕೊಳ್ಳು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆ ದೇವಸ್ಥಾನದಲ್ಲಿ ಭಕ್ತರ ಸಂಪರ್ಕದಲ್ಲಿ ಬಂದು ಅವರಿಗೆ ಪ್ರಶ್ನೆಗಳನ್ನ ಕೇಳಿಕ್ ಶುರು ಮಾಡಿದ್ರು. ಆತರ ಮಾಡಿ ಅವ್ರಿಗೆ ತುಂಬಾ ಬೇಗ ಗೊತ್ತಾಯ್ತು, ನಾನು ಕೂಡ ಇಲ್ಲಿ ಬರ್ಬೇಕು ಅಂತ. ಅದಕ್ಕೆ ಸ್ವಲ್ಪ ದಿನಗಳಲ್ಲಿ ತಮ್ಮ ಮನೆಯಲ್ಲಿರುವಂತ ಎಲ್ಲ ವಸ್ತುಗಳನ್ನ ತ್ಯಾಗ ಮಾಡಿದ್ರು, ದೇವಸ್ಥಾನಕ್ಕೆ ಶಿಫ್ಟ್ ಆದ್ರು. ಆದ್ರೆ ಶಿಫ್ಟ್ ಆಗೋ ಸಮಯದಲ್ಲಿ ಒಂದನ್ನ ತಗೊಂಡ್ಬಂದಿದ್ರು. ಏನಂದ್ರೆ ಅವ್ರ ಹತ್ರ ಒಂದು 10 ಜೊತೆ ಪಾದರಕ್ಷಕಗಳಿದ್ವು. ಆ 10 ಜೊತೆ ಪಾದರಕ್ಷಕಗಳನ್ನ ತಗೊಂಡ್ಬಂದಿದ್ರು. ಅದನ್ನ ಇಟ್ಕೊಂಡಿದ್ರು. ಒಬ್ಬ ಭಕ್ತರು ತಕ್ಷಣ ಅದನ್ನ ನೋಡಿ 1-2 ದಿನದಲ್ಲಿ ಹೇಳಿದ್ರು, ಈ ತರ ಸಾಧುಗಳಿಗೆ ಇಷ್ಟು ವಸ್ತುಗಳನ್ನ ಇಟ್ಕೋಬಾರ್ದು ಅಂತ ಹೇಳಿದ್ರು. ಅದು ಒಂದು ಹೇಳಿದ ಮಾತೇ ಆಯ್ತು. ಆ ಕ್ಷಣದಲ್ಲಿ ಅವು ಕೂಡ ತ್ಯಾಗ ಮಾಡ್ಬಿಟ್ರು. ಅಂದ್ರೆ ಎಲ್ಲವೂ ಶೂನ್ಯ ಮಾಡಿ ಈಗ ಪ್ರಭುಪಾದರ ಆಶ್ರಯಕ್ಕೆ ಬಂದ್ಬಿಟ್ರು ಅನ್ನುವಂಥದ್ದಿತ್ತು. ಅದಕ್ಕೆ ಅದಾದ್ಮೇಲೆ ಕಾಲಕ್ರಮೇಣ ಅವರಿಗೆ ಹರಿನಾಮ ದೀಕ್ಷೆ ಆಯಿತು. ಹಂಸದತ್ತ ಮಹಾರಾಜರ ಮುಖಾಂತರ ಹರಿನಾಮ ದೀಕ್ಷೆ ಆಯಿತು. ಸ್ವಲ್ಪ ಸಮಯದ ನಂತರ ಮಾಯಾಪುರದಲ್ಲಿ ಅವರಿಗೆ ಬ್ರಾಹ್ಮಣ ದೀಕ್ಷೆ ಪ್ರಭುಪಾದರ ಮುಖಾಂತರ ಆಯಿತು. ಆ ಸಮಯದಲ್ಲಿ ಮಹಾರಾಜರು ಹೇಳ್ತಾರೆ, ಕೃಷ್ಣ ಭಾವನಾಮೃತ ಸಂಘದಲ್ಲಿ ವಾತಾವರಣನೇ ಬೇರೆ ಇತ್ತು. ಒಂದ್ಸರಿ ಏನಾಗಿತ್ತಂದ್ರೆ, ಅವ್ರ ಅಡಿಗೆ ಮನೆಯಲ್ಲಿ ಜಸ್ಟ್ ಬ್ರಾಹ್ಮಣ ದೀಕ್ಷೆ ಸಿಕ್ಕ ಮೇಲೆ ಅಡಿಗೆ ಮನೆಯಲ್ಲಿ ಅಡಿಗೆ ಸೇವೆ ಆಗ್ತಾ ಇತ್ತು. ಅಡಿಗೆ ಸೇವೆ ಮಾಡ್ತಾ ಇದ್ದಾಗ ಅವ್ರ ಪಕ್ಕದಲ್ಲಿ ಒಬ್ರು ಪ್ರಭುಜಿಗಳು ಏನೋ ಒಂದು ತಮ್ಮ ಹಳೆ ವಿಚಾರಗಳನ್ನ ಹೇಳ್ತಾ ಇದ್ರು. ಏನಂತೆ, ನಾನು ಈ ತರ ಮೂವಿ ನೋಡ್ ಬಂದಿದ್ದೆ, ಅದು ಇತ್ತು ಇದಿತ್ತು ಅಂತ ಏನೋ ಹೇಳ್ತಾ ಇದ್ರು. ಅದನ್ನ ಹೇಳ್ತಿದ್ದಾಗ ಹಿಂದ್ಗಡೆಯಿಂದ ಒಬ್ರು ಬ್ರಹ್ಮಚಾರಿ ಬಂದ್ರು. ಅವರು ಅತ್ಯಾಹಾರೋ ಪ್ರಯಾಸಶ್ಚ ಪ್ರಜಲ್ಪೋ ನಿಯಮಾಗ್ರಹ ಅಂತ ಹೇಳಿ ಹೋಗ್ಬಿಟ್ರು. ಅಂದ್ರೆ ಏನು, ನೀವು ಪ್ರಜಲ್ಪ ನಿಯಮಾಗ್ರಹ ಇವೆಲ್ಲ ಮಾಡಬಾರ್ದು ಅನ್ನುವಂತ ಸಂದೇಶವನ್ನು ಕೊಟ್ಟು ಹೋಗ್ಬಿಟ್ರು ಅವರು. ಅಂದ್ರೆ ಈ ತರ ಸಮಯ ವ್ಯರ್ಥ ಮಾಡಬಾರ್ದು ಅಂತ ಸಂದೇಶವನ್ನು ಕೊಟ್ಟೋದ್ರು. ಆತರ ಬಹಳಷ್ಟು ತಮ್ಮ ಘಟನೆಗಳನ್ನ ಹೇಳ್ತಾರೆ. ಕೃಷ್ಣ ಭಾವನಾಮೃತ ಸಂಘ ಆರಂಭಕ್ಕೆ ಕಾಲದಲ್ಲಿ ಎಷ್ಟು ತಪಸ್ಸೆ ಇರ್ತಿತ್ತು ಮತ್ತು ಎಷ್ಟು ಉತ್ಸಾಹ ಇರ್ತಿತ್ತು ಪ್ರಚಾರಕ್ಕೆ ಅಂತ. ಮುಂದೆ ಅವರು ಭಾರತಕ್ಕೆ ಬಂದ್ರು. ಭಾರತಕ್ಕೆ ಬಂದು ಅಲ್ಲಿಂದ ಬಾಂಗ್ಲಾದೇಶಕ್ಕೆ ಹೋಗಿ ಬಾಂಗ್ಲಾದೇಶದಲ್ಲಿ ಅವರು ಬಹಳಷ್ಟು ಅದ್ಭುತವಾದ ಪ್ರಚಾರ ಕಾರ್ಯವನ್ನು ಕೈಗೊಂಡ್ರು. ಬಹಳಷ್ಟು ಜನರಿಗೆ ಕೃಷ್ಣ ಭಕ್ತಿಯನ್ನು ಕೊಟ್ಟು ಅಲ್ಲಿ ಪ್ರಚಾರ ಮಾಡಿದ್ರು. ಅವ್ರು ಹೇಳ್ತಿದ್ರು, ಆಗ ಬಾಂಗ್ಲಾದೇಶದಲ್ಲಿ ಕರೆಂಟ್ ಅಂತೂ ಇರ್ತಾ ಇರ್ಲಿಲ್ಲ. ಆಮೇಲೆ ನೀರಿನ ವ್ಯವಸ್ಥೆ ಕೂಡ, ಅಲ್ಲಿ ಒಂದು ನಲ್ಲಿ ಬಂದಿತ್ತಂದ್ರೆ ಅದು ಒಂದು ವಿಚಿತ್ರಕ್ಕೆ ಇಸ್ಕಾನ್ ಸಂಸ್ಥೆ ದೇವಸ್ಥಾನಗಳಲ್ಲಿ ಅಷ್ಟೇ ನಲ್ಲಿಗಳಿದ್ವು. ಬೇರೆ ಎಲ್ಲ ಅವರು ಮಡಿಕೆಯಲ್ಲಿ ನೀರನ್ನು ತಗೊಂಡ್ಬರ್ತಿದ್ರು. ಆ ತರ ತಪಸ್ಸೆ ಪರಿಸ್ಥಿತಿ. ಅವರು ಒಂದೊಂದು ಹಳ್ಳಿಗಳಿಗೆ ಹೋಗ್ತಿದ್ರೆ ಆ ಹಳ್ಳಿಗಳಲ್ಲಿ ಮಳೆಗಾಲದಲ್ಲಿ ಇಷ್ಟು ನೀರಾಗತ್ತೆ, ಬರೀ ನಾವಿನಲ್ಲಿ ಅಷ್ಟೇ ಹೋಗ್ಬೇಕು. ನಾವಿನಲ್ಲಿ ಹೋದ್ರೆ ಅಲ್ಲಿ ದಡ ಎಲ್ಲಿರುತ್ತೆ ಗೊತ್ತಿಲ್ಲ. ಆ ತರ ತಪಸ್ಸೆ ಇರುವಂತ ಪರಿಸ್ಥಿತಿಗಳಲ್ಲಿ ಪ್ರಚಾರವನ್ನು ಮಾಡಿದ್ರು ಮಹಾರಾಜರು. ಜನರಿಗೆ, ಸಾಮಾನ್ಯ ಜನರಿಗೆ ಮಹಾರಾಜರು ಬಹಳ ಮುಖ್ಯವಾದ ಯೋಗದಾನ ಅಂದ್ರೆ ಅವರ ಪುಸ್ತಕಗಳು. ಭಕ್ತರಿಗೆ ಸರಳವಾಗಿ ಕೃಷ್ಣ ಭಾವನಾಮೃತ ತಮ್ಮ ನಿತ್ಯ ಜೀವನದಲ್ಲಿ ಹೇಗೆ ಅಳವಡಿಸ್ಬೇಕು ಅನ್ನೋಂಥ ವಿಷಯದಲ್ಲಿ ಬಹಳಷ್ಟು ಪುಸ್ತಕಗಳನ್ನ ಬರೆದಿದ್ದಾರೆ. ಅದಕ್ಕೆ ಮುಖ್ಯವಾಗಿ ಆ ಪುಸ್ತಕಗಳ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ಬೇಕು ಅಂತ ಬಯಸ್ತೇನೆ ನಾನು. ಕೃಷ್ಣ ಭಾವನಾಮೃತದಲ್ಲಿ ಆರಂಭಿಕ ಕೈಪಿಡಿ ಅಂತ ಈ ಪುಸ್ತಕ ಎಲ್ಲಕ್ಕಿಂತ ಮೊದಲೇ ಬಾರಿ ನನ್ನ ಕೈಯಲ್ಲಿ ಬಂತು. ಆವಾಗ ನನಗೆ ಮಹಾರಾಜ್ ಯಾರು ಗೊತ್ತಿರ್ಲಿಲ್ಲ. ಕೃಷ್ಣ ಭಕ್ತಿಗೆ ಬಂದು 3 ತಿಂಗಳಾಗಿತ್ತು. ಆವಾಗ ಕಲ್ಕತ್ತಾಗ ಹೋದಾಗ ಅಲ್ಲಿ ಒಬ್ರು ಭಕ್ತರು ಹೇಳಿದ್ರು, ನೋಡಿ ನೀವು ಹೊಸದಾಗಿದ್ದೀರಾ, ನೀವು ದೇವ್ರ ಪೂಜೆ ಹೇಗ್ ಮಾಡ್ಬೇಕು, ಉದ್ಬತ್ತಿ ಹೇಗೆ ಏರಿಸ್ಬೇಕು, ಯಾವ ಕೀರ್ತನೆಯನ್ನು ಮಾಡ್ಬೇಕು, ಆಮೇಲೆ ಏನ್ ಕೇಳ್ಬೇಕು, ಏನ್ ಮಾಡ್ಬೇಕು, ಇದೆಲ್ಲ ನಿಮ್ಗೆ ಗೊತ್ತಿರಲ್ಲ, ಅದಕ್ಕೆ ಈ ಪುಸ್ತಕವನ್ನು ತಗೊಳ್ಳಿ ಅಂತ ಹೇಳಿದ್ರು. ಆ ಪುಸ್ತಕ ತಗೊಂಡ್ಮೇಲೆ ಬಹಳ ಸಹಾಯ ಆಯ್ತು. ಯಾಕಂದ್ರೆ ಅಲ್ಲಿ ಪೂಜೆ ವಿಧಿ, ಆಮೇಲೆ ಯಾವ ಕೀರ್ತನೆಗಳು, ಮಂಗಳಾರತಿಗೆ ಯಾವ್ದು ಹಾಡ್ಬೇಕು, ಆಮೇಲೆ ಗುರುಪೂಜಾಗೆ ಯಾವ್ದು ಹಾಡ್ಬೇಕು, ಇವೆಲ್ಲ ವಿಷಯಗಳು ಸರಳವಾಗಿ ತಿಳಿತು. ಅದಕ್ಕೆ ಕೃಷ್ಣ ಭಾವನಾಮೃತ ಆರಂಭಿಕ ಕೈಪಿಡಿ ಬಹಳ ಮುಖ್ಯವಾದ ಪುಸ್ತಕ. ಆಮೇಲೆ ಮುಂದಿನ ಪುಸ್ತಕ ನನ್ನ ಕೈಯಲ್ಲಿ ಬಂದಿತ್ತಂದ್ರೆ ಬ್ರಹ್ಮಚಾರ್ಯ, ಕೃಷ್ಣ ಭಾವನಾಮೃತದಲ್ಲಿ ಬ್ರಹ್ಮಚಾರ್ಯ ಅಂತ. ಇದು ಬಹಳ ಮುಖ್ಯವಾದ ಪುಸ್ತಕ. ಯಾಕಂದ್ರೆ ಈ ಪುಸ್ತಕವನ್ನು ನೋಡಿದ್ರೆ ಸಾಮಾನ್ಯವಾಗಿ ಜನ ಭಯ ಪಡ್ತಾರೆ. ಏನಂತ ಭಯ ಪಡ್ತಾರೆ, ಇಲ್ಲ ಇದು ಕಾವಿ ಬಟ್ಟೆಯಲ್ಲಿರುವಂತ ಬ್ರಹ್ಮಚಾರಿಗಳಿಗೋಸ್ಕರ ಇದೆ ಅಂತ. ಆ ಬುಕ್ದು ಕವರ್ ಕೂಡ ಅದೇ ತರ ಇದೆ, ಕಾವಿ ಬಟ್ಟೆದು. ಆದ್ರೆ ಒಳಗಡೆ ಏನ್ ಬರೀತಾರೆ ಅಂದ್ರೆ, ಇದು ಬ್ರಹ್ಮಚಾರಿಗಳಿಗೆ ಇರೋಕ್ಕಿಂತ ಬ್ರಹ್ಮಚಾರ್ಯ ಪಾಲನೆ ಮಾಡುವಂತ ವಿಷಯದಲ್ಲಿದೆ. ಬ್ರಹ್ಮಚಾರ್ಯವನ್ನು ಎಲ್ಲರೂ ಪಾಲನೆ ಮಾಡ್ಬೇಕು. ಅಂದ್ರೆ ಇಂದ್ರಿಯ ಸಂಯಮನೆ ಅನ್ನುವಂತ ವಿಷಯ ಏನಿದೆ, ಇದು ಎಲ್ಲರೂ ಅರ್ಥ ಮಾಡ್ಕೋಬೇಕು.
ಗೃಹಸ್ಥ ಆಶ್ರಮದಲ್ಲಿರ್ಲಿ, ಬ್ರಹ್ಮಚಾರಿ ಆಶ್ರಮದಲ್ಲಿರ್ಲಿ, ಬೇರೆ ಬೇರೆ ಸ್ತರ ಇರ್ಬೋದು. ಒಂದೇ ಸ್ತರದ್ದು ಇಂದ್ರಿಯ ಸಂಯಮನೆ ಇಲ್ಲದೆ ಇರ್ಬೋದು. ಆದ್ರೂ ಕೂಡ ಭಕ್ತಿಯಲ್ಲಿ ಪ್ರಗತಿ ಆಗ್ಬೇಕಂದ್ರೆ ಈ ಇಂದ್ರಿಯ ಸಂಯಮನೆ ಬಹಳ ಮುಖ್ಯ. ಅದಕ್ಕೋಸ್ಕರ ಈ ಬ್ರಹ್ಮಚಾರ್ಯ ಪುಸ್ತಕವನ್ನು ಎಲ್ಲರೂ ಓದ್ಬೇಕು ಅಂತ. ಅದಕ್ಕೆ ಆ ಬ್ರಹ್ಮಚಾರ್ಯ ಪುಸ್ತಕ ಕೃಷ್ಣ ಪಾವನಾಮೃತದಲ್ಲಿ ಬ್ರಹ್ಮಚಾರ್ಯ ಅಂತ ಅನ್ನುವಂಥದ್ದು ಶೀರ್ಷಕ ಇದೆ. ಅದು ಪುಸ್ತಕ ಕೂಡ ತುಂಬಾ ಅದ್ಭುತವಾಗಿದೆ. ಅಂದ್ರೆ ಹೇಗೆ ನಮ್ಮ ಜೀವನದಲ್ಲಿ ಬ್ರಹ್ಮಚಾರ್ಯ ಪಾಲನೆ ಆಗ್ಬೋದು ಅನ್ನುವಂಥದ್ದು. ನಾನು ಚೆನ್ನೈಯಲ್ಲಿದ್ದಾಗ ಒಬ್ಬ ಭಕ್ತರು ದೇವಸ್ಥಾನದಲ್ಲಿ ಬ್ರಹ್ಮಚಾರಿ ಇದ್ರು. ಅವರು ನನಗೆ ಆಗಿನ ಕಾಲದಲ್ಲಿ ಸಿಡಿಗಳು ಬರ್ತಿತ್ತು. ಒಂದು ಸಿಡಿ ಕೊಟ್ರು. ಅವ್ರು ಹೇಳಿದ್ರು ಇದರಲ್ಲಿ 8 ಪ್ರವಚನಗಳಿದಾವೆ. ಈ 8 ಪ್ರವಚನ ಯಾವ ವಿಷಯದಲ್ಲಿದಾವೆ ಗೊತ್ತಾ? ಈ 8 ಪ್ರವಚನಗಳು ಉಪದೇಶಾಮೃತದು ಇಂಟ್ರೊಡಕ್ಷನ್, ಭೂಮಿಕೆ, ಉಪದೇಶಾಮೃತ ಪುಸ್ತಕದ ಭೂಮಿಕೆ ಆತರ ವಿಷಯದಲ್ಲಿದೆ. ಈ ಉಪದೇಶಾಮೃತ ನಾನು ನೋಡಿದ್ದೆ, ಅದು ತುಂಬಾ ಚಿಕ್ಕ ಪುಸ್ತಕ. ಇನ್ನ ಚಿಕ್ಕ ಪುಸ್ತಕ ಉಪದೇಶಾಮೃತ ಆತರ ಭೂಮಿಕೆ ಇನ್ನೆಷ್ಟು ಚಿಕ್ಕದಿರ್ಬೋದು, 1 ಪೇಜ್ ಆದ್ರೆ 1 ಪೇಜ್ ಭೂಮಿಕೆ ಮೇಲೆ 8 ಕ್ಲಾಸ್ಗಳನ್ನ ಕೊಟ್ಟಿದ್ದಾರೆ ಅವರು ಅಂತ. ನನಗೆ ಆಶ್ಚರ್ಯ ಅನಿಸ್ತು. ಇಷ್ಟು ವಿಷಯಗಳಿದಾವೆ ಇದ್ರಲ್ಲಿ ಅಂತ. ಅದಾಗಿ ನಾವು ಸೇವೆಗೆ ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ. ಒಂದು ದಿನ ಸೇವೆ ತರಕಾರಿ ಕಟ್ ಮಾಡ್ತಾ ಇದ್ದಾಗ ಸಡನ್ ಆಗಿ ಒಬ್ರು ಬ್ರಹ್ಮಚಾರಿ ಬರ್ತಾರೆ. ನೋಡಿ, ಬೇಗ ತರಕಾರಿ ಕಟ್ ಮಾಡೋದು ಮುಗಿಸಿ ಬೇಗ ಒಳಗಡೆ ಬನ್ನಿ, ಇವತ್ತು ಮಹಾ ಕ್ಲೀನಿಂಗ್ ಇದೆ ದೇವಸ್ಥಾನದ್ದು ಅಂತ ಹೇಳಿದ್ರು. ಅವಾಗ ಕೆಲವೊಂದು ಭಕ್ತರು ಗುಸು ಮಾತಾಡಲಿಕ್ಕೆ ಶುರು ಮಾಡಿದ್ರು. ನಾನು ಒಂದ್ ಸ್ವಲ್ಪ ಕೇಳಿಸ್ಕೊಂಡೆ. ಅವಾಗ ಅವ್ರು ಹೇಳಿದ್ರು, ಭಕ್ತಿ ವಿಕಾಸ್ ಮಹಾರಾಜ್ ಬರ್ತಾ ಇದ್ದಾರೆ, ಅದಕ್ಕೋಸ್ಕರ ಮಹಾ ಕ್ಲೀನಿಂಗ್ ಅಂತ. ಆಮೇಲೆ ನಾವು ಎಲ್ಲರೂ ಒಳಗಡೆ ಹೋದ್ವಿ, ಕ್ಲೀನಿಂಗ್ ಮಾಡ್ತಾ ಇದ್ವಿ. ಅವಾಗ ಟೆಂಪಲ್ ಕಮಾಂಡರ್ ಬಂದ್ರು. ಸರಿಯಾಗಿ ಕ್ಲೀನ್ ಮಾಡಿ, ಒಂದೂ ಬಿಡಬೇಡಿ, ಯಾಕಂದ್ರೆ ಮಹಾರಾಜರು ಬೈತಾರೆ. ಇದನ್ನ ಸ್ವಲ್ಪ ಏನಾದ್ರೂ ಮೇಲೆ ಈ ಜಾಳಿಗಳಿರ್ತಾವಲ್ಲ, ಜಾಟ್ಬಿಡಿ ಎಲ್ಲ ಇರ್ತಾವಲ್ಲ, ಏನಾದ್ರೂ ಒಂದ್ ಸ್ವಲ್ಪ ಉಳಿದ್ರೆ ಬೈತಾರೆ, ಅದಕ್ಕೆ ಸರಿಯಾಗಿ ಮಾಡಿ ಅಂತ. ಅದನ್ನೇ ನಾನು 1-2 ತಿಂಗಳಾದ್ಮೇಲೆ ರೇವತಿ ರಮಣ್ ಪ್ರಭು ಬಾಯಲ್ಲೂ ಕೂಡ ಕೇಳಿದ್ದೆ, ತಿರುಪತಿಗೆ ಹೋದಾಗ. ಅವ್ರು ಹೇಳಿದ್ರು ಈ ತರ ಮಹಾರಾಜ್ ಮಾಡಿದಾರೆ ಅಂತ. ಅವಾಗ ನನ್ಗನ್ನಿಸ್ತು, ಅಂದ್ರೆ ಈ ವ್ಯಕ್ತಿಯಲ್ಲಿ ಏನೋ ಒಂದು ಗಾಂಭೀರ್ಯ ಇದೆ. ಅವರು ಶಿಷ್ಯಂದ್ರಿಗೆ ಹಂಗೆ ಬಿಡ್ತಾ ಇಲ್ಲ, ಅವ್ರಿಗೆ ಮೇಲೆ ಬರ್ಲಿಕ್ಕೆ ಪ್ರೋತ್ಸಾಹನೆ ಕೊಡ್ತಾ ಇದ್ದಾರೆ ಅಂತ. ನನ್ನಂತ ವ್ಯಕ್ತಿಗೆ ನನ್ಗನ್ನಿಸ್ತು ಆ ತರದ್ದು ಡೋಸ್ಗಳು ಬೇಕು. ಇಲ್ಲಾದ್ರೆ ನಾನು ಮುಂದೆ ಇರಲ್ಲ. ನಾನು ಒಂದೇ ಕಡೆ ಆಲಸ್ಯವನ್ನು ಹೊಂದ್ಬಿಡ್ತೀನಿ. ಅದಕ್ಕೆ ನನ್ನಂತ ವ್ಯಕ್ತಿಗೆ ಆ ತರ ಡೋಸ್ ಬೇಕು. ಅದಕ್ಕೆ ಜಾಸ್ತಿ ಇವರೊಂದು ಒಂದ್ ಸ್ವಲ್ಪ ಕೇಳೋಣ ಅಂತ ಅವಾಗ ಒಂದು ಉತ್ಸಾಹ ಬಂತು. ಅದಕ್ಕೆ ಈ ಬ್ರಹ್ಮಚಾರ್ಯ, ಕೃಷ್ಣ ಭಾವನಾಮೃತದಲ್ಲಿ ಬ್ರಹ್ಮಚಾರ್ಯ, ಮತ್ತೆ ಕೃಷ್ಣ ಭಾವನಾಮೃತದಲ್ಲಿ ಆರಂಭಿಕ ಕೈಪಿಡಿ, ಈ ಪುಸ್ತಕಗಳು ಬಹಳ ಸಹಾಯಕವಾದದ್ದು ಕೃಷ್ಣ ಭಾವನಾಮೃತದ ಆರಂಭಿಕ ಸ್ತರದಲ್ಲಿ. ಇನ್ನೊಂದು, ಸ್ತ್ರೀಯರು ಹೇಗೆ ವ್ಯವಹಾರ ಮಾಡಬೇಕು, ಸ್ತ್ರೀಯರ ನಡವಳಿಕೆ ಹೇಗಿರ್ಬೇಕು, ಕೃಷ್ಣ ಭಾವನಾಮೃತದಲ್ಲಿ ಸ್ತ್ರೀಯರ ಯೋಗದಾನ ಯಾವ ತರ ಇದೆ, ಅವರು ಯಾವ ಕಾರ್ಯಗಳನ್ನ ಸರಿಯಾಗಿ ನಿರ್ವಹಿಸಬಹುದು, ಅದಕ್ಕೆ ಮದರ್ಸ್ ಅಂಡ್ ಮಾಸ್ಟರ್ಸ್, ತಾಯಿಯರು ಮತ್ತೆ ನಾಯಕರು ಅನ್ನುವಂತ ಒಂದು ಪುಸ್ತಕವನ್ನು ಮಹಾರಾಜರು ಬರೆದಿದ್ದಾರೆ. ಅದು ಕೂಡ ಅವರಿಗೆ ಒಳ್ಳೆ ಮಾರ್ಗದರ್ಶನ ಕೊಡುತ್ತೆ. ಗ್ಲಿಮ್ಸಸ್ ಆಫ್ ಟ್ರೆಡಿಷನಲ್ ಇಂಡಿಯನ್ ಲೈಫ್, ಭಾರತೀಯ ಗ್ರಾಮೀಣ ಜೀವನದ ದೃಶ್ಯ ಅಂತ ಅನ್ನುವಂತ ಒಂದು ಪುಸ್ತಕ ಇದೆ. ಬಹಳ ಅದ್ಭುತವಾದ ಪುಸ್ತಕ. ಅಂದ್ರೆ ಮಹಾರಾಜರು ಅಲ್ಲಿ ಬಹಳಷ್ಟು ಶ್ರೇಷ್ಠವಾದ ವ್ಯಕ್ತಿಗಳ ಇಂಟರ್ವ್ಯೂ ತಗೊಂಡಿದ್ದಾರೆ. ಒಂದು ನರ್ಮದಾ ಸ್ವಾಮಿ, ಆಂಧ್ರ ಪ್ರದೇಶದಲ್ಲಿ ನರ್ಮದಾ ಸ್ವಾಮಿ ಅವರು ಹುಟ್ಟು ಬೆಳೆದಿದ್ದು ಹಳ್ಳಿ ಜೀವನದಲ್ಲಿ. ಇನ್ನೊಂದು ಲೋಕನಾಥ್ ಸ್ವಾಮಿ ಮಹಾರಾಜ್ ಅವರು ಪಂಢರಪುರದಲ್ಲಿ ಹಳ್ಳಿ ಜೀವನದಲ್ಲಿ ಹುಟ್ಟಿ ಬೆಳೆದಿದ್ರು. ಈ ತರ ಹರಿದಾಸ್ ಪ್ರಭು ಏನಿದ್ರು, ಅವರು ಜಗನ್ನಾಥ್ ಪುರಿ ಹತ್ರ ಅಲ್ಲಿ ಹುಟ್ಟು ಬೆಳೆದಿದ್ರು. ಈ ತರ ಬೇರೆ ಬೇರೆ ಭಕ್ತರ ತಮ್ಮ ಹೇಗೆ ಹಳ್ಳಿ ಜೀವನ ಇರ್ತಾ ಇತ್ತು, ಮತ್ತೆ ಮಹಾರಾಜರದು ತಮ್ಮದು ಬಾಂಗ್ಲಾದೇಶಲ್ಲಿ ಯಾವ ತರ ಅನುಭವ ಇತ್ತು, ಅದನ್ನೆಲ್ಲ ಬರೆದಿದ್ದಾರೆ. ಅಂದ್ರೆ ಪ್ರಭುಪಾದ್ರದ್ದು ಒಂದು ಆಸೆ ಇತ್ತು, ಏನಂತೆ, ನಾವು ಕೊನೆಗೆ ನಮ್ಮ ಜೀವನದಲ್ಲಿ ಒಂದ್ ಸ್ವಲ್ಪ ಸರಳವಾಗ್ಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ಆಸೆಗಳು ಕಡಿಮೆ ಆಗ್ಬೇಕು. ಆದ್ರೆ ಇವತ್ತಿನ ಸಮಾಜ ಏನಿದೆ, ಇವತ್ತಿನ ಸಮಾಜದಲ್ಲಿ ಆಸೆಗಳು ಬೆಳೆಸುವಂತ ವ್ಯವಸ್ಥೆ ಇದೆ ಹೊರತು ಆಸೆಗಳು ನ್ಯೂನತೆ ವ್ಯವಸ್ಥೆ ಎಲ್ಲೂ ಇಲ್ಲ. ಅದಕ್ಕೆ ಆ ಕಾರಣದಿಂದ ನಾವು ಭಕ್ತಿ ಸುಮಾರು ವರ್ಷದಿಂದ ಮಾಡ್ತಾ ಇದ್ದೀವಿ, ಜಪವನ್ನು ಸುಮಾರು ವರ್ಷದಿಂದ ಮಾಡ್ತಿರ್ಬೋದು, ಆದ್ರೆ ಅದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ಆಸೆಗಳು ಕಡಿಮೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಒಂದು ವ್ಯವಸ್ಥೆ ಇರ್ಲಿ. ಈ ಭಗವಂತ ಯಾವಾಗ ಭೂಮಿಗೆ ಬಂದಿದ್ರು ಅವಾಗ ಅವರು ವೃಂದಾವನದಲ್ಲಿದ್ರು. ಅವರು ಬೇಕಾದ್ರೆ ಒಂದು ದೊಡ್ಡ ಮೆಟ್ರೋಪಾಲಿಟನ್ ಸಿಟಿ, USA, ನ್ಯೂಯಾರ್ಕ್ ತರ ಅದು ಎಲ್ಲ ಸೃಷ್ಟಿ ಮಾಡ್ಬೋದಾಗಿತ್ತು, ಅವರ ಶಕ್ತಿಯಲ್ಲಿತ್ತು ಅದು. ಆದ್ರೆ ಅವರು ಒಂದು ಗ್ರಾಮೀಣ ಜೀವನವನ್ನು ಪ್ರದರ್ಶನ ಮಾಡಿದ್ರು. ಗೋಗಳಾಗ್ಲಿ, ಕೃಷಿ ಆಗ್ಲಿ, ಆ ತರ ಗ್ರಾಮೀಣ ಜೀವನವನ್ನು ಪ್ರದರ್ಶನ ಮಾಡಿದ್ರು. ನಮಗೆ ಭಗವಂತನ ಕೃಪೆ ಇತ್ತು, ಯಾವತ್ತಾದ್ರೂ ನಾವು ಈ ಜಗತ್ತನ್ನು ತ್ಯಾಗ ಮಾಡಿದ್ವಿ, ಭಗವಂತನ ಧಾಮಕ್ಕೆ ಹೋದ್ವಿ ಅಂದ್ರೆ ನಾವು ಆ ಗ್ರಾಮೀಣ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ಬೇಕು.
ಆ ತರ ಜೀವನಕ್ಕೆ ಅಡ್ಜಸ್ಟ್ ಆಗ್ಬೇಕು. ಅದಕ್ಕೆ ಪ್ರಭುಪಾದರು ಮೇಕ್ ವೃಂದಾವನ್ ವಿಲೇಜಸ್ ಅಂತ ಹೇಳಿದ್ರು. ಆ ತರದ ಹಳ್ಳಿಗಳನ್ನ ಇಲ್ಲಿ ನಿರ್ಮಾಣ ಮಾಡಿ ಅಂತ ಹೇಳಿದ್ರು. ಆ ತರ ಜೀವನ ಹೇಗಿರುತ್ತೆ, ಅಲ್ಲಿ ಸರಳ ಜೀವನದಲ್ಲಿ ಎಷ್ಟು ಸುಖ ಇತ್ತು ಅನ್ನೋಂಥದ್ದು ಈ ಗ್ರಾಮೀಣ ಜೀವನದ ದೃಶ್ಯ ಅನ್ನುವಂಥ ಪುಸ್ತಕ ಏನಿದೆ, ಗ್ಲಿಮ್ಸಸ್ ಆಫ್ ಟ್ರೆಡಿಷನಲ್ ಇಂಡಿಯನ್ ಲೈಫ್, ಬಹಳ ಅದ್ಭುತವಾಗಿದೆ. ಇನ್ನ ಪ್ರಚಾರಕರು, ನಾವು ಕೃಷ್ಣ ಭಾವನಾಮೃತದಲ್ಲಿ ಸುಮಾರು ವರ್ಷದಿಂದ ಪ್ರಚಾರ ಮಾಡ್ತಾ ಇದ್ವಿ. ಈಗ ಯಾವ ತರಹದ ಪ್ರಚಾರ ಮಾಡಬೇಕು, ಜನರಿಗೆ ಯಾವ ತರಹ ಮಾರ್ಗದರ್ಶನ ಕೊಡಬೇಕು ಅನ್ನುವಂತ ವಿಷಯದಲ್ಲಿ ಪ್ರಚಾರಕರಿಗೋಸ್ಕರ ಸ್ಪೀಕಿಂಗ್ ಸ್ಟ್ರಾಂಗ್ಲಿ ಇನ್ ಶ್ರೀಲ ಪ್ರಭುಪಾದ್ ಸರ್ವಿಸ್ ಅನ್ನುವಂತ ಪುಸ್ತಕ ಇದೆ. ಪ್ರಭುಪಾದರ ಸೇವೆಯಲ್ಲಿ ದೃಢ ಪ್ರಚಾರ ಅನ್ನುವಂತ ಪುಸ್ತಕ ಬಂದಿದೆ. ಈಗ ಈ ಶೀರ್ಷಕ ನೋಡಿದ್ರೆ ಒಂದ್ ಸ್ವಲ್ಪ ಭಯ ಆಗ್ಬೋದು, ಏನಪ್ಪಾ ಯಾವ ತರ ಪ್ರಚಾರ ಅಂತ. ಆದ್ರೆ ಇಲ್ಲಿ ತುಂಬಾ ಚೆನ್ನಾಗಿ ಈ ಪುಸ್ತಕದಲ್ಲಿ ಅವರು ಸಮತೋಲನೆಯನ್ನು ಮಾಡಿದ್ದಾರೆ. ಹೇಗೆ ನಾವು ಜನರಿಗೆ ಪ್ರಚಾರ ಮಾಡಬೇಕು, ಪರಂಪರೆಯ ಜ್ಞಾನವನ್ನು ಯಥಾರ್ಥವಾಗಿ ಕೊಡಬೇಕು, ಆದ್ರೆ ಅದೇ ಸಮಯದಲ್ಲಿ ಜನರಿಗೆ ಬೇಜಾರಾಗಬಾರ್ದು, ಜನರಿಗೆ ಖುಷಿಯಿಂದ ಸ್ವೀಕಾರ ಮಾಡುವಂತ ಒಂದು ವಾತಾವರಣ ಇರಬೇಕು. ಅಂದ್ರೆ ಇಲ್ಲಿ ಕಾಂಪ್ರಮೈಸ್ ಮಾಡಬಾರ್ದು, ನಾವು ನಮ್ಮ ಸಂದೇಶವನ್ನು ಕಡಿಮೆ ಮಾಡಬಾರ್ದು, ಅದೇ ಸಮಯದಲ್ಲಿ ಪ್ರಚಾರ. ಮುಖ್ಯವಾಗಿ ಭಕ್ತಿ ವೃಕ್ಷ ಲೀಡರ್ಸ್ ಏನಿದ್ದಾರೆ, BV ಲೀಡರ್ಸು, ಅವರಿಗೆ ಬಹಳ ಬೇಕಾಗಿರುವಂತ ಪುಸ್ತಕ ಇದು. ಯಾಕಂದ್ರೆ ಇದರಿಂದ ನಾವು ಪ್ರಚಾರ ಹೇಗೆ ಮಾಡೋದು, ಪ್ರಭುಪಾದರ ಸಂದೇಶವನ್ನು ಹೇಗೆ ಜನರಿಗೆ ತಲುಪಿಸೋದು ಅನ್ನುವಂಥ ಬಹಳ ಒಳ್ಳೆ ಮಾರ್ಗದರ್ಶನ ಈ ಪುಸ್ತಕದಿಂದ ಇದೆ. ಹೇಗೆ ನಾವು ಪ್ರಚಾರ ಮಾಡಬೇಕು, ಜನರಿಗೆ ಬೇಜಾರ ಮಾಡಬಾರ್ದು, ಅದೇ ಸಮಯದಲ್ಲಿ ನಮ್ಮ ಸಂದೇಶದಲ್ಲಿ ನ್ಯೂನತೆ ಬರಬಾರ್ದು. ಪ್ರಭುಪಾದರು ಯಾವ ಸಂದೇಶವನ್ನು ಕೊಟ್ಟಿದ್ದಾರೆ ಆ ಸಂದೇಶವನ್ನು ಯಥಾರ್ಥವಾಗಿ ನಾವು ಹೇಗೆ ಕೊಡ್ತೇವೆ ಅದು ಕೂಡ ವರ್ಣನೆಯಾಗಿದೆ ಈ ಸ್ಪೀಕಿಂಗ್ ಸ್ಟ್ರಾಂಗ್ಲಿ ಇನ್ ಪ್ರಭುಪಾದ್ ಸರ್ವಿಸ್ ಅನ್ನೋಂಥ ಪುಸ್ತಕದಲ್ಲಿ. ಇನ್ನ ಈಗ ಇತ್ತೀಚೆಗೆ ಒಂದು ಬಂದಿರುವಂತ ಪುಸ್ತಕ ಮೂಡ್ ಅಂಡ್ ಮಿಷನ್ ಆಫ್ ಶ್ರೀಲ ಪ್ರಭುಪಾದ್ ಅಂತ, ಅದಕ್ಕೆ ಇನ್ನು ಕನ್ನಡ ಅನುವಾದ ಇಲ್ಲ, ಹೊಸದಾಗಿ ಬಂದಿದೆ. ಅದು ಬಹಳ ಅದ್ಭುತವಾದ ಪುಸ್ತಕ. ಅಂದ್ರೆ ಮಹಾರಾಜರು ಸುಮಾರು ವರ್ಷದಿಂದ ಅದನ್ನ ರಿಸರ್ಚ್ ಮಾಡ್ತಾ ಇದ್ದಾರೆ. ಇದು ಮುಖ್ಯವಾಗಿ ನಾಯಕರಿಗೆ, ಯಾರು ಟೆಂಪಲ್ ಪ್ರೆಸಿಡೆಂಟ್ಸ್ ಇದ್ದಾರೆ, ಯಾರು GVCಗಳಿದ್ದಾರೆ, ಯಾರು ಉಚ್ಚ ಸ್ಥಾನದಲ್ಲಿದ್ದಾರೆ, ಗುರುಗಳ ಸ್ಥಾನದಲ್ಲಿದ್ದಾರೆ, ಅವರಿಗೆ ಪ್ರಭುಪಾದರು ಯಾವ ರೀತಿಯಿಂದ ಪ್ರಚಾರ ಮಾಡ್ಬೇಕಂತಿದ್ರು, ಪ್ರಭುಪಾದ್ರದ್ದು ಮನಸ್ಸಲ್ಲಿ ಏನಿತ್ತು. ಕೃಷ್ಣ ಭಾವನಾಮೃತ ಸಂಘದಲ್ಲಿ ಈಗ ಆರಂಭದಲ್ಲಿ ಪ್ರಭುಪಾದರು ಬಂದಿದ್ರು, ಅವಾಗ ಒಂದು ಲೆವೆಲ್ ಅಲ್ಲಿ ಪ್ರಚಾರ ಮಾಡ್ತಾ ಇದ್ರು. ಕಾಲಕ್ರಮೇಣ ಯಾವಾಗ ಶಿಷ್ಯಂದ್ರು ಗಂಭೀರ ಆಗ್ತಾ ಹೋದ್ರು, ಆವಾಗ ಕೆಲವೊಂದು ರೂಲ್ಸ್ ಗಳನ್ನ ಇಡ್ಲಿಕ್ಕೆ ಶುರು ಮಾಡಿದ್ರು. ಶಿಷ್ಯಂದ್ರಿಗೆ ಇನ್ನೂ ಅವ್ರ ಮಹಾರಾಜರ ಅಪೇಕ್ಷೆ ಇತ್ತು, ಏನಂತೆ ಶಿಷ್ಯಂದ್ರು ಇನ್ನೂ ಸೀರಿಯಸ್ ಆಗ್ಬೇಕು ಭಕ್ತಿಯಲ್ಲಿ ಅಂತ, ಆ ತರ ಅಪೇಕ್ಷೆ ಇತ್ತು. ಈಗ ಸ್ಟಾರ್ಟಿಂಗ್ ಅಲ್ಲಿ ನೋಡಿ, ಪ್ರಭುಪಾದರು ಮೊದಲೇ ದೀಕ್ಷೆ ಕೊಡೋ ಟೈಮಲ್ಲಿ ದೀಕ್ಷೆ ಕೊಟ್ಟಿದ್ದಾರೆ, ಆಮೇಲೆ ಅವ್ರ ಶಿಷ್ಯಂದ್ರು ಹೋಗ್ಬಿಟ್ರು, ರಾತ್ರಿ ತನಕ ಪ್ರಭುಪಾದರು ಪಾತ್ರೆ ತಿಕ್ತಾ ಇದ್ರು. ಈ ತರ ಇರುತ್ತೆ. ಯಾಕಂದ್ರೆ ಅವರಿಗೆ ಆ ಶಿಷ್ಯಂದ್ರಿಗೆ ಶಿಷ್ಯ ಅಂದ್ರೆ ಏನು ಗೊತ್ತಿಲ್ಲ, ಗುರು ಅಂದ್ರೆ ಏನು ಗೊತ್ತಿಲ್ಲ, ಸೇವೆ ಅಂದ್ರೆ ಏನು ಗೊತ್ತಿಲ್ಲ. ಸ್ವಲ್ಪ ಯೋಚನೆ ಮಾಡಿ, ನಮ್ಮ ದೀಕ್ಷೆಯಲ್ಲಿ ನಾವಿವತ್ತು ಈ ತರ ಮಾಡ್ಲಿಕ್ಕಾಗತ್ತಾ? ನಾವು ಕಲ್ಪನೆನೇ ಮಾಡ್ಲಿಕ್ಕಾಗಲ್ಲ. ನಮ್ಮ ಗುರು ಮಹಾರಾಜರು ನಮ್ಮ ಸೇವೆ ಮಾಡ್ಬೇಕು ಅನ್ನೋಂಥದ್ದು ನಾವು ಕಲ್ಪನೆನೇ ಮಾಡ್ಲಿಕ್ಕಾಗಲ್ಲ. ಆದ್ರೆ ಇಷ್ಟೆಲ್ಲ ತಪಸ್ಸೆ ಪ್ರಭುಪಾದರು ತಗೊಂಡಿದ್ದಾರೆ. ಆದ್ರೆ ಕಾಲಕ್ರಮೇಣ ಪ್ರಭುಪಾದರು ತಮ್ಮ ಶಿಷ್ಯಂದ್ರಿಗೆ ಮೇಲೇರಿಸಿ ಗುರು ಅಂದ್ರೆ ಏನು, ಗುರು ಸೇವೆ ಅನ್ನೋದ್ರೆ ಏನು, ಇದೆಲ್ಲ ಜ್ಞಾನವನ್ನು ಕೊಟ್ರು. ಅಂದ್ರೆ ವಾಸ್ತವಿಕವಾಗಿ ಪ್ರಭುಪಾದರ ಮನಸ್ಸಲ್ಲಿ ಇತ್ತು, ಅವರು ಕೈ ಹಿಡ್ಕೊಂಡು ಶಿಷ್ಯಂದ್ರನ ಮೇಲೆತ್ತಿದ್ರು. ಈಗ ಇನ್ನು ಎಷ್ಟು ಮೇಲೆ ಎತ್ತಬೇಕು ಅದೆಲ್ಲ ಮಾರ್ಗದರ್ಶನ ಪ್ರಭುಪಾದರು ತಮ್ಮ ಗ್ರಂಥಗಳಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಪ್ರಭುಪಾದರು ಹೇಳಿದ್ರು ಏನಂತೆ, ನಮ್ಮ ಗ್ರಂಥಗಳ ಅಧ್ಯಯನ ಮಾಡೋದು ಬಹಳ ಮುಖ್ಯವಾದದ್ದು, ಯು ಶುಡ್ ರೀಡ್ ಮೈ ಬುಕ್ಸ್ ಅಂತ ಹೇಳ್ತಿದ್ರು. ನೀವು ಎಷ್ಟೇ ಯಾವುದೇ ಲೆವೆಲ್ ಅಲ್ಲಿ ಇದ್ರು ಕೂಡ ನನ್ನ ಬುಕ್ಸ್ ಅನ್ನ ಓದೋದನ್ನ ಬಿಡಬೇಡಿ ಅಂತ ಪ್ರಭುಪಾದರು ಹೇಳ್ತಿದ್ರು. ಈ ಪುಸ್ತಕಗಳಲ್ಲಿ ಪ್ರಭುಪಾದರಿಗೆ ಇಸ್ಕಾನ್ ಮುಂದೆ ಯಾವ ತರ ಇರಬೇಕು ಅನ್ನುವಂಥ ದೃಷ್ಟಿಕೋನ ಏನ್ ಕೊಟ್ಟಿದ್ದಾರೆ, ಆ ಕೋಟ್ಸ್ ಅನ್ನ ತಗೊಂಡು ಪ್ರಭುಪಾದರು ಮಹಾರಾಜರು ಬಹಳ ಅದ್ಭುತವಾಗಿ ಮೂಡ್ ಅಂಡ್ ಮಿಷನ್ ಆಫ್ ಶ್ರೀಲ ಪ್ರಭುಪಾದ್ ಅಂತ ಕೊಟ್ಟಿದ್ದಾರೆ. ಮತ್ತೆ ಮಹಾರಾಜರು ತಮ್ಮ ಶಿಷ್ಯಂದ್ರಿಗೆ ಬಹಳಷ್ಟು ವೈಯಕ್ತಿಕವಾದ ಮಾರ್ಗದರ್ಶನಗಳನ್ನ ಕೊಟ್ಟಿದ್ದಾರೆ ಪತ್ರಗಳ ಮುಖಾಂತರ. ಇವತ್ತಿನ ಕಾಲದಲ್ಲಿ ಇಮೇಲ್ಗಳು ಬಂದಿದ್ದಾವೆ, ಹಿಂದಿನ ಕಾಲದಲ್ಲಿ ಪತ್ರಗಳು ಬರಿತಾ ಇದ್ರು. ಅದಕ್ಕೆ ಪತ್ರೋಪದೇಶ ಮತ್ತೆ ಲೇಖಮಾಲಾ ಅನ್ನುವಂಥ ಪುಸ್ತಕಗಳಿದಾವೆ, ಬಹಳ ಅದ್ಭುತವಾದ ಪುಸ್ತಕಗಳು, ವೈಯಕ್ತಿಕವಾದ ಮಾರ್ಗದರ್ಶನಗಳು. ಈ ಪುಸ್ತಕಗಳು ಬಹಳ ಸಹಾಯಕವಾಗುತ್ತೆ. ಯಾಕಂದ್ರೆ ಬಹಳಷ್ಟು ಜನರು ನಮ್ಮ ತರನೇ ಕಷ್ಟವನ್ನು ಅನುಭವಿಸಿರ್ತಾರೆ. ಯಾರಿಗಾದ್ರೂ ಫೈನಾನ್ಷಿಯಲ್ ಲಾಸ್ ಆಗಿರ್ಬೋದು, ಅಥವಾ ಯಾರಿಗಾದ್ರೂ ಮೆಂಟಲ್ ಡಿಪ್ರೆಷನ್ ಬಂದಿರ್ಬೋದು, ಯಾರಿಗಾದ್ರೂ ಜೀವನದಲ್ಲಿ ಯಾರಾದ್ರೂ ತೀರೋಗಿರ್ಬೋದು. ಈಗ ನೋಡಿ, ಒಬ್ರು ಮಾತಾಜಿ ಇದ್ದಾರೆ, ಆ ಮಾತಾಜಿ ಗರ್ಭಿಣಿ ಇದ್ದಾಗ ಅವರಿಗೆ ಈ ಮಗು ಗರ್ಭದಲ್ಲಿದೆ, ಇದರಲ್ಲಿ ಕಿಡ್ನಿ ಇಲ್ಲ, ಅದಕ್ಕೆ ಅದನ್ನ ಉಳಿಸ್ಬೇಡಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಅದ್ಭುತವಾಗಿ ಮಹಾರಾಜ್ ಮಾರ್ಗದರ್ಶನ ಕೊಟ್ಟರು. ಏನಂತೆ, ನೋಡಿ, ಯಾವ ಕರ್ಮ ಯಾವ ತರ ಇರುತ್ತೆ ಗೊತ್ತಿಲ್ಲ ನಮ್ಗೆ, ನಮ್ ಕೈಯಲ್ಲಿ ಏನಿಲ್ಲ, ನೀವು ಒಂದು ಅವಕಾಶ ಕೊಡಿ ಅಂತ. ಆ ಮಗು ಹುಟ್ಟಿ ಅರ್ಧ ಗಂಟೆಯಲ್ಲಿ ತೀರೋಯ್ತು. ಆದ್ರೆ ಆ ಅರ್ಧ ಗಂಟೆ ಅದು ಪೂರ್ತಿ ಭಕ್ತರ ಕೀರ್ತನೆಯಲ್ಲಿತ್ತು. ಅದಕ್ಕೆ ಮಹಾರಾಜರು ಹೇಳ್ತಾರೆ, ಸ್ವಲ್ಪ ಯೋಚನೆ ಮಾಡಿ, ಹುಟ್ಟಿನಿಂದ ಸಾವಿನ ತನಕ ಬರೀ ಕೀರ್ತನೆನೇ ಕೇಳ್ತಾ ಇದೆ ಈ ಮಗು. ಇಷ್ಟು ಅದೃಷ್ಟವಂತರು ನಾವಾಗ್ಬಾರ್ದ್ವಾ?
ನಾವಿಷ್ಟು ಅದೃಷ್ಟ ಅಂತಿದ್ದೇವಾ, ಹುಟ್ಟಿನಿಂದ ಸಾವಿನ ತನಕ ಬರೀ ಹರಿ ಕೀರ್ತನೆಯನ್ನು ಕೇಳಿದ್ವಿ. ಅದಕ್ಕೆ ಯಾರ ಅದೃಷ್ಟ ಯಾವ ತರ ಇದೆ ಗೊತ್ತಿಲ್ಲ ಅಂತ. ಈ ತರ ವೈಯಕ್ತಿಕವಾದ ಮಾರ್ಗದರ್ಶನ ನಾಳೆ ನಮ್ಮ ಪರಿಸ್ಥಿತಿ ಕೂಡ ಈ ತರ ಬರ್ಬೋದೇನೋ. ಅದಕ್ಕೆ ಪತ್ರಗಳೇನಿದ್ದಾವೆ ಮಹಾರಾಜರದು ಬಹಳ ಸಹಾಯಕವಾಗುತ್ತೆ. ಅದು ಬಿಟ್ಟು ಪ್ರಸಿದ್ಧವಾದ ಪುಸ್ತಕ ಅಂದ್ರೆ ರಾಮಾಯಣ. ಭಾರತದಲ್ಲಿ ರಾಮಾಯಣ, ಮಹಾಭಾರತ ಇವು ಬಹಳ ಪ್ರಸಿದ್ಧವಾದ ಕಾವ್ಯಗಳು. ಆ ರಾಮಾಯಣದ ಸಾರಾಂಶವನ್ನು ಮಹಾರಾಜರು ಪುಸ್ತಕದಲ್ಲಿ ಬರೆದಿದ್ದಾರೆ, ವಾಲ್ಮೀಕಿ ರಾಮಾಯಣದ ಸಾರಾಂಶ ಅಂತ. ಇದೊಂದು ಬಹಳ ಇಸ್ಕಾನ್ ನಲ್ಲಿ ನಾಯಕರು ಗುಣಗಾನ ಮಾಡಿರುವಂತ, ವರ್ಣನೆ ಮಾಡಿರುವಂತ ಪುಸ್ತಕ ಅಂದ್ರೆ ಭಕ್ತಿ ಸಿದ್ಧಾಂತ ವೈಭವ. ಇದು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್, ನಮ್ಮ ಪರಮ ಗುರು ಪ್ರಭುಪಾದ್ರ ಗುರು ಮಹಾರಾಜ್ ಆಗಿರುವಂತ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಇಡೀ ಜೀವನದ ಬಗ್ಗೆ ವರ್ಣನೆ ಈ ಪುಸ್ತಕದಲ್ಲಿದೆ. ಇದು 3 ವಾಲ್ಯೂಮ್ ಅಲ್ಲಿ ಬರುತ್ತೆ. ಮಹಾರಾಜರು 30 ವರ್ಷ ರಿಸರ್ಚ್ ಮಾಡಿದ್ದಾರೆ. ಮಹಾರಾಜರು ಹೇಳ್ತಾರೆ, ನಾನು ಶುರು ಮಾಡಿದಾಗ ಇಷ್ಟು ದೊಡ್ಡದಾಗುತ್ತೆ ಅಂತ ಅನ್ಸಿದ್ದಿಲ್ಲ, ಸ್ವಲ್ಪ ಏನಾದ್ರೂ ಅವ್ರ ಜೀವನದ ಮಾಹಿತಿ ಸಿಗ್ಬೋದು ಅಂತ. ಅದರಲ್ಲಿ ಮೊದಲೇ ವಾಲ್ಯೂಮ್ ಅಲ್ಲಿ ಭಕ್ತಿ ಸಿದ್ಧಾಂತ ಠಾಕೂರ್ ಅವ್ರ ಇಡೀ ಜೀವನ ಇದೆ. ಫುಲ್ ಅವರು ಆವಿರ್ಭಾವದಿಂದ ತಿರುಭಾವ ತನಕ ಇಡೀ ಜೀವನ ಏನಿದೆ ಮೊದಲೇ ವಾಲ್ಯೂಮ್ ಅಲ್ಲಿ ಕವರ್ ಆಗಿದೆ. 2ನೇ ವಾಲ್ಯೂಮ್ ಮತ್ತೆ 3ನೇ ವಾಲ್ಯೂಮ್ ಅಲ್ಲಿ ಅವರ ಸಂದೇಶಗಳು, ಅವರ ಉಪದೇಶಗಳು, ಅವ್ರು ಕೊಟ್ಟಿರುವಂತ ಪ್ರವಚನಗಳು, ಅವ್ರು ಬರೆದಿರುವಂತ ಪತ್ರಗಳು ಅಷ್ಟೇ ಅಲ್ಲ, ಅವ್ರ ವೈಯಕ್ತಿಕ ಮಾಹಿತಿಗಳು ಕೂಡ ಇದೆ. ಅವರು ಜನ್ಮ ಪತ್ರಿಕೆ, ಅವ್ರ ಜಾತಕ ಇದೆ, ಆಮೇಲೆ ಅವರು ಬಹಳಷ್ಟು ಫೋಟೋಗಳಿದೆ. ಬಹಳ ಅದ್ಭುತವಾಗಿ ರಿಸರ್ಚ್ ಆಗಿರುವಂತದ್ದು. ಇದು ಮಾಸ್ಟರ್ ಪೀಸ್ ಅಂತ ಹೇಳ್ಬೋದು. ಅಂದ್ರೆ ಅವರು ಇಡೀ ಜೀವನದಲ್ಲಿ ಒಂದು ಮಹತ್ ಸಾಧನೆ ಅಂತ ಹೇಳಿದ್ರೆ ಈ ಪುಸ್ತಕ ಅಂತ ಹೇಳ್ಬೋದು. ಯಾಕಂದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರದ್ದು ನಮ್ಮ ಪರಂಪರೆಗೆ ಬಹಳ ಮಹತ್ವವಾದ ಯೋಗದಾನ ಇದೆ, ಅಂದ್ರೆ ಅತುಲ್ಯವಾದ ಯೋಗದಾನ. ಯಾಕಂದ್ರೆ ಅದಕ್ಕಿಂತ ಮುಂಚೆ ಕೃಷ್ಣ ಭಾವನಾಮೃತ ಸಂಘ ಮೇಲೆ ಕೆಳಗಡೆ ಹೋಗ್ತಾ ಇತ್ತು. ಚೈತನ್ಯ ಮಹಾಪ್ರಭುಗಳು ಬಂದು ಹೋದ್ಮೇಲೆ ಸಹಜಿಯರು ಬಹಳಷ್ಟು ಆಕ್ರಮಣ ಮಾಡಿ ಕೃಷ್ಣ ಭಾವನಾಮೃತ ಸಂಘಕ್ಕೆ ಪೆಟ್ಟು ಬೀಳುವಂಗ್ ಮಾಡಿದ್ರು. ಆದ್ರೆ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್, ಬಲ್ದೇವ್ ವಿದ್ಯಾಭೂಷಣ್ ಮತ್ತದನ್ನ ಎತ್ತಿಡಿದ್ರು. ಅವರಾದ್ಮೇಲೆ ಮುಂದೆ ಮತ್ತೆ ಏನಾಯ್ತಂದ್ರೆ ಮತ್ತೆ ಅದೇ ತರ ಪತನೆ ಆಯ್ತು. ಮತ್ತೆ ಸಹಜಿಯರು ಬಹಳಷ್ಟು ಜನ ಬಂದ್ರು. ಆವಾಗ ಭಕ್ತಿ ವಿನೋದ್ ಠಾಕೂರ್ ಮತ್ತೆ ಭಕ್ತಿ ಸಿದ್ಧಾಂತ ಠಾಕೂರ್ ಅವರು ಎತ್ತಿಡಿದ್ರು. ಭಕ್ತಿ ವಿನೋದ್ ಠಾಕೂರ್ ಬಹಳ ಪ್ರಯತ್ನ ಮಾಡಿದ್ರು. ಆದ್ರೆ ಮುಖ್ಯವಾದ ಯೋಗದಾನ ಈ ತರ ಅಪಸಂಪ್ರದಾಯಗಳನ್ನ ನಾಶ ಮಾಡ್ಲಿಕ್ಕೆ ಮಾಡಿದ್ದು ಅಂದ್ರೆ ಈ ಸಿಂಹಗುರು ಆಗಿರುವಂತ ಭಕ್ತಿ ಸಿದ್ಧಾಂತ ಠಾಕೂರ್. ಅದಕ್ಕೆ ನಮ್ಮ ಸಂಪ್ರದಾಯದ ಪ್ರತಿಯೊಬ್ಬ ವ್ಯಕ್ತಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಎಂತ ಶ್ರೇಷ್ಠ ವ್ಯಕ್ತಿ ಇದ್ರು ಅನ್ನುವಂತ ತಿಳ್ಕೊಳ್ಳೇಬೇಕು. ಆ ಕಾರಣಕ್ಕೆ ಈ ಭಕ್ತಿ ಸಿದ್ಧಾಂತ ವೈಭವ ಅನ್ನುವಂತ ಗ್ರಂಥವನ್ನು ಬರೆದಿದ್ದಾರೆ. ಇದು ಬಹಳ ಅದ್ಭುತವಾದ ಕಾರ್ಯ ಮಹಾರಾಜರದು. ಅದಕ್ಕೆ ಈ ತರ ನಮ್ಮ ಹೊಸ ಭಕ್ತರಿಗೆ ಏನ್ ಮಾಡ್ಬೇಕು, ಆಮೇಲೆ ಗೃಹಸ್ಥರು ಯಾವ ತರ ಇರ್ಬೇಕು, ಮಾತೆಯರು ಯಾವ ತರ ಇರ್ಬೇಕು, ಬ್ರಹ್ಮಚಾರ್ಯ ಹೇಗೆ ಪಾಲನೆ ಮಾಡ್ಬೇಕು, ಆಮೇಲೆ ಅದಾದ್ಮೇಲೆ ಯಾತ್ರೆ ಆನ್ ಪಿಲ್ಗ್ರಿಮೇಜ್ ಟು ಹೋಲಿ ಇಂಡಿಯಾ ಅಂತ ಯಾತ್ರೆಗಳಲ್ಲಿ ಯಾವ ತರ ಇರ್ಬೇಕು ಅದ್ರ ಬಗ್ಗೆ ಇದೆ. ಆಮೇಲೆ ಪ್ರಚಾರಕರು, ಭಕ್ತಿ ವೃಕ್ಷ ಲೀಡರ್ಸ್ ಯಾವ ತರ ಪ್ರಚಾರ ಮಾಡ್ಬೇಕು, ಆಮೇಲೆ ಅದಾದ್ಮೇಲೆ ನಾಯಕರು, ಪ್ರೆಸಿಡೆಂಟ್ ಆಗ್ಲಿ ಲೀಡರ್ಸ್ ಆಗ್ಲಿ ಅವ್ರು ಯಾವ ತರ ಮೂಡ್ ಇಟ್ಕೋಬೇಕು, ಮತ್ತೆ ನಮ್ಮ ಗುರು ಪರಂಪರೆಯನ್ನು ಯಾವ ತರ ಅರ್ಥ ಮಾಡ್ಕೋಬೇಕು, ಈ ವಿಷಯದಲ್ಲಿ ಬಹಳ ಅದ್ಭುತವಾದ ಯೋಗದಾನ ಇದೆ. ಅದರಿಂದ ನಮ್ಮ ಸಮಾಜಕ್ಕೆ ಬಹಳ ಒಳ್ಳೆ ಮಾರ್ಗದರ್ಶನ ಸಿಗ್ತಾ ಇದೆ ಮಹಾರಾಜರ ಕೃಪೆಯಿಂದ. ನೋಡಿ, ಪ್ರಭುಪಾದರು ಒಂದ್ ಕಡೆ ನಾನು ಓದಿದ್ದೆ, ತಮಾಲ್ ಕೃಷ್ಣ ಮಹಾರಾಜರ ಜೀವನದ ಬಗ್ಗೆ ಬ್ಯಾಕ್ ಟು ಗಾಡೆಡ್ ಮ್ಯಾಗಝಿನ್ ಅಲ್ಲಿ ಕೊಟ್ಟಿದ್ರು. ಆವಾಗ ಅದ್ರ ಶೀರ್ಷಕ ಏನಿತ್ತಂದ್ರೆ ಅ ಟ್ರೀ ಇಸ್ ನೋನ್ ಬೈ ಇಟ್ಸ್ ಫ್ರೂಟ್ಸ್. ಹಣ್ಣುಗಳನ್ನ ನೋಡಿ ಮರ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಅವರು ತಮಾಲ್ ಕೃಷ್ಣ ಮಹಾರಾಜರ ಜೀವನ ಶೈಲಿಯನ್ನು ಕೊಟ್ಟಿದ್ರು. ಅಂದ್ರೆ ಪ್ರಭುಪಾದ್ರ ಗುಣಗಾನ ಬೇಕಂದ್ರೆ ಅವ್ರ ಶಿಷ್ಯಂದ್ರು ಯಾವ ತರ ಇದ್ದಾರೆ ಅಂತ. ಅದಕ್ಕೆ ನನಗೆ ಇದು ಬಹಳ ಖುಷಿ ಆಗ್ತಾ ಇದೆ. ಈ ಗುರುವಾರ ದಿನ ಈ ಪ್ರಭುಪಾದ್ರ ಶಿಷ್ಯಂದ್ರು ಮತ್ತೆ ನಮ್ಮ ಕೃಷ್ಣ ಭಾವನಾಮೃತ ಸಂಘದಲ್ಲಿರುವಂತ ವ್ಯಕ್ತಿಗಳು, ಶ್ರೇಷ್ಠ ಸ್ಥಾನದಲ್ಲಿರುವಂತ ಪ್ರಭುಪಾದ್ರ ಶಿಷ್ಯಂದ್ರಾಗಿರುವಂತ ನಾಯಕರು ಏನು ಅದ್ಭುತ ಸಾಧನೆಯನ್ನು ಮಾಡಿದ್ದಾರೆ, ಇದರ ಬಗ್ಗೆ ಗುಣಗಾನ ಆಗಿ ಅದಕ್ಕೋಸ್ಕರ ಸಮಯ ಕೊಡ್ತಾ ಇದ್ದೇವೆ. ಯಾಕಂದ್ರೆ ಅದು ಎಷ್ಟು ಶ್ರವಣ ಆಗುತ್ತೆ ಅಷ್ಟು ಪ್ರಭುಪಾದರ ಮಹಿಮೆ ಶ್ರವಣ ಆಗುತ್ತೆ ನಮ್ಗೆ. ಅಂದ್ರೆ ಪ್ರಭುಪಾದರಲ್ಲಿ ಶಕ್ತಿ ಏನಿತ್ತು ಅದು ಈ ಪರಂಪರೆಯಲ್ಲಿ ಇಳಿದು ಬಂದಿದೆ. ಅದಕ್ಕೋಸ್ಕರ ನಾವು ಇದರಿಂದ ಪ್ರಭುಪಾದ್ರ ಶಕ್ತಿ ಎಷ್ಟಿಂತು ಅಂತ ಧ್ಯಾನ ಮಾಡ್ಬೋದು. ಮತ್ತೆ ಪ್ರಭುಪಾದರಲ್ಲಿ ಬಂದಿರುವಂತ ಶಕ್ತಿ ಮೂಲ ಭಗವಂತ ಶ್ರೀಕೃಷ್ಣ ಪರಮಾತ್ಮನಿಂದ ಇದೆ. ಆ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಇನ್ನೆಷ್ಟು ಅದ್ಭುತ ಶಕ್ತಿ ಇರ್ಬೋದು. ಅದಕ್ಕೆ ಇದು ಬಹಳ ಮಹತ್ ಕಾರ್ಯ ಇದೆ, ಅದ್ಭುತವಾದ ಕಾರ್ಯ ಇದೆ. ಈ ತರ ನಾವು ಪ್ರಭುಪಾದ್ರ ಪರಂಪರೆಯಲ್ಲಿ ಬಂದಿರುವಂತಹ ಗುರುಗಳ ಬಗ್ಗೆ ಗುಣಗಾನ ಮಾಡಿ ಅದರಿಂದ ಪ್ರಭುಪಾದ್ರ ಮಹತ್ ಲೀಲೆಯನ್ನು ನಾವು ಚರ್ಚೆ ಮಾಡ್ಬೋದು ಅಂತ ಇದನ್ನ ಹೇಳಿ ನಾನು ಒಂದ್ ಸ್ವಲ್ಪ ಕೆಲವೊಂದು ಮಾತುಗಳನ್ನ ಮುಗಿಸ್ತೇನೆ. ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು, ಅಥವಾ ಮತ್ತೇನಾದ್ರೂ ಕಮೆಂಟ್ ಆಡ್ ಮಾಡೋದಿತ್ತಂದ್ರೆ ಮಾಡ್ಬೋದು.
ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಾದ್ರೂ ಪ್ರಭುಜಿಯವರ ಹತ್ರ ವೈಯಕ್ತಿಕವಾಗಿ ಏನಾದ್ರು ಮಾತಾಡ್ಬೇಕಿದ್ರೆ, ಏನಾದ್ರು ಪ್ರಶ್ನೆ ಇದ್ರೆ ದಯವಿಟ್ಟು ಮಾತಾಡ್ಬೇಕು ಅಂತ ಕೇಳ್ಕೊಳ್ತೀವಿ. ನಮಗೊಂದು ಒಳ್ಳೆ ಅವಕಾಶ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಗಳೇ, ಪ್ರಣಾಮಗಳು ಪ್ರಭು. ಪ್ರಭುಜಿ, ಇದು ಅವರ ಈ ಪುಸ್ತಕಗಳು ನಮ್ಗೆ ಈ ಇಸ್ಕಾನ್ ದೇವಸ್ಥಾನದಲ್ಲೆಲ್ಲ ಸಿಕ್ಕುತ್ತಾ ಪ್ರಭುಜಿ ಕನ್ನಡದಲ್ಲಿ? ಕನ್ನಡದಲ್ಲಿ ಎಲ್ಲವೂ ಅನುವಾದ ಆಗಿಲ್ಲ ಮಾತಾಜಿ. ಒಂದು 3-4 ಪುಸ್ತಕಗಳು ಅನುವಾದ ಆಗಿದ್ದಾವೆ. ನಮ್ಮ ಗಿರಿಧಾರಿ ಮಂದಿರದಲ್ಲಿ ಇರ್ಬೋದು, ಇಲ್ಲಾದ್ರೆ ನಂದಗೋಪ ಪ್ರಭು ಈ ಗ್ರೂಪ್ ಅಲ್ಲಿ ಇದ್ದಾರೆ, ಅವರು ಮಾರ್ಗದರ್ಶನ ಕೊಡ್ಬೋದು ನಿಮ್ಗೆ ಹೇಗೆ ಪುಸ್ತಕಗಳನ್ನ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ್. ನೀವು ಹೇಳಿದ್ದು ನಾವು ಅದು ಪಾಲನೆ ಮಾಡ್ತಾ ಇದ್ದೀವಿ. ಆದರೆ ನಮ್ಗೆ ಸ್ವಲ್ಪ ಇದು ಟೈಮ್ ಸಿಗ್ತಾ ಇಲ್ಲ. ಅದು ಓದ್ತಾ ಇದ್ದೀವಿ ಪ್ರಭು. ಚಿಕ್ಕ ಪುಸ್ತಕ ಎಲ್ಲ ಪ್ರಭುಪಾದರ್ದು ಓದ್ತಾ ಇದ್ದೀವಿ ನಾವು. ಅದು ಪ್ರಭುಪಾದರು ಏನ್ ಹೇಳಿದ್ದಾರೆ ಅಂದ್ರೆ, ಐ ಆಮ್ ಅಲೈವ್ ಇನ್ ದೀಸ್ ಬುಕ್ಸ್ ಓನ್ಲಿ ಅಂತ ಹೇಳಿದ್ದಾರೆ. ಅದು ನಾವು ಪಾಲನೆ ಮಾಡ್ಬೇಕು. ಹರೇ ಕೃಷ್ಣ. ಪುಸ್ತಕಗಳಲ್ಲಿ ಎಲ್ಲ ಇದೆ. ನಾವು ಕೃಷ್ಣ ಭಕ್ತಿಯಲ್ಲಿ ನಾವು ಗಟ್ಟಿಯಾಗಿ ಇದೇವೋ ಇಲ್ಲೋ ಅಂತ ಪರೀಕ್ಷೆ ಏನ್ ಗೊತ್ತಾ, ನಾವು ಎಷ್ಟು ಪ್ರಭುಪಾದರ ಪುಸ್ತಕಗಳನ್ನ ಗಟ್ಟಿಯಾಗಿ ಇಟ್ಕೊಂಡಿದ್ದೀವಿ. ಯಾಕಂದ್ರೆ ಸ್ವಲ್ಪ ವರ್ಷ ಆದ್ಮೇಲೆ ನಮ್ಗೆ ಅನ್ಸುತ್ತೆ ಇದೆಲ್ಲ ಓದ್ಬಿಟ್ಟಿದೀವಿ ಅಂತ. ಆತರ ಅಲ್ಲ, ಮತ್ತೆ ಮತ್ತೆ ಓದ್ತಾ ಇರ್ಬೇಕು. ಎಷ್ಟು ಪ್ರಭುಪಾದರ ಪುಸ್ತಕಗಳನ್ನ ಗಟ್ಟಿಯಾಗಿ ಹಿಡಿದಿದ್ದೇವೆ ಅಷ್ಟು ನಮ್ದು ಟೆಂಪರೇಚರ್ ಸರಿ ಇರುತ್ತೆ. ನಾವು ಕೃಷ್ಣ ಭಕ್ತಿಯಲ್ಲಿ ನಮ್ದು ಆರೋಗ್ಯ ಚೆನ್ನಾಗಿರುತ್ತೆ. ಅದು ಸ್ಮಾಲ್ ಬುಕ್ಸ್ ಎಲ್ಲ ಕಮ್ಮಿನೇ ಇದೆ, ಎಲ್ಲ ತುಂಬಾ. ಹರೇ ಕೃಷ್ಣ ಪ್ರಭು, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ. ಭಕ್ತರು ತಾವು ಯಾರು ಪ್ರಭುಜಿ ಜೊತೆ ಮಾತಾಡ್ತಿರಲ್ವಾ, ಅವ್ರು ದಯವಿಟ್ಟು ನಿಮ್ ಪರಿಚಯ ಹೇಳ್ಕೊಳ್ಳಿ. ಮೊದ್ಲು ನೀವು ನಿಮ್ಮ ಹೆಸರು, ನೀವು ಎಲ್ಲಿಂದ ಮಾತಾಡ್ತಿದ್ದೀರಿ, ಮತ್ತೆ ನೀವೇನಾದ್ರೂ ದಯವಿಟ್ಟು. ನಾನು ಹೈದ್ರಾಬಾದ್ ಇಂದ, ನನ್ನ ಹೆಸರು ಕಲಾವತಿ. ನಾನು ಪ್ರಭು ಮುರಾರಿ ಮಾಧವ್ ದಾಸ್ ಪ್ರಭುಗಳ ಶಿಕ್ಷಕಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ನನ್ನ ಹೆಸರು ಜಯಮತಿ ರಾಧಾ ದೇವಿದಾಸಿ ಅಂತ. ನಾನ್ ಬ್ಯಾಂಗ್ಳೂರು ಇಸ್ಕಾನ್ ನಾಗರಬಾವಿಯಿಂದ ಕನೆಕ್ಟ್ ಆಗಿದ್ದೀವಿ. ಮತ್ತೆ ಮುರಾರಿ ಮಾಧವ್ ಕೂಡ ಪ್ರಭು ಕೂಡ ನಮ್ಗೆ ಶಿಕ್ಷಾ ಗುರುಗಳಾಗಿದ್ದಾರೆ. ಯಾಕಂದ್ರೆ ನಾವು ಅವ್ರ ಕ್ಲಾಸಸ್ ಎಲ್ಲ ಕೇಳ್ತಾ ಇರ್ತೀವಿ. ನಾನು ಈ ಭಕ್ತಿ ವಿಕಾಸ್ ಮಹಾರಾಜ್ ಬಗ್ಗೆ ಅವ್ರದ್ದು ರಾಮಾಯಣ ಓದಾಗ ಮಾತ್ರ ಅಷ್ಟೇ ಗೊತ್ತಿತ್ತು ನಮ್ಗೆ. ಅದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ಅಂದ್ರೆ ಇವಾಗ ಇವರು ಪೋಸ್ಟ್ ಮಾಡಿದಾಗ ಅನ್ಸ್ತು, ಒಂದ್ ಚಾನ್ಸ್ ಸಿಕ್ತು ನಮ್ಗೆ ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಅಂತ. ನೀವು ಅದನ್ನ ವಿವರಣೆ ಮಾಡಿದ್ರಲ್ಲ ಪ್ರಭು, ಅದು ತುಂಬಾ ಇಷ್ಟ ಆಯ್ತು ನನ್ಗೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್. ಪ್ರಭುಜಿ, ನಾವು ಬಳ್ಳಾರಿಯಿಂದ ಸಿರುಗುಪ್ಪ, ನಮ್ಮ ಮಗ ಕೂಡ ಡಿಒಟಿ ಪ್ರಭುಜಿ. 15 ವರ್ಷದಿಂದ ಅಲ್ಲೇ ಪೂರ್ಣಾವಧಿ ಸೇವೆ ಮಾಡ್ತಾ ಇದ್ದಾರೆ. ಶೇಷಾದ್ರಿಪುರಂ ಅಲ್ಲಿ ಇದ್ರು, ಇವಾಗ ಶ್ರೀರಂಗಂದಲ್ಲಿ ಮಾಡ್ತಾ ಇದ್ದಾರೆ. ಪ್ರಭುಜಿ, ಗುರು ಶಿಷ್ಯರ ಸಂಬಂಧ ಹೆಂಗಿದೆ ಅಂದ್ರೆ ಪ್ರಭುಜಿ, ಅದೇ ಅವ್ರು ಬರ್ತಾರಂದ್ರೆ ನೀವು ಮಾಡೋ ಸೇವೆ ಎಲ್ಲ ಭಕ್ತಿಯಿಂದ ಎಷ್ಟು ಕ್ಲೀನ್ ಮಾಡಿರ್ತೀರಿ, ಅವ್ರಷ್ಟು ಖುಷಿ ಪಡಿಸ್ಬೇಕು, ನಾವು ಗುರುಗಳಿಗೆ ಖುಷಿ ಪಡಿಸ್ಬೇಕಂತ ನೀವು ಮಾಡಿರೋ ಸೇವೆಗಳಿಗೆ ಅವರು ಖುಷಿ ಪಡ್ತಾರೆ ಪ್ರಭುಜಿ. ಅವಾಗ ಗುರು ಶಿಷ್ಯರ ಸಂಬಂಧ ಹೆಂಗಿರುತ್ತೆ ಅಂದ್ರೆ ಆ ಪ್ರೀತಿ ಹೇಳಕ್ ಆಗಲ್ಲ ಪ್ರಭುಜಿ. ಆ ತರ ಇರುತ್ತೆ. ಅದ್ರಲ್ಲಿ ಖುಷಿ ಬೇರೆ ಎಲ್ಲಿ ಸಿಗಲ್ಲ ಪ್ರಭುಜಿ. ನೋಡಿ, ನಮ್ಮ ಪ್ರಭುಪಾದರು ಬರೀತಾರೆ, ನಮ್ಮ ಇಡೀ ಪ್ರಯಾಸದ ಸಾರ ಗುರುವಿನ ತೃಪ್ತಿ. ಗುರು ಪ್ರಸಾದ ಇಲ್ಲ ಅಂದ್ರೆ ನಮ್ಗೆ ಭಗವತ್ ಪ್ರಾಪ್ತಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಮಾಡಿರುವಂತ ಎಷ್ಟೇ ಕಷ್ಟ ಪಡ್ತಿರ್ಬೋದು, ಎಷ್ಟೇ ಪುಸ್ತಕ ವಿತರಣೆ ಮಾಡ್ತಿರ್ಬೋದು, ನಾವು ದೇವಸ್ಥಾನದಲ್ಲಿ ಸೇವೆ ಮಾಡ್ತಿರ್ಬೋದು, ಕಸ ಗುಡಿಸ್ತಿರ್ಬೋದು, ಯಾವುದೇ ದೊಡ್ಡ ಸಣ್ಣ ಸೇವೆ ಏನೇ ಇರ್ಲಿ, ಅದ್ರ ಒಂದು ಪ್ರಯತ್ನದ ಉದ್ದೇಶ ಅಂದ್ರೆ ಗುರು ಪ್ರಸಾದ. ಗುರು ಸಂತುಷ್ಟರಾಗ್ಬಿಟ್ರೆ ಆವಾಗ ಎಲ್ಲಾ ಇಚ್ಛೆಗಳು ಪೂರ್ತಿ ಆಗ್ತವೆ. ಹರೇ ಕೃಷ್ಣ ಪ್ರಭುಜಿ, ತುಂಬಾ ಚೆನ್ನಾಗಿ ಧನ್ಯವಾದ. ಹರೇ ಕೃಷ್ಣ ಪ್ರಭು. ನನ್ನ ಹೆಸರು ಯಮುನಾ ಮಹಾಪಾವನಿ ದೇವಿದಾಸಿ ಅಂತ, ಬ್ಯಾಂಗ್ಳೂರಿಂದ, ನರಸಿಂಹ ಗಿರಿಧಾರಿ ಟೆಂಪಲ್ ಇಂದ ಪ್ರಭು. ನನ್ನ ಗುರುಗಳು ಬಂದು ಮುರಾರಿ ಮಾಧವ್ ದಾಸ್ ಪ್ರಭು ಮತ್ತೆ ಜಯ ವಿಜೇಂದ್ರ ಪ್ರಭು ಕೂಡ ಪ್ರಭು. ಇವಾಗ ಶುದ್ಧತೆ ಬಗ್ಗೆ ಹೇಳಿದ್ರಲ್ಲ ಪ್ರಭು, ನೀವು ಶುದ್ಧವನ್ನ ಆ ಶುದ್ಧತೆನೆ ಕೂಡ ಸರಿಗೆ ಮಾಡ್ಬೇಕಂತ. ಅದು ನನ್ಗೆ ತುಂಬಾ ಇಷ್ಟ ಪ್ರಭು. ಎಲ್ಲಿ ಯಾವ ಸೇವೆ ಕೊಟ್ರು ನಾನು ಅದನ್ನ ಸರಿಗೆ ಮಾಡ್ತೀನಿ. ಅದು ಹಾಗಾಗಿ ಬಿಟ್ಬಿಟ್ಟು ಹೋಗ್ಬಿಡೋದು, ಮತ್ತೆ ಹೇಗಂದ್ರೆ ಹಾಗೆ ಮಾಡ್ಬಿಡೋದು, ಅದು ಇಷ್ಟ ಆಗೋದಿಲ್ಲ ಪ್ರಭು ನನ್ಗೆ.
ನನ್ನ ಸುತ್ತಮುತ್ತ ಯಾರಾನು ಆ ತರ ಮಾಡ್ತಾ ಇದ್ರು ನಾನು ಅದನ್ನ ಕರೆಕ್ಷನ್ ಮಾಡ್ಬಿಡ್ತೀನಿ ಪ್ರಭು. ಅದೇ ಭಗವಂತನಿಗೆ ಏನ್ ಕೊಡ್ತೇವೆ ನಾವು ಚೆನ್ನಾಗಿರೋದು ಕೊಡ್ಬೇಕು. ಆ ತರದ ಚೇತನೆ ನಿರಂತರವಾಗಿ ಬೆಳೆಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಸಂದೇಹ. ಹರೇ ಕೃಷ್ಣ ಪ್ರಭು. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ. ನನ್ನ ಹೆಸರು ಶ್ವೇತಾ ಅಂತ, ಪಾವಗಡ ಪ್ರಭುಜಿ. ನಮ್ದು ತುಮಕೂರು ಡಿಸ್ಟಿಕ್. ನಮ್ಮ ಶಿಕ್ಷಾ ಗುರುಗಳು ಮುರಾರಿ ಮಾಧವ್ ಪ್ರಭುಜಿ. ನನ್ಗೆ ಇಲ್ಲಿ ಪ್ರಭುಪಾದರಾಗ್ಲಿ, ಈ ಭಕ್ತಿ ವಿಕಾಸ್ ಮಹಾರಾಜರಾಗ್ಲಿ, ಅಂದ್ರೆ ಅವರು ತಪಸ್ಸಿನ ಬಗ್ಗೆ ಬಹಳ ಇಷ್ಟ ಆಯ್ತು ಪ್ರಭುಜಿ. ಅವರು ಆ ಕಡೆ ಬೇರೆ ದೇಶಕ್ಕೆ ಹೋಗಿ ಅವರು ಅಂದ್ರೆ ಅವ್ರ ಹಿಪ್ಪಿಗಳಾಗಿರ್ತಾರೆ, ಅವ್ರ ಸೇವೆ ಎಲ್ಲ ಮಾಡಿರ್ತಾರೆ. ಅವರು ಕೃಷ್ಣ ಭಕ್ತಿಗೆ ಬರಕ್ಕೆ ಎಷ್ಟು ವರ್ಷಗಳು ತಗೊಂಡಿರ್ತಾರೆ. ಅದನ್ನೆಲ್ಲ ಅವರು ಅಷ್ಟು ತಪಸ್ನಿಂದ ಇವತ್ತಲ್ಲ ನಾಳೆ ಚೇಂಜ್ ಆಗ್ತಾರೆ ಅನ್ನೋ ಒಂದು ಗುರುಗಳ ಒಂದು ಆಜ್ಞೆ ಅವ್ರಿಗಿರೋದ್ರಿಂದ ಅವ್ರ ಆ ಸೇವೆನೆ ಬಿಡ್ಲೇ ಇಲ್ಲ. ಅವ್ರ ಸೇವೆನೆ, ಗುರುಗಳ ಸೇವೆ ನಾವ್ ಮಾಡ್ಬೇಕು ಅನ್ನೋದವ್ರು ಶಿಷ್ಯರ ಸೇವೆ ಅವರೇ ಮಾಡ್ಬಿಟ್ಟು ಅವರೇ ಅವ್ರ ಪಾತ್ರೆ ತೊಳೆಯೋದಾಗ್ಲಿ, ಅವ್ರಿಗೆ ಪ್ರಸಾದ ಮಾಡ್ಕೊಡೋದಾಗ್ಲಿ, ಈ ತರ ಅಂತ ಹೇಳೋದಾಗ್ಲಿ, ಎಲ್ಲ ನೋಡ್ರಿ ತಪಸ್ಸು ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ನಾವು ಕೃಷ್ಣ ಭಕ್ತಿಗೆ ಬಂದ್ಮೇಲೆ ಅನ್ನೋದು ನನಗ್ ತುಂಬಾ ಕೇಳಿದ್ರೆ ಒಂಥರ ಇದನ್ಸುತ್ತೆ ಪ್ರಭುಜಿ. ನಾವು ಸ್ವಲ್ಪ ಬದುಕು ಇದು ಇಲ್ಲ ಆಗಲ್ಲ ಬಿಡು ಅಂತ ಎಷ್ಟು ನೆಗ್ಲೆಕ್ಟ್ ಮಾಡ್ತೀವಿ. ಇವ್ರನ್ನ ಗುರುಗಳನ್ನ ನಾವು ಒಂದ್ಸತಿ ನೋಡಿದ್ರೆ, ಇವದನ್ನೆಲ್ಲ ಕೇಳ್ತಾ ಇದ್ರೆ ಒಂದಿಷ್ಟುನು ನಮ್ ಕೈ ಮಾಡಕ್ ಆಗಲ್ಲ ಪ್ರಭುಜಿ. ಆ ತರ ತಪಸ್ಸು ಇವತ್ತು ಈ ತಪಸ್ಸು ಬಹಳ ಇಷ್ಟ ಆಯ್ತು ಪ್ರಭುಜಿ. ಹರೇ ಕೃಷ್ಣ. ತುಂಬಾ ಧನ್ಯವಾದ. ಈ ಸಂದರ್ಭದಲ್ಲಿ ಒಂದ್ ನೆನಪು ಬಂತು ನನಗೆ. ನೋಡಿ, ಈಗ ನೀವು ಎಲ್ಲ ಚಿಕ್ಕಪೇಟೆಗೆ ಹೋದ್ರೆ, ಎಲ್ಲೋ ಹೋದ್ರೆ, ದೊಡ್ಡ ದೊಡ್ಡ ಬಿಸ್ನೆಸ್ಗಳು, ದೊಡ್ಡ ದೊಡ್ಡ ಸೀರೆ ಅಂಗಡಿ ಎಲ್ಲ ಮಾಡಿದಾರಲ್ಲ, ಅವ್ರ ಬ್ಯಾಕ್ ಗ್ರೌಂಡ್ ನೀವು ನೋಡಿದ್ರೆ ಅವ್ರ ಪೂರ್ವಜರು ಯಾವ್ದೋ ಒಂದು ಕಾಲದಲ್ಲಿ ಹಳ್ಳಿಯಿಂದ ಬಂದಿರ್ತಾರೆ, ಏನೂ ಇರಲ್ಲ, ಎಲ್ಲೋ ಒಂದ್ ಕಡೆ ನಡೆಸ್ತಾ ಅವ್ರು ಒಂದ್ ಬಿಸ್ನೆಸ್ ಶುರು ಮಾಡಿರ್ತಾರೆ. ದೊಡ್ಡ ಫ್ಯಾಕ್ಟ್ರಿ, ದೊಡ್ಡ ಕಷ್ಟಪಟ್ಟು ದುಡಿದು ಒಂದ್ ಮಾಡಿರ್ತಾರೆ. ಇವತ್ತು ಅವ್ರ ಮಕ್ಳೆಲ್ಲ, ಅವ್ರಿಗೇನ್ ಕೆಲ್ಸಾನೇ ಇರಲ್ಲ, ಅಪ್ಪಂದ್ರೆಲ್ಲ ದುಡ್ದಿರ್ತಾರೆ, ಅವ್ರು ಸುಮ್ನೆ ಆರಾಮಾಗಿ ಕುತ್ಕೊಂಡಿರ್ತಾರೆ ಬಿಸ್ನೆಸ್. ಆತರ ಕೃಷ್ಣ ಭಾವನಾಮೃತ ಸಂಘದಲ್ಲಿ ಪ್ರಭುಪಾದರು ಬಹಳ ಕಷ್ಟಪಟ್ಟು ಇಡೀ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಪ್ರಭುಪಾದರ ಶಿಷ್ಯಂದ್ರು ಕೂಡ ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ಅವ್ರು ಎಷ್ಟು ಶಕ್ತಿಯಿಂದ ಹಾಕ್ತಾ ಇದ್ರು, ಅಷ್ಟೇ ಪ್ರಯತ್ನ ಅವ್ರ ಶಿಷ್ಯಂದ್ರು ಕೂಡ ಮಾಡ್ತಾ ಇದ್ರು. ಒಂದ್ಸರಿ 2001 ಏನೋ ಅಥವಾ 2000 ನಮ್ಮ ಒಬ್ರು ಭಕ್ತರು ಹೇಳ್ತಾ ಇದ್ರು, ಮಾಯಾಪುರಲ್ಲಿ ತಮಾಲ್ ಕೃಷ್ಣ ಮಹಾರಾಜರು ಹೇಳಿದ್ರು ಏನಂತೆ, ಈ ಅಲ್ಮಿರಾ ಯಾಕೋ ಸರಿ ಜಾಗದಲ್ಲಿಲ್ಲ, ಒಂದ್ ಸ್ವಲ್ಪ ಅದನ್ನ ಬೇರೆ ಕಡೆ ಹಾಕಿ ಅಂತ ಒಂದ್ಸರಿ ಹೇಳಿದ್ರು. ಆಮೇಲೆ ನೋಡಿದ್ರು ಆಗಿಲ್ಲ. ಇನ್ನೊಂದ್ ಅರ್ಧ ಗಂಟೆ ಬಿಟ್ಟು ಬಂದ್ ಹೇಳಿದ್ರು, ಇದು ಆಗಿಲ್ಲ ಮಾಡಿ ಅಂತ. ಸರಿ, ಇನ್ನೊಂದ್ ಅರ್ಧ ಗಂಟೆ ಬಿಟ್ಟು ಮತ್ತೆ ಹೇಳಿದ್ರು, ಇದಾಗಿಲ್ಲ ಅಂತ. 3ನೇ ಸರಿ ಮಹಾರಾಜರಿಗೆ ಸಿಟ್ಟು ಬಂತು. ಪ್ರಭುಪಾದ್ರ ಟೈಮ್ ಅಲ್ಲಿ ನಾವು ಈ ತರ ಮಾಡ್ಲಿಕ್ಕೆ ಸಾಧ್ಯನೇ ಇರ್ತಾ ಇರ್ಲಿಲ್ಲ. ಪ್ರಭುಪಾದ್ರ ಹೇಳ್ಯಾರಂದ್ರೆ ತಕ್ಷಣ ಮಾಡ್ಲೇಬೇಕು ನಾವು, ಬೇರೆ ದಾರಿನೇ ಇರ್ತಾ ಇರ್ಲಿಲ್ಲ ನಮ್ಗೆ. ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂತ ಮಹಾರಾಜ್ ಬೈತಾ ಇದ್ರು. ಅದಕ್ಕೆ ನಿಸ್ಸಂದೇಹವಾಗಿ ನಮಗೆ ಬಹಳ ಅನುಕೂಲವಾಗಿದೆ ಕೃಷ್ಣ ಭಾವನಾಮೃತ ಸಂಘ. ನಮಗೆ ಪ್ರಭುಪಾದ್ರ ತರ ಚಳಿಯಲ್ಲಿ ತಪಸ್ಸೆ ತಗೊಳ್ಳುವಂಥದ್ದು ಇಲ್ಲ. ಆದ್ರೆ ಇವತ್ತು ಅದನ್ನ ನೋಡಿ ಆ ತಪಸ್ಸೆ ಅವಕಾಶ ಇವತ್ತು ಕೂಡ ಇದೆ. ನಾವು ಎಷ್ಟು ಪುಸ್ತಕ ವಿತರಣೆ ಮಾಡ್ತೇವಿ, ಎಷ್ಟು ಹೊರಗಡೆ ಹೋಗಿ ಪ್ರಚಾರ ಮಾಡ್ತೇವಿ, ಎಷ್ಟು ಈ ತರ ಮಹಾರಾಜರು ಹೇಳಿದ್ರು ಸರಳ ಜೀವನಕ್ಕೆ ಹೋಗ್ಬೇಕು, ಕೃಷಿ ಸಮುದಾಯಗಳ ಸ್ಥಾಪನೆ ಬಹಳಷ್ಟು ತಪಸ್ಸೆಗಳಿದ್ದಾವೆ. ಇವತ್ತು ನಾವು ಎಷ್ಟು ತಪಸ್ಸೆಯನ್ನು ತಗೊಳ್ತೇವೆ ಗುರುಗಳ ಸೇವೆಗೋಸ್ಕರ, ಅಷ್ಟು ನಮ್ದು ಕೂಡ ಶುದ್ಧಿ ಆಗುತ್ತೆ ಅಂತ ನನಗೆ ನೆನಪು ಬಂತು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ನಾವು ತಪಸ್ ಮಾಡಿದ್ರೆ ಶುದ್ಧಿ ಆಗ್ತೀವಿ ಅನ್ನೋದು ಒಂದು ಇದು ಪ್ರಭುಜಿ. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಮತ್ತೇನಾದ್ರೂ ಇದೆಯಾ ವಿಚಾರಗಳು? ಹೇಳ್ಬೋದು. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಭಕ್ತರು ಪ್ರಭುಜಿ ಅವ್ರ ಜೊತೆ ಏನಾದ್ರು ಮಾತಾಡಕ್ ಬಯಸ್ತೀರಾ? ಹರೇ ಕೃಷ್ಣ ಪ್ರಭುಜಿ. ನನ್ನ ಹೆಸರು ವಿಜೇತ ಅಂತ, ಚಳ್ಳಕೆರೆ ಅಂದ್ರ ಪ್ರಭುಜಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಪ್ರಭುಜಿ ಭಕ್ತಿ ವಿಕಾಸ್ ಸ್ವಾಮಿ ಮಹಾರಾಜ್ ಅವ್ರ ಬಗ್ಗೆ. ಅವರು ಹೇಗೆ ಒಂದು ಅಪಸಂಪ್ರದಾಯಗಳು ಅದ್ರ ವಿರುದ್ಧ ಎಲ್ಲ ಎಷ್ಟು ಚೆನ್ನಾಗಿ ಪ್ರಚಾರ ಮಾಡಿದ್ದಾರೆ. ಮತ್ತೆ ಎಲ್ಲರಿಗೂನು ಏನೇನ್ ಇನ್ಸ್ಟ್ರಕ್ಷನ್ಸ್ ಬೇಕು ಕೃಷ್ಣ ಪ್ರಜ್ಞೆನ ಅವ್ರ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ, ಅದೆಲ್ಲವನ್ನ ಕೂಡ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅಂತ ಇವತ್ತು ತಿಳ್ಕೊಂಡ್ವಿ ಪ್ರಭುಜಿ ಮಹಾರಾಜ್ ಅವರು. ಹಾಗೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಪ್ರಭುಪಾದ ಅವ್ರ ಬಗ್ಗೆ ಬರ್ದಿದ್ದಾರೆ, ಅವ್ರ ಬಗ್ಗೆ ನಮ್ಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಅಂತ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಪ್ರಭುಜಿ. ತುಂಬಾ ಧನ್ಯವಾದ ಪ್ರಭುಜಿ. ಪ್ರಭುಜಿ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಪ್ರಭುಜಿ. ಧನ್ಯವಾದಗಳು. ಭಕ್ತಿ ವಿಕಾಸ್ ಮಹಾರಾಜರು ಶೇಷಾದ್ರಿಪುರಕ್ಕೆ ಬಂದಿದ್ದಾಗ ನಮ್ಮ ಗೊತ್ತಿರೋ ನಮ್ಮ ಮಕ್ಕಳ ಜೊತೆ ಇರೋರೆಲ್ಲ ಡಿವೋಟಿಗಳು ಅವ್ರು ಸೇವೆ ಮಾಡಾಕ
ಟೈಮ್ ತಗೊಂಡಿದ್ರಂತೆ ಪ್ರಭುಜಿ. 4 ತಾಸು ಒಳಗೆ ಕ್ಲೀನ್ ಮಾಡ್ಬೇಕಂತ. ಎಲ್ಲ ಕ್ಲೀನ್ ಮಾಡಿದ್ರಂತೆ. ಗುರುಗಳು 4 ಗಂಟೆಗೆ ಹಂಗ್ ಬಂದ್ರಂತೆ. ನಾವೆಲ್ಲ ನೀಟ್ ಮಾಡಿದೀವಿ. ಇದೆಲ್ಲ ನೋಡಿ ನಮಗೆ ಖುಷಿ ಅನ್ಸತ್ತ, ಖುಷಿ ಪಡ್ತಾರೆ ಅಂತೇಳಿ ಎಲ್ಲಾರು ಕಾಯ್ತಿದ್ರಂತೆ. ಮಹಾ ಗುರುಗಳು ಐಟ್ ಪ್ರಭುಜಿ ಅವರು ಬಾಕ್ಲಿ ಮೇಲೆ ಹಿಂಗ್ ಕೈ ಇಟ್ಟು ಧೂಳ ತೋರ್ಸಿದ್ರಂತೆ. ಅವಾಗ ಇವ್ರು ಶಿಷ್ಯರೆಲ್ಲಾರು ಮಕ ನೋಡಿ ನೋಗ್ತಿದ್ರಂತೆ ಪ್ರಭುಜಿ. ಅದೇ ಧನ್ಯವಾದ ಮಾತಾಜಿ. ನೀವ್ ಯಾವ ಊರವ್ರು? ಉತ್ತರ ಕರ್ನಾಟಕದವ್ರು ಅನಿಸ್ತೀರಾ? ನಾವು ಬಳ್ಳಾರಿ ಹತ್ರ ಸಿರುಗುಪ್ಪ ಪ್ರಭುಜಿ. ನಾವು ಹರಿ ಕೃಷ್ಣ. ಇದೊಂದು ಒಳ್ಳೆ ಅವಕಾಶ. ಕೆಲವೇ ನಿಮಿಷಗಳು, 1-2 ನಿಮಿಷ ಅಷ್ಟೇನೆ. ಯಾರಾದ್ರೂ ಮತ್ತೇನಾದ್ರು ಪ್ರಭುಜಿಯವ್ರ ಜೊತೆ ಮಾತಾಡುವಂತದಿದ್ರೆ, ಪ್ರಶ್ನೆ ಕೇಳೋದಿದ್ರೆ. ಹರೇ ಕೃಷ್ಣ ಪ್ರಭು. ನನ್ನ ಹೆಸರು ಲತಾ ಅಂತ, ಎಲೆಕ್ಟ್ರಾನಿಕ್ ಸಿಟಿಯಿಂದ ಮಾತಾಡ್ತಾ ಇರೋದು ಪ್ರಭು. ದಂಡವತ್ ಪ್ರಣಾಮ ಪ್ರಭು. ಪ್ರಭು, ಪ್ರಚಾರ ಮಾಡುವಾಗ ಪ್ರಭುಪಾದರು ನಮ್ಗೆ ಶಕ್ತಾವೇಶ ಅವತಾರ ಅಂತ ಹೇಳ್ತಾರೆ. ಅವ್ರ ಮಟ್ಟಿಗೆ ನಾವು ಒಂದು ಪಾದಧೂಳು ಪ್ರಭು, ಆ ಧೂಳು ಇದೆಯೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಪ್ರಚಾರ ಮಾಡೋಕ್ ಹೋಗುವಾಗ ಸಮಯ ಇಲ್ಲ ಅಂತ ಹೇಳ್ತಾರಲ್ವಾ ಪ್ರಭು. ಅದು ಸುಕೃತಿ. ಗುರುಗಳು ಹೇಳ್ತಾರೆ ಸುಕೃತಿ, ಕೃಷ್ಣ ಪ್ರಜ್ಞೆಯಲ್ಲಿ ಬರ್ಬೇಕಂದ್ರೆ ಸುಕೃತಿ ಇರ್ಬೇಕು ಅಂತ ಹೇಳ್ತಾರೆ ಪ್ರಭು. ಅದಕ್ಕೆ ಪ್ರಭು ಸಮಯ ಇಲ್ಲ ಅನ್ನೋದಕ್ಕೆ ಒಂದ್ ಸ್ವಲ್ಪ ತಿಳಿಸ್ಕೊಡಿ ಯಾವ ರೀತಿ ನಾವು ಪ್ರಚಾರ ಮಾಡ್ಬೇಕು ಅಂತ. ನೋಡಿ, ಸಮಯ ಇಲ್ಲ ಅಂತ ಯಾರು ಹೇಳಿಕ ಅದು ಅಂದ್ರೆ ಅದು ಮಿಥ್ಯ. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಅವ್ರಿಗೆ ಹೇಳಿ ನಿಮ್ಮ ಹತ್ರ ಫೇಸ್ಬುಕ್ ಅಕೌಂಟ್ ಇದೆಯಾ, ಒಂದ್ ಸ್ವಲ್ಪ ನಂಗೆ ಲಿಂಕ್ ಕಳಿಸ್ಕೊಡಿ ಅಂತ ಹೇಳಿದ್ರೆ ತಕ್ಷಣ ಕಳಿಸ್ಕೊಡ್ತಾರೆ. ಅಥವಾ ನೀವು ಯೂಟ್ಯೂಬ್ ಯಾವತ್ತಾದ್ರೂ ನೋಡಿದ್ರಾ ಅಂತ ಹೇಳಿದ್ರೆ ತಕ್ಷಣ ಅವ್ರ ರೆಕಾರ್ಡ್ ಹಿಸ್ಟ್ರಿಯಲ್ಲಿ ನೋಡಿದ್ರೆ ಇವತ್ತೇ ಅವ್ರದ್ದು ಒಂದು 1 hour 2 hours ನೋಡಿರ್ತಾರೆ. ಸಮಯ ಇಲ್ಲ ಅಂದ್ರೆ ಹೇಳೋ ತಾತ್ಪರ್ಯ ಅಂದ್ರೆ ಈ ವಿಷಯಕ್ಕೆ ನಮ್ಗೆ ಸಮಯ ಇಲ್ಲ, ಬೇರೆ ಬಹಳಷ್ಟು ವಿಷಯಗಳಿಗೆ ಸಮಯ ಇದೆ ಅನ್ನುವಂಥ ತಾತ್ಪರ್ಯ ಇರುತ್ತೆ. ಅದಕ್ಕೆ ನಿಸ್ಸಂದೇಹವಾಗಿ ನಾವು ನಮ್ಮ ಪ್ರಯತ್ನವನ್ನು ಮಾಡಬೇಕು. ಏನಂತೆ, ನಮ್ಮ ಮನುಷ್ಯ ಜೀವನ ಯಾವಾಗ ಮುಗಿಯುತ್ತೆ ಹೇಳಲಿಕ್ಕಾಗಲ್ಲ. ಯಾರಾದ್ರೂ ಗ್ಯಾರಂಟಿ ಕೊಡ್ತಾರ ಮನುಷ್ಯ ಜೀವನ ಇಷ್ಟೇ ವರ್ಷ ಇರುತ್ತಂತೆ? ಅದಕ್ಕೆ ಸಮಯ ವ್ಯರ್ಥ ಮಾಡ್ದೇನೆ ನಾವು, ಇದು ಬಹಳ ಮುಖ್ಯವಾದದ್ದು, ಇದು ಅರ್ಜೆಂಟ್, ಇದಕ್ಕಿಂತ ಜಾಸ್ತಿ ಅರ್ಜೆಂಟ್ ಇಲ್ಲ ಅನ್ನುವಂಥ ಸಂದೇಶವನ್ನು ಅವ್ರು ಹೇಳಲಿಕ್ಕೆ ಹೇಗೋದು ಮಾಡಿ ಪ್ರಭುಪಾದರ ಪುಸ್ತಕಗಳನ್ನ ಅವ್ರ ಮನೆಯಲ್ಲಿ ತಲುಪಿಸ್ಲಿಕ್ಕೆ ನಮ್ಮ ಪ್ರಯತ್ನ ಮಾಡ್ಬೇಕು. ಕೊನೆಗೆ ಭಗವಂತ ಬುದ್ಧಿ ಕೊಡ್ತಾನೆ. ಆದ್ರೆ ಇಲ್ಲಿ ಏನ್ ಗೊತ್ತಾ, ಇಲ್ಲೇ ಆ ಜನರ ತಗೊಳ್ತಾರೋ ಬಿಡ್ತಾರೋ, ಆದ್ರೆ ನಮ್ ಕಡೆಯಿಂದ ಏನ್ ಪ್ರಯತ್ನ ಆಗಿದೆಯಲ್ಲ ಭಗವಂತ ಆ ಪ್ರಯತ್ನವನ್ನು ನೋಡ್ಬಿಟ್ಟಿರ್ತಾನೆ. ಅದಕ್ಕೆ ನಿಸ್ಸಂದೇಹವಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹೇಳಿದ್ರು ಕೇಳುವಂತದ್ದು ಇದೆಯಾ? ಗುರುವಾರ ಗುರುಗಳ ಬಗ್ಗೆ ಹೇಳುವಂಥದ್ದು, ಅದು ವಿಶೇಷವಾಗಿ ನಮ್ಮ ಇಸ್ಕಾನ್ ವಿದ್ವಾಂಸ ಸದಸ್ಯ ಗೌರವಾನ್ವಿತ ಸದಸ್ಯರಾದ ರಾಮ ಪ್ರಭು ಅವರಿಂದ ಅವ್ರ ಜೊತೆ ಮಾತಾಡುವಂಥದ್ದೇ ಒಂದು ವಿಶೇಷ, ಬಹಳ ಅಪರೂಪ ಈ ತರ ಅವಕಾಶಗಳು. ಮತ್ತೆ ಯಾರಾದ್ರೂ ಕೊನೆಯ ಒಬ್ರು ಏನಾದ್ರು ಮಾತಾಡ್ತೀವಿ ಅಂತಂದ್ರೆ ದಯವಿಟ್ಟು ಮಾತಾಡ್ಬೋದು. ಹರೇ ಕೃಷ್ಣ ಪ್ರಭು. ನಾನು ವಿನೀತಾ ಕೀರ್ತಿದ ದೇವಿದಾಸಿ ಅಂತ ಮಾತಾಡ್ತಾ ಇದ್ದೇನೆ. ಇದು ನಾನು ಬ್ಯಾಂಗ್ಳೂರಿಂದ ಮಾತಾಡ್ತಾ ಇದ್ದೇನೆ ಪ್ರಭು. ನಮ್ಮ ಶಿಕ್ಷಾ ಗುರು ಗೌರಹರಿ ಪ್ರಭು ಮತ್ತೆ ಇವರು ಮುರಾರಿ ಮಾಧವ್ ಪ್ರಭು ಇದ್ದಾರೆ ಪ್ರಭು. ಈ ಚಾಂಟಿಂಗ್ ಮಾಡಬೇಕಾದ್ರೆ ನಮ್ಗೆ ಅದು ಎಷ್ಟು ಪ್ರಯತ್ನ ಪಟ್ರು ಮನ್ಸು ಎಲ್ಲೆಲ್ಲೋ ಹೋಗ್ತದೆ. ನಾವು ಇದಾಗಿ ಭಗವಂತನ ಪಾದದಲ್ಲಿ ನಮ್ಮ ಮನ್ಸನ್ನು ನಿಲ್ಸಿ ಹೇಗೆ ಚಾಂಟಿಂಗ್ ಮಾಡ್ಬೋದು, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಪ್ರಭು. ಅದ್ಭುತವಾದ ಪ್ರಶ್ನೆ ಇದು. ವ್ಯವಹಾರಿಕವಾಗಿ ಎಲ್ಲರ ಜೀವನದಲ್ಲಿ ಬರುವಂತ ಸಮಸ್ಯೆ ಇದು, ಹೊಸದೇನಲ್ಲ ಪ್ರಶ್ನೆ ಇದು. ಪ್ರಭುಪಾದ್ರಿಗೆ ಕೇಳಿದಾಗ ಪ್ರಭುಪಾದ್ರು ಏನ್ ಹೇಳಿದ್ರು ಅಂದ್ರೆ, ಜಪವನ್ನು ಮಾಡ್ತಾ ಇರಿ, ಕಾಲಕ್ರಮೇಣ ಬರುತ್ತೆ ಅಂತ ಒಂದ್ಸರಿ ಹೇಳಿದ್ರು. ಇನ್ನೊಂದ್ ಕಡೆ ಏನ್ ಗೊತ್ತಾ, ನಮ್ಮ ಶ್ರವಣ ಎಷ್ಟು ಗಂಭೀರವಾಗಿರುತ್ತೆ, ಪ್ರವಚನಗಳನ್ನ ಭಗವಂತನ ಜ್ಞಾನವನ್ನು ಎಷ್ಟು ಕೇಳ್ತಾ ಇರ್ತೀವಿ ಅಷ್ಟು ನಮ್ಮ ಜಪ ಇನ್ನೂ ಚೆನ್ನಾಗಾಗುತ್ತೆ. ಯಾಕಂದ್ರೆ ಇವತ್ತು ನಮ್ ಜಪದಲ್ಲಿ ಮನಸ್ಸು ಹತ್ತಾ ಇಲ್ಲ. ಯಾಕಂದ್ರೆ ಜಪದ ಟೈಮಲ್ಲಿ ಮೀಟಿಂಗ್ ಅಪಾಯಿಂಟ್ಮೆಂಟ್ ನೆನಪು ಬರುತ್ತೆ, ಇಲ್ಲಾದ್ರೆ ಆಫೀಸಲ್ಲಿ ಏನೋ ಇಂಪಾರ್ಟೆಂಟ್ ವರ್ಕ್ ಇದೆ ಅದ್ ನೆನಪು ಬರುತ್ತೆ, ಇಲ್ಲಾದ್ರೆ ನಾಳೆ ಯಾವ ತರಕಾರಿ ಮಾಡೋದು ಬೆಳಿಗ್ಗೆ ಅದ್ ನೆನಪು ಬರುತ್ತೆ. ಅದೇ ಈ ತರದ ವಿಚಾರಗಳು ಬರ್ತಾ ಇರ್ತವೆ. ಯಾಕಂದ್ರೆ ಭಗವಂತ ಎಷ್ಟು ದೊಡ್ಡವನಿದ್ದಾನೆ, ಭಗವಂತ ಬಿಟ್ಟು ಜಗತ್ತಿನಲ್ಲಿ ಬೇರೆ ಏನಿಲ್ಲ ಅನ್ನುವಂತ ವೈರಾಗ್ಯ ಇನ್ನೂ ನಮ್ಮಲ್ಲಿ ಬಂದಿಲ್ಲ.
ಆ ಕಾರಣದಿಂದ ಇವೆಲ್ಲ ಇಂಪಾರ್ಟೆಂಟ್ ಆಗ್ಬಿಟ್ಟಿದ್ದಾವೆ. ಈಗ ನೋಡಿ, ಪರಿಸ್ಥಿತಿ ಬಂತು, ನಾಳೆ ನಿಮ್ಗೆ ಅಡಿಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಖಂಡಿತವಾಗಿ ಬೇರೆಯವರು ಇದ್ದೇ ಇರ್ತಾರೆ, ಏನಾದ್ರೂ ವ್ಯವಸ್ಥೆ ಆಗೇ ಆಗುತ್ತೆ. ಆದ್ರೆ ಇನ್ನು ತನಕ ಆ ವೈರಾಗ್ಯ ನಮ್ಮಲ್ಲಿ ಬರ್ದೇ ಇರೋ ಕಾರಣದಿಂದ ಏನಾಗಿದೆ ಅಂದ್ರೆ ನಮಗೆ ಈ ವಿಷಯಗಳು ಮುಖ್ಯ ಆಗಿದಾವೆ. ಆ ವೈರಾಗ್ಯ ಬರೋದು ಬರೀ ಈ ಶಾಸ್ತ್ರ ಶ್ರವಣದಿಂದ, ಭಾಗವತ ಶ್ರವಣದಿಂದ. ಅದಕ್ಕೆ ನಾವು ಎಷ್ಟಾಗತ್ತೆ ಅಷ್ಟು ಭಾಗವತ ಶ್ರವಣವನ್ನು ಮಾಡ್ತಾ ಇರ್ಬೇಕು, ಮತ್ತೆ ಶಾಸ್ತ್ರವನ್ನು ಓದ್ತಾ ಇರ್ಬೇಕು. ಅದರಿಂದ ಏನಾಗುತ್ತೆ, ಹರಿನಾಮದಲ್ಲಿ ರುಚಿ ಅದಾಗೆ ಬಂದಿರುತ್ತೆ. ನಾವು ವಿಶೇಷವಾಗಿ ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ. ಈಗ ರುಗ್ಣ ವ್ಯಕ್ತಿ ಇದ್ದಾನೆ, ರೋಗ ಆಗಿರುವಂತ ವ್ಯಕ್ತಿ ಇದ್ದಾನೆ, ಅವನಿಗೆ ಈ ಮಾತ್ರೆ ತಗೋ ಅಂತ ಹೇಳ್ತಾರೆ, ಮತ್ತೇನಾದ್ರೂ ಪಾಲನೆ ಮಾಡು, ಪಥ್ಯ ಪಾಲನೆ ಮಾಡು ಅಂತ ಹೇಳ್ತಾರೆ. ಕಾಲಕ್ರಮೇಣ ಅದು ಸರಿಯಾಗೇ ಆಗುತ್ತೆ, ವಾಸಿ ಆಗೇ ಆಗುತ್ತೆ. ಆತರ ನಾವು ಇವಾಗ ಪ್ರಭುಪಾದರು ಕೊಟ್ಟಿರೋ ಔಷಧ ತಗೊಳ್ತಾ ಇದ್ರೆ ಶುದ್ಧ ನಾಮ ಬರ್ಲೇಬೇಕು. ಯಾಕಂದ್ರೆ ಪ್ರಹ್ಲಾದ್ ಮಹಾರಾಜರಿಗೆ ಬಂದಿದೆ, ಧ್ರುವ ಮಹಾರಾಜರಿಗೆ ಬಂದಿದೆ. ಭಾಗವತದಲ್ಲಿ ಇಷ್ಟು ಉದಾಹರಣೆಗಳು ಕೊಟ್ಟಿರುವಂತ ಉದ್ದೇಶ ಏನಿದೆ ಅಂದ್ರೆ ಇವರಿಗಾಗಿದೆ, ನಮಗೂ ಆಗುತ್ತೆ. ಅವರು ತಗೊಂಡಿರುವಂತ ಮೆಡಿಸಿನ್ ಸೇಮ್, ಶ್ರವಣ, ಕೀರ್ತನ, ಸ್ಮರಣ ಇದೇ ಮೆಡಿಸಿನ್. ನಮ್ಗೇನು ಹೊಸ ಮೆಡಿಸಿನ್ ಕೊಡ್ತಾ ಇಲ್ಲ, ಅಥವಾ ಅವ್ರಿಗೇನು ಹೊಸ ಮೆಡಿಸಿನ್ ಕೊಟ್ಟಿಲ್ಲ. ಈ ಮೆಡಿಸಿನ್ ನಾವು ಸರಿಯಾಗಿ ಡೋಸ್ ತಗೊಳ್ತಾ ಇಲ್ಲ ಅನ್ನೋ ಕಾರಣದಿಂದ ನಾವು ಸ್ಲೋ ಆಗ್ತಾ ಇದೆ ಅಷ್ಟೇ. ಮೆಡಿಸಿನ್ ತಗೊಳ್ತಾ ಇದ್ರೆ ಕಾಲಕ್ರಮೇಣ ಬಂದೇ ಬರುತ್ತೆ. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಧನ್ಯವಾದ. ತಮ್ಮ ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಪ್ರಭು. ಎಲ್ಲರೂ ಹೇಳ್ಬಿಟ್ರೆ ಎಲ್ಲ ಪಾಯಿಂಟ್ಸ್, ಅದಕ್ಕೆ ಹೇಳಿ. ಪ್ರಣಾಮಗಳು. ಹರೇ ಕೃಷ್ಣ ಪ್ರಭುಜಿ, ದಂಡತ್ ಪ್ರಣಾಮಗಳು. ಪ್ರಭುಜಿ, ನನ್ಗೆ ನೋಡ್ರಿ ಮಾತಾಡಿದ್ರೆ ಸಾಕು ಅದು ಭಾವಕ್ಕೆ ಹೋಗ್ಬಿಡ್ತೀನಿ. ಅದು ಭಗವಂತನ ಮೇಲೆ ಪ್ರೇಮಕ್ಕೆ ಹೋಗ್ಬೇಕಂದ್ರೆ ಯಾವ ತರ ನಾವು ತಯಾರಿ ನಡೆಸ್ಕೋಬೇಕು ಅಂತ ಜಪ ಮಾಡ್ಬೇಕಾದ್ರೆ ಸಮೇತ ನನ್ಗೆ ಅಳು ಬಂದ್ಬಿಡುತ್ತೆ ಪ್ರಭುಜಿ. ನೋಡ್ರಿ ಈಗ ಈ ತರ ಆಗ್ಬಿಡುತ್ತೆ ನನ್ಗೆ. ಭಗವಂತನ ಹೆಸರು ಕೇಳಿದ್ರೆ ಸಾಕು ನನ್ಗೆ ಅಳು ಬರುತ್ತೆ, ಭಾವಕ್ಕೆ ಹೋಗ್ಬಿಡ್ತೀನಿ. ನಾನು ಕ್ಲಾಸಲ್ಲಿ ಸಮೇತ ಈಗ ಇದಕ್ಕೆ ಹೆದರ್ಕೊಂಡು ನಾನು ಇತ್ತೀಚೆಗೆ ಮಾತಾಡ್ದಂಗ ಆಗ್ಬಿಟ್ಟಿದೀನಿ. ಅದು ಪ್ರೇಮಕ್ಕೆ ಹೋಗ್ಬೇಕಂದ್ರೆ ನಾವ್ ಯಾವ ತರ ರೆಡಿ ಆಗ್ಬೇಕು ಅದು ಹೇಳ್ಕೊಡಿ ಪ್ರಭುಜಿ. ಒಂದೇ ದಾರಿ, ಒಂದೇ ದಾರಿ ಇದೆ. ಏನು ಒಂದೇ ದಾರಿ ಇದೆ ಅಂದ್ರೆ, ನಾವು ಭಾವ ಸ್ತರದಲ್ಲಿದ್ದಿಂದ ಮುಂದಿನ ಸ್ತರಕ್ಕೆ ಹೋಗ್ಬೇಕಂದ್ರೆ ಗುರುಗಳ ಹತ್ರ ಶ್ರವಣ ಮತ್ತೆ ಶಾಸ್ತ್ರ ಅಧ್ಯಯನ. ಭಗವಂತ ಎಷ್ಟು ದೊಡ್ಡವನಿದ್ದೇನೆ ಅಂತ ತಿಳಿಯುತ್ತೆ ಆವಾಗ ಭಗವಂತನ ಮೇಲೆ ಪ್ರೀತಿ ಬೆಳೀತಾ ಹೋಗುತ್ತೆ. ಭಗವಂತನ ಪೂರ್ಣ ಜ್ಞಾನ ನಮಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಬ್ರಹ್ಮನಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಮಹಾಲಕ್ಷ್ಮಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಪೂರ್ಣ ಜ್ಞಾನ ಯಾರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೂ ಕೂಡ ಸಾಕಷ್ಟು ಕಲಿಯುವಂತ ವಿಷಯಗಳಿದಾವೆ. ಅದೇ ತರ ನಮಗಂತೂ ನಾವು ತುಂಬಾ ಚಿಕ್ಕವರು, ಅದಕ್ಕೆ ನಮ್ಗೆ ಕಲಿಯುವಂಥದ್ದು ಬಹಳಷ್ಟಿದೆ. ಅದಕ್ಕೆ ಎಷ್ಟು ನಾವು ಶಾಸ್ತ್ರ ಅಧ್ಯಯನ ಮಾಡ್ತಾ ಇರ್ತೀವಿ, ಎಷ್ಟು ಪ್ರಭುಪಾದರ ಪುಸ್ತಕಗಳನ್ನ ಓದ್ತಾ ಇರ್ತೀವಿ, ಎಷ್ಟು ಈ ವಿಷಯದಲ್ಲಿ ಪ್ರವಚನವನ್ನು ಕೇಳ್ತಾ ಇರ್ತೀವಿ. ವಿಶೇಷವಾಗಿ ತತ್ವಜ್ಞಾನ, ಭಗವದ್ಗೀತೆ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಎಲ್ಲಕ್ಕಿಂತ ಮುಂಚೆ ಆತ್ಮಜ್ಞಾನ. ನಾವು ಆತ್ಮ ಇದ್ದೀವಿ, ನಾವು ಶರೀರವಲ್ಲ, ಭಗವಂತನ ಜೊತೆಗೆ ನಮ್ಮ ಸಂಬಂಧ ಏನಿದೆ ಇದು ಪದೇ ಪದೇ ಭಾಗವತದಲ್ಲೂ ಮತ್ತೆ ಭಗವದ್ಗೀತೆ ABCD ಈಗ 10ನೇ ಸ್ಕಂದ ಚರ್ಚೆ ನಡೀತಾ ಇದೆ. 10ನೇ ಸ್ಕಂದದಲ್ಲೂ ಕೂಡ ಈ ಆತ್ಮಜ್ಞಾನದ ಚರ್ಚೆ ಬಂದಿದೆ. ನಾವು ಶರೀರವಲ್ಲ, ನಾವು ಆತ್ಮ ಇದ್ದೇವೆ ಅನ್ನುವಂಥದ್ದು. ಈ ತರ ನಾವು ಪ್ರಭುಪಾದರ ಗ್ರಂಥಗಳನ್ನ ಮತ್ತೆ ಅಧ್ಯಯನ ಮಾಡಿ ಈ ತತ್ವವನ್ನು ಮತ್ತೆ ಕೇಳ್ತಾ ಇರ್ಬೇಕು. ಅವಾಗ ಖಂಡಿತವಾಗಿ ಈ ಮೆಡಿಸಿನ್ ಕೆಲಸ ಮಾಡುತ್ತೆ. ದಂಡತ್ ಪ್ರಣಾಮಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ನನ್ನ ಹೆಸರು ಸುಕನ್ಯಾ ಅಂತ, ನಾವು ಬೆಂಗಳೂರಿಂದ ಮಾತಾಡ್ತಾ ಇರೋದು. ನಮ್ಮ ಶಿಕ್ಷಾ ಗುರುಗಳು ಶ್ರೀಮಾನ್ ಮುರಾರಿ ಮಾಧವ್ ಪ್ರಭುಜಿ. ಪ್ರಭುಜಿ, ನನಗೆ ಒಂದ್ 3-4 ದಿವಸಕ್ಕೆ ಮುಂಚೆ ಪ್ರಭುಪಾದರದು ಪಿಕ್ಚರ್ ತೋರಿಸಿದ್ರು. ಅದು ಸುಮಾರು ಒಂದು 10 ಗಂಟೆ ಆಗೋಯ್ತು. ನನ್ಗೆ ತುಂಬಾನೇ ನಿದ್ದೆ ಬರ್ತಾ ಇತ್ತು. ನಾನು ಒಂದ್ಸಲ ಅಂದ್ಕೊಂಡೆ, ಪ್ರಭುಜಿ ಪ್ರಭುಪಾದ್ ನನ್ಗೆ ನಿದ್ದೆ ಬರ್ತಾ ಇದೆ, ನನ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಆಫ್ ಮಾಡ್ಬಿಟ್ಟು ಮಲ್ಕೊಂಬಿಟ್ಟೆ. ಇಡೀ ರಾತ್ರಿ ಪೂರ ಪ್ರಭುಪಾದರು ನನ್ನ ಜೊತೆಯಲ್ಲೇ ಇದ್ರು ಪ್ರಭುಜಿ ಕನಸಲ್ಲಿ. ಪ್ರಭುಪಾದರು ನನ್ನ ಜೊತೆನೇ ಇದ್ದು ಏನೇನೋ ಮಾತಾಡ್ಕೊಂಡು ನಾವು ಜೊತೆಯಲ್ಲೇ ಹೋಗ್ತಾ ಇದ್ದೀವಿ. ಹಂಗೆ ಒಂದು ತಂದೆ ಮಗಳನ್ನ ಯಾವ ರೀತಿ ಒಂದು ಒಳ್ಳೆ ದಾರಿಯಲ್ಲಿ ನಡೆಸ್ಬೇಕು ಅಂತ. ನಾನು ಮೇಲೆ ಹೋಗ್ತಾ ಇದ್ದು ಕೆಳಕ್ಕೆ ಹೋದ್ರೆ ಇಳಿಬೇಡ, ಅಲ್ಲಿ ಹೋಗ್ಬಾರ್ದು ಅಂತ. ಇಲ್ಲ ಪ್ರಭುಪಾದ್, ನನ್ನ ಮಗ ಅಲ್ಲಿ ಹೋಗ್ತಾ ಇದ್ದಾನೆ, ನಾನು ಅವನ್ ಕರ್ಕೊ ಬರ್ತೀನಿ, ಇಲ್ಲ ಅವನೇ ಬರ್ತಾನೆ, ನೀನು ಮೇಲೇನೆ ಇರು ಅಂತ ಹೇಳ್ತಾ ಇದ್ದಾರೆ. ಈ ತರ ಒಂದು ಒಳ್ಳೆ ಹಾದಿಯನ್ನೇ ತೋರಿಸ್ತಾ ಇದ್ರು ಪ್ರಭುಪಾದರು.
ಇದು ನನಗೆ ತುಂಬಾನೇ ಖುಷಿ ಅನ್ಸುತ್ತೆ ಪ್ರಭುಜಿ. ನೋಡಿ, ಪ್ರಭುಪಾದರಿಗೆ ಭಕ್ತಿ ವೇದಾಂತ ಅಂತ ಹೆಸರು. ಭಕ್ತಿ ವೇದಾಂತ ಅದರಲ್ಲಿ 2 ಶಬ್ದ ಇದೆ, ಒಂದು ಭಕ್ತಿ ಮತ್ತೆ ಒಂದು ವೇದಾಂತ ಅಂತ. ವೇದಾಂತ ಅಂದ್ರೆ ಎಲ್ಲಾ ವೇದಗಳ ಸಾರ, ಎಲ್ಲಾ ಶಾಸ್ತ್ರಗಳ ಸಾರ, ತತ್ವಜ್ಞಾನ ಏನಿದೆಯಲ್ಲ, ಪ್ರಭುಪಾದರಿಗೆ ಗುರುತಿಸೋದು ಅವರ ಜ್ಞಾನದಿಂದ, ಶಾಸ್ತ್ರಜ್ಞಾನ. ಎಲ್ಲರೂ ಹೇಳ್ತಾರೆ ಪ್ರಭುಪಾದರು ಇಷ್ಟು ಬುಕ್ಸ್ ಅನ್ನ ಬರೆದಿದ್ದಾರೆ, ಇಷ್ಟು ಬುಕ್ಸ್ ಇಂದ ಜನರಿಗೆ ಎಷ್ಟು ಅವ್ರ ಪ್ರವಚನಗಳಿಂದ ಪರಿವರ್ತನೆ ಆಗಿದೆ. ಅದಕ್ಕೆ ಅವರು ಮುಖ್ಯವಾದ ಅವರು ಶಕ್ತಿ ಅಂದ್ರೆ ಅವರು ಅಲ್ಲಿರುವಂತ ಶಾಸ್ತ್ರಜ್ಞಾನ, ಅದರಿಂದ ಹುಟ್ಟಿರುವಂತ ಶುದ್ಧ ಭಕ್ತಿ. ಅದಕ್ಕೆ ನಿಸ್ಸಂದೇಹವಾಗಿ ಈಗ ಪ್ರಭುಪಾದರ ಚಿತ್ರದಿಂದ ಎಷ್ಟು ಲಾಭ ಆಗಿದೆ ನಿಮ್ಗೆ, ಎಷ್ಟು ಆನಂದ ಆಗಿದೆ. ಅವ್ರ ತತ್ವಜ್ಞಾನದಿಂದ ಅಂತೂ ನಾವು ಆ ತತ್ವಜ್ಞಾನದ ಸಮುದ್ರದಲ್ಲಿ ಇಳಿದ್ಬಿಟ್ರೆ, ಅವರು ಕೊಟ್ಟಿರುವಂತ ಭಗವಂತನ ಭಗವತ್ ತತ್ವ ವಿಜ್ಞಾನ ಮುಕ್ತ ಸಂಘಸ್ಯ ಜಾಯತೆ ಅಂತ ಭಾಗವತದಲ್ಲಿ ಹೇಳಿದ್ದಾರೆ. ಅವ್ರು ಕೊಟ್ಟಿರುವಂತ ಶ್ರೀಮದ್ ಭಾಗವತಂ. ಮಾತಾಜಿ, ನಿಮ್ಮ ಹತ್ರ ಭಾಗವತಂ ಇದೆಯಾ? ಭಾಗವತ ಸ್ಟಡಿ ಮಾಡಿದಿರ ಮಾತಾಜಿ? ನೀವು ಅದ್ರ ಭಕ್ತಿ ವೇದಾಂತ ತಾತ್ಪರ್ಯಗಳೇನಿದಾವೆ, ಎಷ್ಟು ಅದ್ಭುತವಾದ ಜ್ಞಾನ ಇದೆ ಮಾತಾಜಿ ಅದ್ರಲ್ಲಿ. ಆ ಸಮುದ್ರದಲ್ಲಿ ಇಳಿದ್ಬಿಟ್ರೆ ಅಂತೂ ಮುಗ್ದೇ ಹೋಯ್ತು, ಆ ಆನಂದ ಸಮುದ್ರ ಆಗುತ್ತೆ ಅದು. ನಾವು ಈಗ ಹೊಸದಾಗಿ ಭಕ್ತಿಗೆ ಬಂದಿರೋದು ಪ್ರಭುಜಿ. ಅದೇ, ನೀವ್ ಹತ್ರ ಪ್ರಭುಪಾದ್ರ ಬುಕ್ಸ್ ಸೆಟ್ ಇಲ್ಲ ಅಂದ್ರೆ ಒಂದು ತಗೊಂಡ್ಬಿಡಿ, ಅದರಲ್ಲಿ ಮುಳುಗಿದ್ರೆ ನೀವು ಓದ್ತಾ ಇದ್ದೀನಿ ಅವ್ರ ಪ್ರಭುಜಿ. ಚಿತ್ರದಿಂದ ಎಷ್ಟು ಲಾಭ ಆಗಿದೆ, ಇನ್ನು ಅವ್ರ ಗ್ರಂಥಗಳಿಂದ ನೀವು ಇನ್ನೆಷ್ಟು ಆನಂದ ಪಡ್ಕೋಬಹುದು. ಅದು ಅದನ್ನ ಅನುಭವಿಸ್ಲೇಬೇಕು. ಈಗ ಸಿಹಿ ಅಂದ್ರೆ ಹಿಂಗಿರುತ್ತೆ ಹಂಗಿರುತ್ತೆ ಅಂತ ನಾನು 10 ಕಾರಣ ಹೇಳ್ಬೋದು, ಆದ್ರೆ ಯಾವಾಗ ಸಿಹಿ ತಿಂತೇವೆ ಯಾವಾಗ ಗೊತ್ತಾಗುತ್ತೆ ಸಿಹಿ ಅಂತ. ಬೇರೆಯವ್ರಿಗೆ ಹೇಳ್ಕೊಳ್ಳಿಲ್ಲ ಇದು ತಪ್ಪ ಅನ್ಸುತ್ತಾರೋ ಏನ್ ಅನ್ಸ್ಕೊಂತಾರೋ ಅಂತ. ನಾನು ನನ್ನಲ್ಲಿ ನಾನೇ ಸಂತೋಷ ಪಟ್ಟೆ. ನಾನು ರಾತ್ರಿ ಇಡೀ ಪ್ರಭುಪಾದ ಜೊತೆ ನನ್ನ ಗುರುಗಳ ಜೊತೆ, ನಮ್ಮ ಇಡೀ ಇಸ್ಕಾನ್ ಸಂಸ್ಥಾಪಕರಾದ ಗುರು ಮಹಾರಾಜು ಅವ್ರ ಏನಂತ ಹೇಳಕ್ಕೂ ನನ್ಗೆ ಆಗ್ತಾ ಇಲ್ಲ, ಅಷ್ಟು ಖುಷಿ ಆಗ್ಬಿಡ್ತು ಪ್ರಭುಜಿ. ಈ ತರ ಪ್ರಭುಪಾದರು ಗುರುಗಳು ನಮಗೆ ಸಾಕ್ಷಾತ್ಕಾರ ಆಗುತ್ತಾರ ಪ್ರಭುಜಿ ಕನಸಲ್ಲೂ. ನೋಡಿ, ಕನಸಲ್ಲಿ ಸಾಕ್ಷಾತ್ಕಾರ ಆಗ್ತಾರೆ, ಪ್ರತ್ಯಕ್ಷವಾಗಿಯೂ ಆಗ್ಬೋದು. ಈಗ ಧ್ರುವ ಮಹಾರಾಜರಿಗೆ ನಾರದ್ ಮುನಿ ಪ್ರತ್ಯಕ್ಷರಾಗಿ ಕಣ್ಣು ಮುಂದೆ ಕಾಣಿಸಿದ್ರು. ಆತರ ಅವರಿಗೆ ಪ್ರತು ಮಹಾರಾಜರು ಮುಂದೆ ಚತುಷ್ಕುಮಾರಗಳು ಪ್ರತ್ಯಕ್ಷವಾಗಿ ಬಂದು, ಚತುಷ್ಕುಮಾರ ಸನಕ್ ಸನಂದನ್ ಸನಾತನ್ ಸನತ್ ಕುಮಾರ್ ಸಾಮಾನ್ಯವಾಗಿ ಬರಲ್ಲ ಎಲ್ಲರ ಮುಂದೆ, ಆದ್ರೆ ಪ್ರತು ಮಹಾರಾಜರು ಶುದ್ಧ ಭಕ್ತಿಯನ್ನು ಕಂಡು ಪ್ರತ್ಯಕ್ಷವಾಗಿ ಬಂದ್ರು. ನಮ್ ಮುಂದೆ ಯಾಕೆ ಬರಲ್ಲ? ಆದ್ರೆ ನಾವು ಅದಕ್ಕೆ ಯೋಗ್ಯರಾಗಬೇಕು. ನಿಸ್ಸಂದೇಹವಾಗಿ ಅದ್ ಯೋಗ್ಯತೆಯಲ್ಲಿದೆ, ಈ ಗ್ರಂಥಗಳಲ್ಲಿದೆ. ಪ್ರಭುಪಾದರ ಬುಕ್ಸ್ ಅಂದ್ರೆ ಮ್ಯಾಜಿಕ್. ಆ ಗ್ರಂಥಗಳಲ್ಲಿ ಇದೆಲ್ಲ ಪವರ್ ಇದೆ, ನಿಸ್ಸಂದೇಹವಾಗಿ ಹಾಗೆ ಆಗುತ್ತೆ. ನಾವು ಅದನ್ನ ಪ್ರಯತ್ನ ಮಾಡಿ. ನಾನು ಹಂಗ ಅನ್ಕೊಂಡು ನಾನು ಅಷ್ಟು ಇನ್ನೂ ಭಕ್ತಿಯಲ್ಲಿ ಬೆಳೆದಿಲ್ವಲ್ಲ. ನನ್ನ ಜೊತೆ ಪ್ರಭುಪಾದರು ಮಾತಾಡ್ತಾರಲ್ಲ, ನನ್ನ ಜೊತೆ ಹೆಂಗಿ ಇದುವಾಗಿ ನನಗೆ ಒಳ್ಳೆ ಹಾದಿಯನ್ನು ತೋರಿಸ್ತಾರಲ್ಲ ಅಂತ ನನಗೆ ತುಂಬಾನೇ ಖುಷಿ ಆಗುತ್ತೆ. ಅದೇ ಅದು ಇರುತ್ತೆ ಮಾತಾಜಿ, ಬಹಳಷ್ಟು ಆತರ ನಿಮ್ಮ ಪೂರ್ವ ಜನ್ಮದ ಸುಕೃತಿ ಇರ್ಬೋದು, ಭಕ್ತರ ಸಂಘ ಇರ್ಬೋದು, ಭಕ್ತರ ಕೃಪೆ ಇರ್ಬೋದು. ಒಂದೇನಂದ್ರೆ ಕೆಲವೊಂದು ಹಸಿ ಸೌದೆಗಳಿರ್ತವೆ, ಕೆಲವೊಂದು ಒಣ ಸೌದೆಗಳಿರ್ತವೆ. ಒಲೆ ಮೇಲೆ ಅಡಿಗೆ ಮಾಡಿರೋ ಗೊತ್ತು, ಹಸಿ ಸೌದೆಯಲ್ಲಿ ಹೊಗೆ ಜಾಸ್ತಿ ಆಗುತ್ತೆ, ಬೆಂಕಿ ಬೇಗ ಆಗಲ್ಲ. ಆದ್ರೆ ಒಣ ಸೌದೆಗಳು ಬೇಗ ಬೆಂಕಿ ಹತ್ತುತ್ತೆ, ಅಡಿಗೆ ಬೇಗ ಮಾಡುತ್ತೆ. ಅದಕ್ಕೆ ನೀವು ಹೊಸದಾಗಿ ಕೃಷ್ಣ ಭವನಾಮೃತದಲ್ಲಿ ಬಂದಿರ್ಬೋದು, ಆದ್ರೆ ಕೂಡ ನೀವು ಒಣ ಸೌದೆ ಇದ್ದವ್ರ ಹತ್ರ ನಿಮ್ ಪ್ರಗತಿ ಆಗ್ತಾ ಇದೆ. ಈ ಚಾನ್ಸ್ ಅನ್ನ ನೀವು ಬಿಡಬಾರ್ದು. ಗಂಭೀರವಾಗಿ ಪ್ರಭುಪಾದರ ಗ್ರಂಥಗಳನ್ನ ಪ್ರತಿನಿತ್ಯ, ಪ್ರಭುಪಾದರು ಹೇಳ್ತಾ ಇದ್ರು ಕನಿಷ್ಠ 2 ಗಂಟೆ ಅಧ್ಯಯನ ಮಾಡ್ಬೇಕು ಅಂತ. ಅದ್ ಬಿಟ್ಟು ಬಿಡಿ, ಕಷ್ಟ ಆಗ್ತಿರ್ಬೋದು, ಕನಿಷ್ಠ ಅರ್ಧ ಗಂಟೆ ತಪ್ಪದೇ ಅಧ್ಯಯನ ಮಾಡಿದ್ರೆ ಬಹಳ ದೊಡ್ಡ ಕ್ರಾಂತಿ ಆಗತ್ತೆ ನಮ್ಮ ಜೀವನದಲ್ಲಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಈಗ ಕ್ಷಮ ಇರ್ಲಿ ಪ್ರಭು, ಪೃಥು ಮಹಾರಾಜರ ಬಗ್ಗೆ ಈಗ ಮಾತಾಡಿದ್ರಿ. ಅಲ್ಲಿ ಲೆಸನ್ ಅಲ್ಲಿ ಒಂದು ನೆನಪು ಬಂತು ಪ್ರಭು. 26 ಭಗವಂತ ಹೇಳ್ತಾರೆ 26 ಗುಣಗಳು ಬಗ್ಗೆ ಅಲ್ಲಿ ಉಲ್ಲೇಖ ಆಯ್ತು ಪ್ರಭು. ಅದು ಓದುವಾಗ ನಮ್ಗೆ ತುಂಬಾ ನೋವಾಗುತ್ತೆ. ನಾವು ಯಾವ ಗುಣದಲ್ಲೂ ಇಲ್ಲ, 0 ಅನ್ನೋ ಫೀಲಿಂಗ್ಸ್ ಆಗುತ್ತೆ ಪ್ರಭು. ಅನುಭವ ತುಂಬಾನೇ ಒಂಥರ ಕಷ್ಟ ಅನ್ಸುತ್ತೆ. ಯಾವ ರೀತಿ ನಾವು ತಗೋಬಹುದು? ಮಾತಾಜಿ, ನಿಮಗೆ ನೋವಾಗ್ತಾ ಇದೆ ಅಂದ್ರೆ ನೀವು ತುಂಬಾ ಲಕ್ಕಿ ಇದ್ದೀರಾ. ಪಶು ಪಕ್ಷಿ ಜೂರೆ ಪಾಷಾಣ ಬಿದಾರೆ ಶುನುಜಾರ ಗುಣಗಾತ ಅಂತ ಲೋಚನ್ ದಾಸ್ ಠಾಕೂರ್ ಹೇಳ್ತಾರೆ. ಏನಂತೆ, ಚೈತನ್ಯ ಮಹಾಪ್ರಭುಗಳ ಸಂಪರ್ಕದಲ್ಲಿ ಬಂದ್ರೆ ಕಲ್ಲುಗಳು ಕೂಡ ಕರಗ್ತವೆ ಅಂತ. ಆದ್ರೆ ಸಾಮಾನ್ಯವಾಗಿ ಜಡ ಚೇತನೆಯಲ್ಲಿರುವಂತವ್ರಿಗೆ ಏನು ಅನ್ಸೋದೇ ಇಲ್ಲ. ಏನಂತೆ, ಭಗವಂತನಿಂದ ನಾವು ದೂರ ಇದ್ದೀವಿ, ನಮ್ಮಲ್ಲಿ ಭಕ್ತಿ ಗುಣ ಇಲ್ಲ ಅನ್ನುವಂತ ಭಾವನೆನೇ ಬರಲ್ಲ. ನಿಮ್ಮಲ್ಲಿ ಭಾವನೆ ಬರ್ತಾ ಇದೆ ಅಂದ್ರೆ ನೀವು ತುಂಬಾ ಅದೃಷ್ಟವಂತರು. ಈಗ ನಿಮ್ಗೆ ಗೊತ್ತಾಗಿದೆ ಏನಂತೆ, ನಾನು ಟ್ರೀಟ್ಮೆಂಟ್ ಬೇಗ ತಗೋಬೇಕು ಅಂತ. ಇದು ಸಾಕು. ಎಷ್ಟೋ ಜನರಿಗೆ ಟ್ರೀಟ್ಮೆಂಟ್ ತಗೋಬೇಕಂತ ಗೊತ್ತಿಲ್ಲ ಅಂದ್ರೆ ಅವ್ರು ಟ್ರೀಟ್ಮೆಂಟ್ ಸ್ಟಾರ್ಟೇ ಆಗಲ್ಲ.
ನಿಮ್ಗೆ ಇಷ್ಟು ನೋವಾಗ್ತಾ ಇದೆ ಅಂದ್ರೆ ಖಂಡಿತವಾಗಿ ಭಗವಂತ ನೋಡ್ತಾ ಇದ್ದಾನೆ. ಈಗ ನಿಮ್ ಪ್ರಯತ್ನ ಒಂದೇ ಬಾಕಿ. ನೀವು ಗಂಭೀರವಾಗಿ ಭಕ್ತಿ ಪ್ರಗತಿ ಮಾಡ್ಲಿಕ್ಕೆ ಸಾಧನೆ, ಭಕ್ತಿ, 16 ಮಾಲೆ ಜಪ, ಪ್ರಸಾದ ಸ್ವೀಕಾರ ಮಾಡೋದು, ಕೇವಲ ಪ್ರಸಾದವನ್ನೇ ಸ್ವೀಕಾರ ಮಾಡೋದು, ಆಮೇಲೆ ನಾವು ಗ್ರಂಥ ಶಾಸ್ತ್ರಗಳ ಅಧ್ಯಯನ ಮಾಡೋದು, ಭಕ್ತರ ಸಂಘದಲ್ಲಿ ಕೀರ್ತನೆ ಮಾಡೋದು, ಶ್ರವಣ ಮಾಡೋದು, ಇದು ಮಾಡ್ತಾ ಇದ್ರೆ ನಿಸ್ಸಂದೇಹವಾಗಿ ಆ ಸ್ಥಳ ಬಂದೇ ಬರುತ್ತೆ. ಅದ್ರಲ್ಲಿ ಏನ್ ಸಂಶಯನೇ ಇಲ್ಲ. ಭಗವಂತ ಅಲ್ಲಿ ಹೇಳ್ತಾರೆ, ಯಾವ ಯಾಗಾಚರಣೆನೂ ಬೇಡ, ಯಾವ ಧರ್ಮಶಾಸ್ತ್ರ ಬೇಡ, ನನ್ನನ್ನ ಧ್ಯಾನ ಮಾಡು ಅಂತ ಭಗವಂತ ಗುಣಗಳಲ್ಲಿ ಅವರು ಪೃಥು ಮಹಾರಾಜರ ದರ್ಶನ ಕೊಡಕ್ಕೆ ಎಷ್ಟು ಕಾತುರಾಗಿರ್ತಾರೆ. ಪೃಥು ಮಹಾರಾಜರು ಸಹ ನೋಡ್ಬೇಕು ಅಂತ ಭಗವಂತನ ನೋಡಕ್ ಆಗೋದಿಲ್ಲ. ಅದೆಲ್ಲ ಫೀಲಿಂಗ್ಸ್ ತುಂಬಾನೇ ನೋವಾಯ್ತು ಪ್ರಭು. ಅದು ತುಂಬಾ ಇದೊಂದು ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡೆ. ತುಂಬಾ ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ನೀವ್ 2 ಗಂಟೆ ಅಧ್ಯಯನ ಮಾಡ್ಬೇಕು ಅಂತ ಹೇಳಿದ್ರಲ್ಲ, ಅದು ಕಷ್ಟ ಆಗತ್ತೆ. ನಾವು ಕೇಳ್ತೀವಲ್ವಾ, ಕ್ಲಾಸಸ್ ಕೇಳ್ತೀವಿ. ಅದಲ್ದೆ ಇವಾಗ ಹೊಸಬರಾದ್ರೆ ನಾವು ಎಲ್ಲಿಂದ ಶುರು ಮಾಡ್ಬೇಕಂದ್ರೆ, ಒಂದು ಶಾರ್ಟ್ ಬುಕ್ಸ್ ಎಲ್ಲ ಆಗಿದೆ. ಸೊ ಅದಾದ್ಮೇಲೆ ಇವಾಗ ಭಗವದ್ಗೀತೆಯನ್ನು ಸ್ವಲ್ಪ ಸ್ವಲ್ಪ ನಾವು ಕ್ಲಾಸಸ್ ಎಲ್ಲ ಕೇಳ್ತಿರ್ತೀವಿ. ಅದಲ್ದೆ ನೀವು ಏನಂತ ಅಡ್ವೈಸ್ ಮಾಡ್ತೀವಿ, ಹೇಗೆ ಶುರು ಮಾಡ್ಬೇಕು ಅಧ್ಯಯನ ಅಂತ? ನೋಡಿ, ನೀವು ಪ್ರಭುಪಾದ್ರ ಪ್ರಚಾರ ಶೈಲಿಯನ್ನು ನೋಡಿ. ಪ್ರಭುಪಾದ್ರು ಆರಂಭ ಮಾಡಿರೋ ಅಂದ್ರೆ ಪ್ರಭುಪಾದ್ರ ಮುಖ್ಯ ಅಂಶ, ಮುಖ್ಯ ಸಂದೇಶ ಭಗವದ್ಗೀತೆ ಇದೆ. ಯಾಕೆಂದ್ರೆ ಇವತ್ತಿನ ಜನರಿಗೆ ಆತ್ಮ ಶರೀರ ಜ್ಞಾನ ಅಂದ್ರೆ ಏನ್ ಗೊತ್ತಿಲ್ಲ, ಕರ್ಮ ಅಂದ್ರೆ ಏನ್ ಗೊತ್ತಿಲ್ಲ, ಸ್ವಧರ್ಮ ಯಾವ್ದು ಪಾಲನೆ ಮಾಡ್ಬೇಕು ಅಂತ ಗೊತ್ತಿಲ್ಲ. ಈ ವಿಷಯದಲ್ಲಿ ಕಂಪ್ಲೀಟ್ ಕನ್ಫ್ಯೂಸ್ ಆಗಿದ್ದಾರೆ ಇವತ್ತಿನ ಜನ. ಅದಕ್ಕೆ ಭಗವದ್ಗೀತೆ ಬಹಳ ಮುಖ್ಯವಾದದ್ದು. ಮತ್ತೆ 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 ಓದ್ತಾ ಇರ್ಬೇಕು. ಅದಕ್ಕೆ ನೀವು ಸಿಸ್ಟಮೆಟಿಕ್ ಆಗಿ ಭಗವದ್ಗೀತೆಯನ್ನು ಸ್ಟಡಿ ಮಾಡಿ. ಒಂದು ಅವಕಾಶ ಸಿಕ್ಕರೆ ಪ್ರಭುಜಿ ಶೇರ್ ಮಾಡ್ಬೋದು. ನಾನು ಕೆಲವೊಂದು ಭಗವದ್ಗೀತೆ ಲೆಕ್ಚರ್ಸ್ ಕೊಟ್ಟಿದ್ದೇನೆ. ನೀವು ಕೂಡ ಕೊಡ್ತಾ ಇದ್ರೆ ಒಳ್ಳೇದು, ನಿಮ್ಮಲ್ಲೂ ಕೂಡ ಅಧ್ಯಯನ ಆಗ್ತಾ ಇದ್ರೆ ಒಳ್ಳೇದು. ಅಂದ್ರೆ ಸಿಸ್ಟಮ್ಯಾಟಿಕ್ ಆಗಿ ಹೆಂಗ್ ಒಂದ್ ಅಧ್ಯಾಯದಿಂದ ಇನ್ನೊಂದು ಅಧ್ಯಾಯ ಕನೆಕ್ಷನ್ ಹೇಗಿದೆ ಅದು ಅರ್ಥ ಆಗುತ್ತೆ. ಅದನ್ನ ಅರ್ಥ ಮಾಡ್ಕೊಂಡು ನೀವು ಭಗವದ್ಗೀತೆಯನ್ನು ಸಿಸ್ಟಮ್ಯಾಟಿಕ್ ಸ್ಟಡಿ ಮಾಡಿ. ನೆಕ್ಸ್ಟ್ ಉಪದೇಶಾಮೃತ. ಉಪದೇಶಾಮೃತ ಬಹಳ ಮುಖ್ಯವಾದ ಪುಸ್ತಕ, ಅದನ್ನ ಅಧ್ಯಯನ ಮಾಡಿ. ಆಮೇಲೆ ಭಕ್ತಿ ರಸಾಮೃತ ಸಿಂಧು, ಈಶೋಪನಿಷತ್. ಇದಕ್ಕಿಂತ ಮುಂಚೆ ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ ಅನ್ನುವಂಥ ಸಣ್ಣ ಪುಸ್ತಕ ಇದೆ, ಸೈನ್ಸ್ ಆಫ್ ಸೆಲ್ಫ್ ರಿಲೇಷನ್. ಅದು ಕೂಡ ಬಹಳ ಮುಖ್ಯವಾದದ್ದು. ಈ ತರ ನಾವು ಕ್ರಮದಲ್ಲಿ ಓದ್ತಾ, ಭಾಗವತ ಕೂಡ ಓದಿ, ಚೈತನ್ಯ ಚರಿತಾಮೃತ ಕೂಡ ಓದಿ, ಈ ತರ ಕ್ರಮದಲ್ಲಿ ಓದ್ತಾ ಇದ್ರೆ ನಿಸ್ಸಂದೇಹವಾಗಿ ಮಾತಾಜಿ ತುಂಬಾ ಚೆನ್ನಾಗಿರುತ್ತೆ. ನೀವು ಭಗವದ್ಗೀತೆಯನ್ನು ಮೂಲವಾಗಿ ಇಟ್ಕೊಳ್ಳಿ. ಯಾಕಂದ್ರೆ ಭಗವದ್ಗೀತೆ ಜ್ಞಾನ ಬಹಳ ಮುಖ್ಯವಾದದ್ದು. ಒಂದೊಂದ್ಸರಿ ಏನಾಗುತ್ತೆ, ನಾನು ಆರಂಭದಲ್ಲಿ ಚೇತಾವನೆಯನ್ನು ಕೊಡ್ತೇನೆ. ನಾವು ದೀಕ್ಷಾಗೋಸ್ಕರ ಭಗವದ್ಗೀತೆ, ಭಾಗವತ ಪ್ರಥಮ ಸ್ಕಂದ, 2ನೇ ಸ್ಕಂದ ಓದ್ತೇವಿ, ಆಮೇಲೆ ಮತ್ತೆ ಬರಲ್ಲ. ಭಗವದ್ಗೀತೆ ನಮ್ಗೇನು ಒಂಥರ ಅನ್ಸುತ್ತೆ. ಚೈತನ್ಯ ಚರಿತಾಮೃತ ಎಲ್ಲ ಬಂದ್ಮೇಲೆ ಭಗವದ್ಗೀತೆ ಹೊಸ ಜನರಿಗಿದೆ, ನಾವಿವಾಗ ಚೈತನ್ಯ ಚರಿತಾಮೃತ ಲೆವೆಲ್ಗೆ ಬಂದಿದ್ದೀವಿ ಅಂತ ಯಾವ ಕಾರಣಕ್ಕೂ ಆ ತರ ತಿಳ್ಕೊಬಾರ್ದು. ಯಾಕಂದ್ರೆ ಚೈತನ್ಯ ಚರಿತಾಮೃತವನ್ನು ಭಗವದ್ಗೀತೆಯ ಆಧಾರದ ಮೇಲೆ ನಾವು ಅರ್ಥ ಮಾಡ್ಕೋಬೇಕು. ಇದು ಬಹಳ ಮುಖ್ಯವಾದದ್ದು. ಅದಕ್ಕೆ ಭಗವದ್ಗೀತೆ ಏನಿದೆ, ಇದು ನಮ್ಮ ಸಂಸ್ಥೆ ಬಹಳ ಮುಖ್ಯವಾದ ಪುಸ್ತಕ, ಅದನ್ನ ಗಟ್ಟಿಯಾಗಿ ಇಟ್ಕೋಬೇಕು. ಹರೇ ಕೃಷ್ಣ ಪ್ರಭು. ತಪ್ಪು ತಿಳ್ಕೊಬೇಡಿ, ನಮ್ಗೆ ಶುರುನಲ್ಲಿ ರುಚಿ ಇರೋದಿಲ್ಲ ಓದೋದ್ರಲ್ಲಿ. ಹಂಗಿರುವಾಗ ನೀವು ಎಲ್ಲಾ ಪುಸ್ತಕ ಹೇಳ್ಬಿಟ್ರಿ ಪ್ರಭುಜಿ. ನೀವು ಸೈನ್ಸ್ ಆಫ್ ರಿಯಲೈಸೇಷನ್ ಹೇಳಿದ್ರಿ, ಭಗವದ್ಗೀತೆ. ನೀವು ಒಂದು ಪುಸ್ತಕ ಹೇಳ್ಬೇಕಂದ್ರೆ ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ, ಸೈನ್ಸ್ ಆಫ್ ಸೆಲ್ಫ್ ರಿಲೇಷನ್. ಸೊ ಟೈಮ್ 15 ಮಿನಿಟ್ಸ್ ಇದಕ್ಕೆ ಒಂದು ದಿನದಲ್ಲಿ ಈ ತರ ಶೆಡ್ಯೂಲ್ ಮಾಡ್ಬೇಕು. ಆರಂಭದಲ್ಲಿ 15 ಮಿನಿಟ್ಸ್ ಮಾಡಿ, ಕಾಲಕ್ರಮೇಣ ಸ್ವಲ್ಪ ಬೆಳೆಸಿ. ಮತ್ತೆ ಇನ್ನೊಂದು, ರಾತ್ರಿ ಮಲ್ಗೋ ಟೈಮಲ್ಲಿ ಸಾಧ್ಯವಾದ್ರೆ ಕೃಷ್ಣ ಬುಕ್, ಪ್ರಭುಪಾದ್ ಲೀಲಾಮೃತ, ಈ ಎರಡರಲ್ಲಿ ಒಂದು 10 ನಿಮಿಷ ನಿದ್ದೆ ಹತ್ತೋ ತನಕ ಓದಿ ಮಲ್ಕೊಂಡ್ರೆ ಅದು ಬಹಳ ಅದ್ಭುತವಾದದ್ದು. ಇವೆಲ್ಲ 3-4 ವರ್ಷದಿಂದ ಮುರಾರಿ ಪ್ರಭುಜಿ ಅವರು ಕಂಟಿನ್ಯೂ ನಡೆಸ್ತಾ ಇದಾರೆ ಪ್ರಭುಜಿ. ಚೈತನ್ಯ ಚರಿತಾಮೃತ, ಮಲಗೋ ಮುನ್ನ ಮಾಧವನನ್ನೇ, ಭಗವದ್ಗೀತೆ, ಬ್ರಹ್ಮಾಮೃತ ಸಾಧನೆ, ಆಕಡೆ ಮತ್ತೆ ಉಪನಿಷತ್ ಎಲ್ಲ 4 ವರ್ಷದಿಂದ ಕಂಟಿನ್ಯೂ ನಡೀತಾ ಇದ್ದಾವೆ ಪ್ರಭುಜಿ. ಅದೇ ಇವು ಮೂಲ, ನಮ್ಮ ಸಂಸ್ಥೆಯ ಮೂಲ ಪುಸ್ತಕಗಳು ಇವು ಎಲ್ಲ ಮಾತಾಜಿ. ಇವನು ಬಿಟ್ಟಿರ್ಲಿಕ್ಕೆ ಆಗಲ್ಲ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ದಿವ್ಯ ಮಾತಾಜಿಯವರು ಹಾಕಿದ್ದಾರೆ ಅವರ ಪರಿಚಯ. ಅವರು ಹೇಳ್ತಿದ್ದಾರೆ, ಐ ಆಮ್ ದಿವ್ಯ ಶಕ್ತಿ ಫ್ರಮ್ ಅಹಮದಾಬಾದ್, ಕನೆಕ್ಟೆಡ್ ಟು ಇಸ್ಕಾನ್ ನಾಗರಬಾವಿ and also attend Murari Madhav Das classes. I did not know about Srila Bhakti Vikas Swami Maharaj in ISKCON Radha Govinda Dham, Ahmedabad. For the first time I came to know about his name, as one of the Mataji said that she was disciple of Maharaj. So I was thinking, who is he, and wanted to know about him. Thank you for letting us know about him. Very Mataji message. Thank you Mataji. Thank you very much. Prabhuji. ಕೃಷ್ಣ ಬಹುಶಃ ತಮಗೆ ಲೇಟ್ ಆಗ್ತಿದೆ ಅನ್ಸುತ್ತೆ ತಾವು ವಿಶ್ರಾಮ ಮಾಡೋದಕ್ಕೆ.
ಹರೇ ಕೃಷ್ಣ ಪ್ರಭುಜಿ. ನಾನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಭಕ್ತರ ಸಂಘ ಸಿಕ್ಕಿದೆ, ಬಹಳ ರೋಚಕವಾದದ್ದು. ಮಲಗುವ ಸಮಯದಲ್ಲಿ ನಾವು ಮಾಧವನ ಸ್ಮರಣೆ ಮಾಡ್ತಾ ಮಲಗಬಹುದು. ತುಂಬಾ ಧನ್ಯವಾದ ಈ ಅವಕಾಶ ಕೊಟ್ಟಿದ್ದಕ್ಕೆ. ನಾನು KR ಪುರಂ ಇಸ್ಕಾನ್ KR ಪುರಂ ವೇಣಿ ಮಾಧವ್ ನಮ್ಮ ವೇಣಿದಾರಿ ಗೋವಿಂದ್ ಪ್ರಭುಜಿ ಅವರು ನಮಗೆ ಶಿಕ್ಷಾ ಗುರುಗಳು ಪ್ರಭುಜಿ. KR ಪುರಂ ಅಲ್ಲಿ ತಮ್ಮನ್ನ ತಾವು ಬಂದಾಗ ಅಲ್ಲಿ ಕೆಲವು ಸತಿ ಭೇಟಿ ಮಾಡಿದ್ವಿ. KR ಪುರಂ ಅಲ್ಲಿ ನಾನು ಬೆಂಗಳೂರು ಬಿಡೋಕ್ಕಿಂತ ಮುಂಚೆ KR ಪುರಂ ಅಲ್ಲಿ ನಾವು ಪ್ರಚಾರ ಮಾಡ್ತಾ ಇದ್ವಿ. ಹೌದು ಪ್ರಭು, ತಾವು ಇಸ್ಕಾನ್ ಸಾಂಸ್ಕ್ರಿತ್ ಇದು ಖಾಲಿ ಕ್ಲಾಸಸ್ ಮಾಡ್ತಿದ್ದೀರಿ, ಕೋರ್ಸ್ ಮಾಡ್ತಿದ್ದೀರಿ ನಮ್ಮ. ಮತ್ತೆ ತಮ್ಮ ಇತರೆ ತಾವು ಮಾಡ್ತಿರುವಂತ ಇವುಗಳಲ್ಲಿ ನಮ್ಮ ಭಕ್ತರು ಹೇಗೆ ಪ್ರಯೋಜನ ಪಡ್ಕೋಬಹುದು ಅಂತ ಒಂದೆರಡು ಮಾತು ಕೊನೆಯಲ್ಲಿ ಹೇಳ್ಬೇಕು ಅಂತ ಈಗ ಕೇಳ್ಕೊತೀನಿ. ಪ್ರಭುಜಿ, ನಿಸ್ಸಂದೇಹ ಧನ್ಯವಾದ ಈ ವಿಷಯವನ್ನು ಕೇಳಿದ್ದಕ್ಕೆ. ನೋಡಿ, ಪ್ರಭುಪಾದರದ ಆಸೆ ಇತ್ತು ಏನಂತೆ, ಕೃಷ್ಣ ಭಾವನಾಮೃತದಲ್ಲಿ ನಾವು ಇವಾಗ ಜನರನ್ನ ತರ್ತಾ ಇದ್ದೀವಿ. ಆದ್ರೆ ಕಾಲಕ್ರಮೇಣ ನಾವು ಹಾಲನ್ನ ಕುದಿಸ್ಬೇಕು ಅಂತ. ಅಂದ್ರೆ ಹಾಲು ಎಲ್ಲ ಕಡೆಯಿಂದ ತಗೊಂಡ್ಬರ್ತೀವಿ, ಹಾಲು ತುಂಬಾ ಹಾಲು ಸೇರ್ಕೊಂಡ್ಬಿಡುತ್ತೆ. ಆದ್ರೆ ಹಾಲು ರುಚಿ ಯಾವಾಗುತ್ತೆ, ಅದನ್ನ ಕುದಿಸಿ ದಟ್ಟಾಗಿ ಅದನ್ನ ಬಾಸುಂದಿ ಅಂತ ಹೇಳ್ತಾರೆ ನಮ್ ಕಡೆ, ಇಲ್ಲಾಂದ್ರೆ ರಬಡಿ ಅಂತ ಹೇಳ್ತಾರೆ ಬೆಂಗಾಲಲ್ಲಿ. ಆತರ ಆದ್ರೆ ಅದ್ರಲ್ಲಿ ಟೇಸ್ಟ್ ಆಗುತ್ತೆ. ಆತರ ನಾವು ಭಕ್ತರನ್ನ ತಂದು ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದೀವಿ. ಆದ್ರೆ ಈ ಜನರಲ್ಲಿ ಶಾಸ್ತ್ರಜ್ಞಾನದ್ದು ಒಂದ್ ಸ್ವಲ್ಪ ರುಚಿ ಬೆಳಿಬೇಕು ಅನ್ನುವಂಥದ್ದು ಕೂಡ ಪ್ರಯತ್ನ ಇರುತ್ತೆ. ಅದಕ್ಕೋಸ್ಕರ ನಾವು ಕೆಲವೊಂದು ಕೋರ್ಸ್ಗಳನ್ನ ಮಾಡ್ಬೇಕಂತೀವಿ. ಈಗ ಉದಾಹರಣೆಗೆ ನಾನು ಮುಂದಿನ ವಾರ ಬಲದೇವ್ ವಿದ್ಯಾಭೂಷಣ್ ಅವ್ರು ಬರೆದಿರುವಂತ ವೇದಾಂತ ಸೆಮಂತಕ ಅನ್ನುವಂತ ಒಂದು ಕೋರ್ಸ್ ಮಾಡ್ತಾ ಇದ್ದೀನಿ. ಇದು ಬೇಸಿಕ್ ಭಗವದ್ಗೀತೆ ಮತ್ತೆ ಈಶೋಪನಿಷತ್ತು ಇವೆಲ್ಲ ಗ್ರಂಥಗಳನ್ನ ಓದಿ ಬೇಸಿಕ್ ನಾಲೆಜ್ ಇರುವಂತ ಭಕ್ತರಿಗೆ ಇದು ಚೆನ್ನಾಗಿ ಅರ್ಥ ಆಗುತ್ತೆ. ಅವರಿಗೆ ನಾನು ಈ ವೇದಾಂತ ಸೆಮಂತಕ ಅನ್ನುವಂತ ಕೋರ್ಸ್ ಮಾಡ್ತಿದ್ದೇನೆ. ನಾನು ನಿಮಗೆ ನಂದಗೋಪ ಪ್ರಭು ಕಳಿಸ್ಕೊಡ್ತೇನೆ ಅಂತ ಡೀಟೇಲ್ಸ್ ಅನ್ನ, ಅದನ್ನ ಜಾಯಿನ್ ಆಗ್ಬೋದು. ಮತ್ತೆ ಕಾಲಕ್ರಮೇಣ ಭಕ್ತರಿಗೆ ರುಚಿ ಇದ್ರೆ ಅವರು ಕೆಲವೊಬ್ರು ಜನ ಸ್ವಲ್ಪ ಸಮಯ ಕೊಟ್ಟು ಸಂಸ್ಕೃತ ಅಧ್ಯಯನ ಕೂಡ ಮಾಡ್ಬೋದು. ಪೂರ್ವವರ್ತಿ ಆಚಾರ್ಯರು ಶಾಸ್ತ್ರಗಳನ್ನ ಕೂಡ ಅಧ್ಯಯನ ಮಾಡ್ತಾ ಇರ್ಬೋದು. ನಾನು ಸೆಕೆಂಡ್ ಇನಿಷಿಯೇಟೆಡ್ ಡಿವೋಟಿಸ್ಗೆ ಯಾರಿಗೆ ಇಂಟ್ರೆಸ್ಟ್ ಇದೆ, ಒಂದು ಯಜ್ಞ ಕೋರ್ಸ್ ಮಾಡ್ಬೇಕಂತೀವಿ ನಾವು. ಅಂದ್ರೆ ಯಜ್ಞ ಯಾಗಾದಿಗಳನ್ನ ಕಲ್ತ್ಕೊಂಡು ಅವರು ಅದರಿಂದ ತಮ್ಮ ಜೀವನ ನಿರ್ವಹಣೆ ಕೂಡ ಮಾಡ್ಬೋದು. ಮತ್ತೆ ಸಂಸ್ಕಾರಗಳು, ಕೃಷ್ಣ ಭಾವನಾಮೃತದಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದ್ರು, ಸಂಸ್ಕಾರಗಳು ಬಹಳ ಮುಖ್ಯ ಅಂತ. ಅದಕ್ಕೆ ಒಂದು ಮಗುಗೆ ಅವ್ರ ತಾಯಿಗೆ ಗರ್ಭಧಾನ ಸಂಸ್ಕಾರ ಇರುತ್ತೆ, ಶ್ರೀಮಂತ ಸಂಸ್ಕಾರ ಇರುತ್ತೆ, ಹುಟ್ಟಿದ್ಮೇಲೆ ಮಗುಗೆ ನಾಮಕರಣ ಸಂಸ್ಕಾರ ಇರುತ್ತೆ, ಈ ತರ ಬ್ರಹ್ಮ ಗಾಯತ್ರಿ ಉಪದೇಶ ಇರುತ್ತೆ. ಈ ತರ ಸಂಸ್ಕಾರಗಳು ಏನಿರ್ತವೆ ಅವು ಒಬ್ಬ ವ್ಯಕ್ತಿಗೆ ಸುಸಂಸ್ಕೃತ ಮಾಡ್ಲಿಕ್ಕೆ ಬಹಳ ಮುಖ್ಯ. ಆ ಸಂಸ್ಕಾರಗಳು ಮಾಡ್ಬೇಕಂದ್ರೆ ನಮ್ಮ ಸಂಸ್ಥೆಯಲ್ಲಿ ಬಹಳಷ್ಟು ಪೂಜಾರಿಗಳು ಬೇಕು ಇದನ್ನ ಮಾಡ್ಲಿಕ್ಕೆ. ಅದಕ್ಕೆ ಆ ತರ ಯಜ್ಞ ಕೋರ್ಸ್ ಕೂಡ ನಾವು ಮಾಡ್ಬೇಕಂತೀವಿ. ಅದಕ್ಕೆ ಇವೆಲ್ಲ ವಿಷಯಗಳಲ್ಲಿ ನೀವು ಪಾಲ್ಗೊಳ್ಬಹುದು. ಸಂಸ್ಕೃತ ಯಾರಿಗಾದ್ರೂ ಕಲಿಯೋ ರುಚಿ ಇದೆಯಾ, ಅಥವಾ ನಾವು ಇನ್ನೊಂದು ಮುಂದೆ ನೋಡ್ತಾ ಇದೀವಿ, ಈಗ ಸಂಡೇ ಸ್ಕೂಲ್ಸ್ ಮಾಡ್ತೀವಿ ನಾವು ಮಕ್ಕಳಿಗೆ, ಸಂಡೇ ಪ್ರೋಗ್ರಾಮ್ ಭಕ್ತ ಪ್ರಹ್ಲಾದ್ ಸ್ಕೂಲ್ ಅಥವಾ ಈ ತರ ಮಾಡ್ತಾ ಇದೀವಿ. ಈಗ ನೀವು ಟ್ರೆಡಿಷನಲ್ ಸಂಪ್ರದಾಯಗಳು, ಮಾಧ್ವ ಸಂಪ್ರದಾಯ ಆಗ್ಲಿ, ರಾಮಾನುಜ ಸಂಪ್ರದಾಯ ಆಗ್ಲಿ, ಅದರಲ್ಲಿ ದಿನಪಾಠ ಅಂತ ಇರುತ್ತೆ. ಸಾಯಂಕಾಲ ಮಕ್ಕಳು ಬಂದು ಅವರು ಮಾಧ್ವ ಸಂಪ್ರದಾಯದ ಗ್ರಂಥಗಳೇನಿದ್ದಾವೆ ಆ ಪಾಠವನ್ನು ಕಲಿತಾ ಇರ್ತಾರೆ ಮಕ್ಕಳು. ಆ ತರ ಅವ್ರಿಗೆ ಶಾಸ್ತ್ರ ಟ್ರೈನಿಂಗು ಇರುತ್ತೆ. ನಾವ್ಯಾಕೆ ನಮ್ಮ ಸಂಸ್ಥೆಗಳಲ್ಲಿ ಒಂದು ವ್ಯವಸ್ಥೆ ಮಾಡಬಾರ್ದು, ಮಕ್ಕಳಿಗೆ ಈ ಸಂಡೇ ಸ್ಕೂಲ್ ಅಂದ್ರೆ ಸುಮ್ಮನೆ ಭಾಗವತಂ ಕ್ಲಾಸಲ್ಲಿ ಡಿಸ್ಟರ್ಬ್ ಆಗುತ್ತೆ ಅಂತ ಅವ್ರಿಗೆ ಒಂದು ಬಿಸಿ ಶೆಡ್ಯೂಲ್ ಇಟ್ಕೋಬಾರ್ದು. ಈ ಮಕ್ಕಳು ನಾಳೆ ನಮ್ಮ ಫ್ಯೂಚರ್. ನಾವು ಹೊರಗಡೆಯಿಂದ ಜನರಿಗೆ ಕರ್ಕೊಂಡ್ ಬಂದು ಅವರಿಗೆ ಡಿವೋಟಿಸ್ ಮಾಡ್ತಾ ಇದ್ದೀವಿ. ನಮ್ಮ ರಕ್ತದಿಂದ ಬಂದಿರುವಂತ ವ್ಯಕ್ತಿಗಳ ಮೇಲೆ ನಾವು ಶಕ್ತಿ ಕೊಟ್ಟರೆ ಎಷ್ಟು ಚೆನ್ನಾಗುತ್ತೆ. ಅದಕ್ಕೆ ನಮ್ಮ ಪ್ರತಿಯೊಂದು ಇಸ್ಕಾನ್ ಸೆಂಟರ್ ಅಲ್ಲಿ ನಾವು ಒಂದು ಸಣ್ಣ ಪಾಠಶಾಲೆ ಮಾಡ್ಬೋದು. ಆ ಪಾಠಶಾಲೆಯಲ್ಲಿ ನಮ್ಮ ಆಚಾರ್ಯ ಗ್ರಂಥಗಳು, ನಮ್ಮ ಸಂಸ್ಕೃತ ಶ್ಲೋಕಗಳು ನಾವು ಯಾಕೆ ನಿರಂತರವಾಗಿ ಹೇಳ್ಕೊಡ್ಬಾರ್ದು, ಅದಕ್ಕೊಂದು ಕರಿಕ್ಯುಲಮ್ ಎಲ್ಲ ಮಾಡ್ತಾ ಇದ್ದೀವಿ. ಅದಕ್ಕೆ ಆ ತರ ಇಂಟ್ರೆಸ್ಟ್ ಇರುವಂತ ಜನರು ಸೇರ್ಕೊಂಡ್ರೆ ಅವ್ರಿಗೆ ನಾವು ಮಾರ್ಗದರ್ಶನ ಕೊಡ್ಬೋದು. ಹೇಗೆ ನಿಮ್ ಕಡೆನೆ ಒಂದು ಸಣ್ಣ ಪಾಠಶಾಲೆ ಮಾಡ್ಕೊಂಡು ನೀವು ನಿಮ್ಮ ಮಕ್ಕಳಿಗೆ ಈ ಲೈನಲ್ಲಿ ಮುಂದೆ ಒರೆಸ್ಬೋದು ಅಂತ. ಅದಕ್ಕೆ ಈ ತರ ಕಾರ್ಯಕ್ರಮದಲ್ಲಿ ರುಚಿ ಇರುವಂತ ಜನರು ಕೂಡ ನೀವು ಸೇರಿಸ್ಬೋದು. ನೀವು ಕೆಲವೊಂದು ಪ್ಲಾನ್ಗಳು ನಾವು ಈಗ ಸದ್ಯಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ಹರೇ ಕೃಷ್ಣ, ತುಂಬಾ ಧನ್ಯವಾದ ಪ್ರಭುಜಿ. ಈ ಕಾರ್ಯಕ್ರಮಗಳಿಗೆ ಮಾತಾಜಿಯವರು ಕೂಡ ಸೇರ್ಕೋಬಹುದು. ಪ್ರಭುಜಿ, ಇದ್ರಲ್ಲಿ ಏನಿದೆ, ಮಾತಾಜಿಗಳಿಗೆ ಯಜ್ಞಗಳ ಕೋರ್ಸ್ ಏನಿದೆ ಅದರಲ್ಲಿ ವೇದ ಮಂತ್ರಗಳಿರ್ತವೆ. ವೇದ ಮಂತ್ರಗಳು ಸಾಮಾನ್ಯವಾಗಿ ಕಷ್ಟ ಆಗ್ತವೆ ಮಾತಾಜಿಗಳಿಗೆ. ಆದ್ರೆ ಯಜ್ಞ ಕೋರ್ಸ್ ಬಿಟ್ಟು ಸಂಸ್ಕೃತ ಆಗ್ಲಿ, ಶಾಸ್ತ್ರ ಆಗ್ಲಿ, ಈ ವೇದಾಂತ ಸೆಮಂತಕ ಅಂತ ಬಲದೇವ್ ವಿದ್ಯಾಭೂಷಣ್ ಅವ್ರ ಬುಕ್ ಅಂತಿತ್ತು, ಆ ಬುಕ್ ಸ್ಟಡಿ ಮಾಡ್ಬೋದು. ಮತ್ತೆ ಪಾಠಶಾಲಾ ಅದೆಲ್ಲ ಮಾಡೋ ಇಂಟ್ರೆಸ್ಟ್ ಇತ್ತಂದ್ರೆ ಸಂಸ್ಕೃತ ಕಲಿಯೋದು ಅದೆಲ್ಲ ಮಾಡಿದ್ರೆ ಅವೆಲ್ಲವೂ ಮಾತಾಜಿಗಳು ಕೂಡ ಕಲಿಬಹುದು ನಿಸ್ಸಂದೇಹ. ಅಂದ್ರೆ ಇದೆಲ್ಲ ಆನ್ಲೈನ್ ಇರುತ್ತಾ ಪ್ರಭುಜಿ?
ಈ ವೇದಾಂತ ಸಮಂತಕ ಅನ್ನೋ ಕೋರ್ಸು 8ನೇ ಕೋರ್ಸ್ ಏನ್ ಮಾಡ್ತಾ ಇದ್ದೀನಿ ಅದು ಆನ್ಲೈನ್ ಇರುತ್ತೆ. ಮುಂದೆ ನಾವು ಯಾರಿಗೆ ಸಂಸ್ಕೃತ ಅದು ಮಾಡ್ಬೇಕಂತಿದೆ ಅದು ವೈಯಕ್ತಿಕವಾಗಿ ಮಾರ್ಗದರ್ಶನ ಕೊಡ್ತೀವಿ ಯಾವ ತರ ಮಾಡ್ಬೇಕು ಅಂತ. ಸಂಸ್ಕೃತ ಕೊಡೋದಿದ್ರೆ ಹೇಳಿ ಪ್ರಭುಜಿ. ಸಂಸ್ಕೃತ ಕ್ಲಾಸ್ ಆದ್ರೆ ಯಾಕಂದ್ರೆ ಇವಾಗ ಸದ್ಯಕ್ಕೆ ಭಕ್ತಿ ಶಾಸ್ತ್ರಿ ಕೊನೆ ಹಂತದಲ್ಲಿದ್ದೀವಿ. ಅದಾಗೋದ್ರೆ ಇನ್ನೊಂದು ಮಾಡೋಣ ಹಂಗೆ ಕಂಟಿನ್ಯೂ ಏನಾದ್ರು ಅಂದ್ರೆ ಸ್ವಲ್ಪ ಬ್ಯುಸಿ ಆಗಿ ಇಟ್ಕೊಂಡಿರ್ತೀವಿ ನಮ್ಮನ್ನ ಶಾಸ್ತ್ರಿ ಸ್ಟೂಡೆಂಟ್ಸ್ ಎಲ್ಲರೂ ವೇದಾಂತ ಸಮಂತಕ ಕೋರ್ಸಿಗೆ ಸೇರ್ಬೋದು. ಅಷ್ಟು ಬೇಸಿಕ್ ನಾಲೆಜ್ ಬಂದಿರುತ್ತೆ ಅದ್ರಲ್ಲಿ. ನಾನು ಕಳ್ಸ್ಕೊಡ್ತೀನಿ. 11ನೇ ತಾರೀಕಿಗೆ ಶುರು ಆಗ್ತಾ ಇದೆ. 11ನೇ ತಾರೀಕಿಗೆ ಒಂದೇ ಕ್ಲಾಸ್ ಇರುತ್ತೆ. ಆಮೇಲೆ ಕೃಷ್ಣ ಜನ್ಮಾಷ್ಟಮಿ ಆದ್ಮೇಲೆ ಕಂಟಿನ್ಯೂ ಆಗುತ್ತೆ. ಅದನ್ನ ನಾನು ಕಳ್ಸಿರ್ತೇನೆ ಡೀಟೇಲ್ಸ್. ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಸೇರ್ಕೊಂಡು. ಹರೇ ಕೃಷ್ಣ. ಈಗ ಪ್ರಭುಜಿಯವರಿಗೆ ವಿಶ್ರಾಮ ಮಾಡೋದಕ್ಕೆ ಸಮಯ ಆಗ್ತಾ ಇದೆ. ನಾನು ಪ್ರಭುಜಿಯವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಪ್ರಭುಜಿ ದಯವಿಟ್ಟು ಇದೇ ತರ ನಮ್ಗೆ ಅವಾಗವಾಗ ಕೃಪೆ ಕೊಡ್ತೀರಿ. ನಿಮ್ ಸಂಘ ಕೊಡಿ, ಮಾರ್ಗದರ್ಶನ ಮಾಡಿದ್ದು. ಇವತ್ತು ನಂದು ಪ್ರಭುಜಿಯವರು ನಮ್ಗೆ ಬಹಳ ಆಪ್ತ ಸ್ನೇಹಿತರು ಪ್ರಭುಜಿ. ನೋಡಿ ಅವರ ಕೃಪೆಯಿಂದ ಹಿಂದೆ ನಮ್ಗೆ ಮಧುರ್ ಗೌರಂಗ್ ಪ್ರಭುಜಿಯವರು ಬಂದು ಮಹಾರಾಜರ ಬಗ್ಗೆ ನಮ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಇವತ್ತು ತಮ್ಮಿಂದ ಕೇಳುವಂತ ಒಂದು ಅವಕಾಶ ಸಿಕ್ತು. ಹಾಗೇನೆ ನಮ್ಗೆ ಅಭಿರಾಮ್ ಪ್ರಭು ತುಮಕೂರು ಅವರು ಕೂಡ ಇಸ್ ಹೋಲಿನೆಸ್ ಭಕ್ತಿ ರಾಘವ ಮಹಾರಾಜ್ ಬಗ್ಗೆ ಕೂಡ ನಮ್ಗೆ ಕ್ಲಾಸ್ ತುಂಬಾ ಚೆನ್ನಾಗಿ ಹೇಳಿದ್ರು. ನಾವು ಇವತ್ತು ಇಸ್ಕಾನ್ ನರಸಿಂಹ ಗಿರಿಧಾರಿ ಮಂದಿರದ ಪರವಾಗಿ ಹಾಗೇನೆ ಭಕ್ತವತ್ಸಲ ಸರ್ಕಲ್ ಪರವಾಗಿ ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ಮಹಾಜನರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಪ್ರಭುಜಿಯವರಿಗೆ ನಾವು 3 ಸತಿ ಹರೇ ಕೃಷ್ಣ ಅಂತ ಹೇಳೋದ್ರ ಮುಖಾಂತರ ನಮ್ಮ ಕೃತಜ್ಞತೆಗಳನ್ನ ಹೇಳಕ್ಕೆ ಬಯಸ್ತೀವಿ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ 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 ರಾಮ 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 ಹರೇ ಹರೇ ರಾಮ ಹರೇ ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ರಾಮ ಹರೇ ಕೃಷ್ಣ ಪ್ರಭುಜಿ ಹರೇ ಕೃಷ್ಣ ಪ್ರಭು ತುಂಬಾ ಧನ್ಯವಾದಗಳು ಪ್ರಭುಜಿ. ಹಾಗೇನೆ ನಂದು ಪ್ರಭುಜಿಯವರಿಗೂ ಕೂಡ ನಮ್ಮ ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ತುಂಬಾ ಈಗ ತುಂಬಾ ಥ್ಯಾಂಕ್ಸ್ ಪ್ರಭುಜಿ. ನಮ್ಗೆ ಈ ಸಮಯ ಕೊಟ್ಟು ನಮ್ಗೆ ಗುರು ಮಹಾರಾಜ್ ಬಗ್ಗೆ ಈ ಪರಂಪರೆ ಬಗ್ಗೆ ನಮ್ಗೆ ಬಹಳ ಚೆನ್ನಾಗಿ ಮಾರ್ಗದರ್ಶನ ಕೊಟ್ಟಿದ್ದೀರಿ ಪ್ರಭು. ನಿಮ್ಗೆ ಬಹಳ ಬಹಳ ಧನ್ಯವಾದಗಳು ಪ್ರಭು. ಇನ್ಸ್ಪಿರೇಷನ್ ಮಾಡಿದಕ್ಕೆ ಧನ್ಯವಾದ ಈ ಅವಸರ ಕೊಟ್ಟಿದ್ದಕ್ಕೆ. ಹರೇ ಕೃಷ್ಣ. ಮಾಧವ್ ಪ್ರಭುಜಿನಿಗೂ ಪ್ರಭು ಕೂಡ ಬಹಳ ಧನ್ಯವಾದಗಳನ್ನ ತಿಳಿಸ್ತೀನಿ. ಈ ಒಂದು ಸದಾವಕಾಶ ಕೊಟ್ಟಿದ್ದಕ್ಕೆ, ಇಷ್ಟು ಜನ ಭಕ್ತರ ಮಧ್ಯೆ ನಾವು ಭಗವಂತನ ಬಗ್ಗೆ ಶ್ರವಣ ಮಾಡೋದಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಮಾಧವ್ ಪ್ರಭು. ಮತ್ತೆ ಬಹಳ ಎಲ್ಲ ಡಿವೋಟೀಸ್ಗಳಿಗೂ ನಾವು ಬಹಳ ಬಹಳ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಈಗ ನರಸಿಂಹ ದಯವಿಟ್ಟು ಮುಂದುವರಿಸ್ತೀರಾ? ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ತುಂಬಾ ಧನ್ಯವಾದಗಳು ಪ್ರಭುಜಿ ನಿಮ್ಗೆ. ಹರೇ ಕೃಷ್ಣ. ಈಗ ನರಸಿಂಹ ಪ್ರಣತಿ ಹಾಡ್ತೀರಾ ಮಾತಾಜಿ? ಹರೇ ಕೃಷ್ಣ. ಹಾಡ್ಲ ಮಾತಾಜಿ? ಹಾಡಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಉಗ್ರಂ ವೀರಂ ವಿಷ್ಣುಂ ಜಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ನಮಾಮ್ಯಹಂ. ಶ್ರೀ ನರಸಿಂಹ ಜಯ ನರಸಿಂಹ ಜಯ ಜಯ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ ಮುಖ ಪದ್ಮ ಪ್ರೇಮ. ನಮಸ್ತೆ ನರಸಿಂಹಾಯ ನಮಸ್ತೆ ನರಸಿಂಹಾಯ. ಪ್ರಹ್ಲಾದಲದಾಯಿನೇ ಹಿರಣ್ಯಕಾಶಿಪು ಪಕ್ಷಃ ಶಿಲಟಕನಕಾಲಯೇ. ಯತೋ ನರಸಿಂಹ ಪರತೋ ನರಸಿಂಹ. ಯತೋ ನರಸಿಂಹ ಪರತೋ ನರಸಿಂಹ. ಯತೋ ಯತೋ ಯಾಮಿ ತತೋ ನರಸಿಂಹ. ಬಹಿರ್ನರಸಿಂಹ ಹೃದಯೇ ನರಸಿಂಹ. ಬಹಿರ್ನರಸಿಂಹ ನರಸಿಂಹ
मदे शरणं प्रपदे तव कर कमलवरे अद्भुत शृंगार हिरण्यकशिपु तनुप्रेंग केशवधृत नरहरि पदे हरे हरे जय जगदीश हरे जय लक्ष्मी नरसिंह लक्ष्मी नारायण जय तदेव जय प्रहलाद प्रहलाद जय भक्त प्रहलाद जय जय प्रभुपाद प्रभुपाद जय जय प्रभुपाद नित्य गौर हरि बोल हरि बोल नित्य गौर हरि बोल जय जय गुरुदेव 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 जय जय गुरुदेव श्री श्री नरसिंह भगवान की जय प्रहलाद महाराज को जय प्रभुपाद को जय अनंत कोटि वैष्णव वृंद को जय भक्त वृंद की जय हरे कृष्ण माता जी ದಂಡವತ್ ಪ್ರಣಾಮ ಹರೇ ಕೃಷ್ಣ ಮಾತಾಜಿ ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಪ್ರಣತಿ ಹಾಡಿದ ಯಶೋಧ ಮಾತಾಜಿಗೆ ಧನ್ಯವಾದಗಳು ಮಾತಾಜಿ ಹರೇ ಕೃಷ್ಣ ದಂಡವತ್ ಹರೇ ಕೃಷ್ಣ ಈಗ ಮಲಗು ಮುನ್ನ ಮಾಧವನೇನೆ ಆನ್ಲೈನ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು ದಂಡವತ್ ಪ್ರಣಾಮ್ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವೇವಚ ಪತಿತಾನಾಂ ಪಾವನೇಭ್ಯ ವೈಷ್ಣವೇಭ್ಯೋ ನಮೋ ನಮಃ अनंत कोटि वैष्णव वृंद की जय श्रील प्रभुपाद की जय गुरु महाराज की जय हरे कृष्ण प्रभु जी हरे कृष्ण माता जी ಧನ್ಯವಾದಗಳು ದಂಡವತ್ ಪ್ರಣಾಮಗಳು ಹರೇ ಕೃಷ್ಣ हरे कृष्ण माता जी ದಂಡವತ್ ಪ್ರಣಾಮ ದಂಡವತ್ ಪ್ರಣಾಮ. ಹರೇ ಕೃಷ್ಣ ಪ್ರಭು ದಂಡವತ್ ಪ್ರಣಾಮ.